Hallelujah. 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 Praise the Lord. Hallelujah. Thank you, Jesus. Praise you, Jesus. Hallelujah. Hallelujah. Praise the Lord. Thank you, Jesus. Praise you, Jesus. Hallelujah. 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 Praise the Lord. Hallelujah. ಒಂದು ಕ್ಷಣ ಸಂಪೂರ್ಣವಾಗಿ ಕಣ್ಣುಗಳನ್ನು ಮುಚ್ಚೋಣ. ಪ್ರತಿಯೊಬ್ಬರು ಸಂಪೂರ್ಣವಾಗಿ ನಮ್ಮ ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ಆತ್ಮದ ಕಣ್ಣುಗಳನ್ನು ತೆರೆದು ಈ ನಿಮಿಷದಲ್ಲಿ ನಮ್ಮ ಮಧ್ಯದಲ್ಲಿ ಈಗಾಗಲೇ ಆಸೀನರಾಗಿರುವಂತಹ ಸರ್ವಶಕ್ತನಾದ ತಂದೆಯಾದ ದೇವರಿಗೆ ನಮ್ಮನ್ನೇ ಪೂರ್ಣವಾಗಿ ಒಪ್ಪಿಸಿಕೊಡೋಣ. ಪ್ರಿಯರೇ, ಪ್ರೀತಿಯುಳ್ಳ ತಂದೆ, ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಏಕಮಾತ್ರ ಪುತ್ರರು, ನಮ್ಮ ರಕ್ಷಕರು, ಪ್ರಭುವಾದ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ತಂದೆ, ಮತ್ತೊಂದು ಆವರ್ತಿ ಈ ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮ ದೈವ ಪ್ರಸನ್ನತೆಯಲ್ಲಿ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಒಂದುಗೂಡಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯಾವ ರೀತಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಿಮ್ಮ ಆತ್ಮರ ಮೂಲಕವಾಗಿ ಸ್ವರ್ಗೀಯ ಸಾಮ್ರಾಜ್ಯದ ರಹಸ್ಯಗಳನ್ನು ನಮಗೆ ಬಯಲುಪಡಿಸಿದರು, ಅದೇ ರೀತಿ ಮಧ್ಯಾಹ್ನದ ಸಮಯದಲ್ಲೂ ಕೂಡ ನಮ್ಮ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು, ಗೂಢಾರ್ಥಗಳನ್ನು ಅತಿ ಸುಲಭವಾಗಿ, ಸರಳವಾಗಿ ಅರ್ಥವಾಗುವಂತೆ ನಮಗೆ ಕಲಿಸಿಕೊಡುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಓ ಪವಿತ್ರ ಆತ್ಮರೇ, ಸಹಾಯಕರೇ, ಪೋಷಕರೇ, ಸಲಹಾಗಾರರಾದಂತಹ ದೇವರ ಆತ್ಮರೇ, ಈ ಸಮಯದಲ್ಲಿ ದೇವ ನಮ್ಮೆಲ್ಲರನ್ನು ಕೂಡ ಸಂಪೂರ್ಣ ನಿಮ್ಮ ಕರಳಿ ಸಮರ್ಪಿಸುತ್ತಾ, ಈ ಮಧ್ಯಾಹ್ನದ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದೇಹದ ಆಯಾಸವಾಗಲಿ ಅಥವಾ ಆಲಸ್ಯವಾಗಲಿ ಯಾವುದೂ ಕೂಡ ನನ್ನ ದೇವರ ವಾಕ್ಯವನ್ನು ತಿರಸ್ಕರಿಸದೆ, ಬದಲಾಗಿ ಆಸಕ್ತಿದಾಯಕವಾಗಿ ನಾನು ದೇವರ ವಾಕ್ಯಕ್ಕಾಗಿ ನನ್ನ ಹೃದಯಗಳನ್ನು ತೆರೆದಿಡುತ್ತಾ, ನೀವು ತಿಳಿಸುವಂತಹ ವಾಕ್ಯಗಳನ್ನು ನಾವು ಪ್ರತಿಯೊಬ್ಬೊಬ್ಬರು ಸ್ವೀಕರಿಸಿ, ಅಂಗೀಕರಿಸಿ, ನಮ್ಮ ಹೃದಯ ಎಂಬ ಹೊಲದಲ್ಲಿ ಬಿತ್ತುಕೊಳ್ಳಲು ಬೇಕಾದಂಥ ಅಭಿಷೇಕವನ್ನು, ಜ್ಞಾನವನ್ನು ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ. ಆತ್ಮರೇ, ಈ ಸಮಯದಲ್ಲಿ ಪ್ರತಿಯೊಬ್ಬೊಬ್ಬ ನಿಮ್ಮ ಕರೆಗಳಿಗೆ ಒಪ್ಪಿಸುತ್ತಾ, ವಿಶೇಷವಾಗಿ ನನ್ನನ್ನೇ, ನನ್ನ ಆತ್ಮ, ಪ್ರಾಣ, ಶರೀರ, ಮನಸ್ಸು, ನನ್ನ ಸರ್ವಸ್ವನ ಸಂಪೂರ್ಣ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಾ, ನನ್ನ ಬಲವು ಶಕ್ತಿಯೂ ಆಗಿರೋ ದೇವರ ಆತ್ಮನೇ, ಈ ದಿನವೂ ನನ್ನ ನಾಲಿಗೆ ಮೇಲೆ ನಿಂತು ನೀವೇ ನುಡಿಯುವಂಥ ಪ್ರತಿಯೊಂದೊಂದು ನುಡಿಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣೆಲ್ಲರೊಟ್ಟಿಗೆ ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಸೊ ತಂದೆಯಾದ ದೇವರಿಗೊಂದು ದೊಡ್ಡ ಚಪ್ಪಾಳೆ ತಟ್ಟುತ್ತಾ ವಂದನೆಗಳನ್ನು ಸಲ್ಲಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಕುಳಿತುಕೊಳ್ಳೋಣ ಎಲ್ಲರೂ. Praise the Lord. Hallelujah. Hallelujah. Thank you, Jesus. Praise you, Jesus. Hallelujah. Hallelujah. Praise the Lord. Hallelujah. 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 Thank you, Jesus. Praise you, Jesus. Hallelujah. Praise the Lord. Hallelujah. ವಿಶೇಷವಾಗಿ ನಾವು ಪ್ರತಿಯೊಬ್ಬರೂ ಕೂಡ ದೇವರ ವಾಕ್ಯದ ಮೂಲಕವಾಗಿ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಹೌದಲ್ಲೋ? ಈವನ್ ಪ್ರಾರಂಭ ದಿನದಿಂದಲೂ ಕೂಡ ನಾವು ಸ್ವರ್ಗ ಸಾಮ್ರಾಜ್ಯದ ನೂತನವಾದ ರಹಸ್ಯಗಳನ್ನು, ಗೂಢಾರ್ಥಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ವಿಶೇಷವಾಗಿ ಅದಕ್ಕಾಗಿ ನೀವು ಪ್ರತಿಯೊಬ್ಬೊಬ್ಬರೂ ಕೂಡ ಇಲ್ಲಿ ಕುಳಿತುಕೊಂಡು ಏನೆಲ್ಲವನ್ನು ನೀವು ಬರೆದುಕೊಳ್ತಿದ್ದೀರೋ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಸಾಮಾನ್ಯವಾದುದೆಂಬುದಾಗಿ ಪರಿಗಣಿಸಬೇಡಿ. ಯಾಕಂದರೆ ದೇವರ ಆತ್ಮದ ಪ್ರೇರಿತರಾಗಿ ಇಲ್ಲಿ ನಿಂತು ಬೋಧಿಸುವಂತಹ ಬೋಧಕನು, ಆ ನುಡಿಯನ್ನು ಆಲಿಸಿದಂತಹ ನೀವು ಬರೆಯುತ್ತಿರುವಂತಹ ನುಡಿಗಳೇನಿದೆಯೋ ಅದು ಸ್ವತಃ ಪವಿತ್ರಾತ್ಮರ ಪ್ರೇರಿತರಾಗಿ ನಾನು ಬರೆಯಲ್ಪಡುತ್ತಿರುವಂಥದ್ದು. ಆ ರೆವಲೇಷನ್, ಆ ಸಮಯದಲ್ಲಿ ನೀವೇನನ್ನ ರೆಕಾರ್ಡ್ ಮಾಡ್ತಿದ್ದೀರೋ ಅದನ್ನೆಂದಿಗೂ ಕೂಡ
ಮರ್ತು ಬಿಡಬೇಡಿ. ಯಾವ ರೀತಿ ನಿಮ್ಮ ಬೈಬಲನ್ನು ಎಷ್ಟು ಜೋಪಾನವಾಗಿ ನೀವು ಅದನ್ನು ಕಾಪಾಡಿಕೊಳ್ತೀರೋ ಅದೇ ರೀತಿ ನೀವು ಧ್ಯಾನಕೂಟದಲ್ಲಿ ನೀವು ಬರೆದುಕೊಳ್ಳುವಂಥ ಪ್ರತಿಯೊಂದೊಂದು ನೋಟ್ಸ್ಗಳು ಕೂಡ ತುಂಬ ಮುಖ್ಯವಾದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬರೀ ಕೇವಲ ಅದನ್ನು ಪ್ರಬೋಧಕರು ಬಂದು ಕ್ವಶನ್ ಕೇಳಿ ಏನು ಅಂತ ಹೇಳುವಾಗ ಓಪನ್ ಮಾಡೋಕ್ಕೆ ಮಾತ್ರ ಇಟ್ಕೊಳ್ಬೇಡಿ. ಓಕೆ, ಯಾಕೆಂದರೆ ಅಲ್ಲಿ ಬರೆದಂಥ ಪ್ರತಿಯೊಂದು ನುಡಿಗಳು ಕೂಡ ನೀವು ಪ್ರಬೋಧಕನ ನುಡಿಗೆ ಗಮನ ಕೊಟ್ಟು ಆಲಿಸುವಾಗ ಆತ ನುಡಿದಂಥ ನುಡಿಯನ್ನು ಆಲಿಸಿ ನೀವು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಆ ನುಡಿಯನ್ನು ನೀವು ಸ್ವೀಕರಿಸಿಕೊಂಡು ಆ ನುಡಿಯನ್ನು ನೀವು ಸ್ವೀಕರಿಸಿಕೊಂಡು ಪ್ರಿಯರೇ ಆ ಕ್ಷಣ ಆತ್ಮನ ಮೂಲಕವಾಗಿ ನೀವು ಬರೆಯಲ್ಪಡುವಂಥ ಪ್ರತಿಯೊಂದೊಂದು ಅಂಶಗಳು ಕೂಡ ಅದು ಅತ್ಯದ್ಭುತಕರವಾದದ್ದು. ಅದಕ್ಕಾಗಿ ಎಂದಿಗೂ ಕೂಡ ನಿಮ್ಮ ನೋಟ್ಸ್ಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ, ಎಂದಿಗೂ ಕೂಡ ಅದನ್ನು ಕಳ್ಕೊಳ್ಳಬೇಡಿ. ಪ್ರೈಸ್ ದಿ ಲಾರ್ಡ್. ಮತ್ತು ಇನ್ನೊಂದು ಮುಖ್ಯವಾಗಿ ಇಲ್ಲಿ ಬರೆದಿಟ್ಟದ್ದನ್ನು ಮನೆಗೆ ತೆಗೆದುಕೊಂಡು ಹೋದ್ಮೇಲೆ ಅದನ್ನೆಂದಿಗೂ ತೆಗೆದೆ ಹಾಗೆ ಮುಚ್ಚಿಟ್ಟುಬಿಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಆಮೇಲೆ ಮಕ್ಕಳೆಲ್ಲ ಹೇಳ್ತಾರೆ, ಏನಮ್ಮ ಏನಜ್ಜಿ ನನ್ನ ಹೋಮ್ವರ್ಕ್ಕಿಂತ ನಿನ್ನ ಬುಕ್ಗಳೇ ಜಾಸ್ತಿ ಇದೆಯಲ್ಲ. ಅಲ್ಲಿ ಧ್ಯಾನಕೂಟಲ್ಲಿ ಕೊಡ್ತಾರೆ, ಆಗಾಗ ತಗೊಂಡಿದ್ದೀನಿ, ಬರೆದು ಮಡಗ್ತೀನಿ. ನೋ, ನನ್ನ ನೋಟ್ಸ್ ಎಷ್ಟರ ಮಟ್ಟಿಗೆ ನೀವು ಬರ್ಕೊಳ್ತೀರೋ ಅಷ್ಟರ ಮಟ್ಟಿಗೆ ನೀವು ಅದನ್ನು ಸ್ಟಡಿ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಮುಖ್ಯವಾದದ್ದು ಎಂಬುದಾಗಿ ನೋಡ್ಲಿಕ್ಕೆ ಒಂದು ಕ್ವಶನ್ ಕೇಳಲ್ಲ? ಓಕೆ, ನಿನ್ನೆ ದಿನದಲ್ಲಿ ನಾವು ಧ್ಯಾನಿಸಿದ್ದೇವೆ ನಂಬಿಕೆ ಮತ್ತು ಆಗ್ಲೇ ಓಪನ್ ಆಗೋಯ್ತು. ನನ್ನ ಬ್ರದರ್ ಯಾವ್ದು ಬರೆಸಿದ್ದಾರೆ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ನಾವು ಧ್ಯಾನಿಸ್ತಾ ಇದ್ವಿ ನಂಬಿಕೆ ಯಾವ ರೀತಿ ಸಾಮಾನ್ಯವಾದ ಕಾರ್ಯವನ್ನು ಅತ್ಯುತ್ತಮವಾದ ಕಾರ್ಯವಾಗಿ ಮಹತ್ ಕಾರ್ಯಗಳನ್ನು ನೆರವೇರಿಸಲ್ಪಡ್ತದೆ ಎಂಬುದಾಗಿ. ಪ್ರೈಸ್ ಗಾಡ್. ಹೌದಲ್ಲೋ? ಅದೇ ರೀತಿ ನಿನ್ನೆ ದಿನದಲ್ಲೂ ಕೂಡ ನಾವು ನೋಡಿದ್ದೇವೆ ಯಾವ ರೀತಿ ಆ ಮಗಳು ಅಂದರೆ ಸರೆಫ್ತಾ ಪಟ್ಟಣದ ವಿಧವೆಯು ದೇವರ ನುಡಿಯನ್ನು ನಂಬಿದಳು. ಫಸ್ಟ್ ಈ ಒಬೆ, ಆಕೆ ದೇವರ ನುಡಿಗೆ ವಿಧೇಯಳಾದ್ಲು, ಆ ವಿಧೇಯತ್ವ ತೋರಿಸಲ್ಪಡ್ತದೆ. ಆಕೆ ದೇವರ ವಾಕ್ಯವನ್ನು ನಂಬಿದ್ಲು. ಆ ನಂಬಿಕೆ ಆಕೆ ಜೀವಿತದಲ್ಲಿ ಎಂತಹ ಕಾರ್ಯಗಳನ್ನು ನೆರವೇರಿಸ್ತು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ರೀತಿ ನಾವು ನಂಬಿಕೆಯನ್ನು ಧ್ಯಾನಿಸಿದ್ವಿ, ಅಪನಂಬಿಕೆಯ ಬಗ್ಗೆಯೂ ಕೂಡ ಕಲ್ತಿದ್ವಿ. ಹೌದಾ? ಏನು ಅಪನಂಬಿಕೆ ಅಂದರೆ? ಓಕೆ, ಏನು ಅಪನಂಬಿಕೆ ಅಂದರೆ? ಹೋಗಪ್ಪ ನೀನು, ಆಮೇಲೆ ನಿನ್ನ ಆಮೇಲೆ ಕೇಳ್ತೀನಿ ಕಣೋ. ವೆರಿ ಗುಡ್. ನೋಟ್ಸು ಉಪಯೋಗಕ್ಕೆ ಬರ್ತಿರೋದಕ್ಕೆ ಮೊದಲನೇ ಸಾಕ್ಷಿ. ಓಕೆ, ಅದನ್ನು ಆಮೇಲೆ ತಗೋತೀನಿ. ಏನು ಅಪನಂಬಿಕೆ ಅಂದರೆ? ಅಯ್ಯೋ ಆಯಿತು, ಮುಂದೆ ಹೇಳಿ. ದೇವರ ವಾಕ್ಯ ದೇವರ ವಾಕ್ಯ ದೇವರ ವಾಕ್ಯ ದೇವರ ವಾಕ್ಯ ಅದನ್ನು ಬಿಟ್ಟು ಮುಂದೆ ಹೇಳಿ. ಓಕೆ. ನಿನ್ನೆ ಅದನ್ನು ನಾನು ಹೇಳಿದ್ದು ಏನು ಮೇರಿ ಅಕ್ಕ? ಅಪನಂಬಿಕೆ ಎಂದರೆ ಏನು? ಡೆಫಿನೇಷನ್ ನಿನ್ನೆ ಬರೆಸಿದೀವಾ? ಬರ್ಕೊಂಡಿದ್ದೀರಿಲ್ಲೋ? ಓಕೆ, ಹೇಳಪ್ಪ ಏನಂದ್ರೆ ಅಪನಂಬಿಕೆ ಅಂದರೆ ದೇವರ ವಾಕ್ಯವನ್ನು ಗ್ರಹಿಸಿಕೊಂಡ ನಂತರವೂ ಅದರ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡೆಯದೆ ಇರುವಂಥದ್ದು. ಅಥವಾ ದೇವರ ವಾಕ್ಯವನ್ನು ಗ್ರಹಿಸಿಕೊಂಡ ನಂತರವೂ ಕೂಡ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಿರ್ಧಾರಗಳನ್ನು ಕೈಗೊಳ್ಳದೆ ಇರುವಂಥದ್ದಕ್ಕೆ ನಾವು ಹೇಳ್ತೇವೆ ಅಪನಂಬಿಕೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಯಾವ ರೀತಿ ನಂಬಿಕೆಯು ನಮ್ಮ ಜೀವಿತದಲ್ಲಿ ನಾವು ನೋಡಿದಂತೆ ಅದು ಸಾಮಾನ್ಯವಾದ ಕಾರ್ಯವನ್ನು ಅಲೌಕಿಕವಾದ ಅತ್ಯದ್ಭುತ ಕಾರ್ಯಗಳನ್ನು ನೆರವೇರಿಸ್ತೋ, ಸೊ ಅದೇ ರೀತಿ ಅಪನಂಬಿಕೆಯು ಒಂದು ವ್ಯಕ್ತಿ ಆತನು ಚಿಂತೆಯಲ್ಲಿ ಜೀವಿಸುವಂತೆ ಮಾಡ್ತದೆ. ಆ ಚಿಂತೆಯಲ್ಲಿರುವಂಥ ವ್ಯಕ್ತಿಯು ಯಾವುದೇ ಕಾರಣಕ್ಕೂ ಕೂಡ ದೇವರಿಂದ ಏನನ್ನೂ ಕೂಡ ಸ್ವೀಕರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನಾಗಿದೆ ನಾವು ನೋಡುವಾಗ ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ 25ರಲ್ಲಿ ಪ್ರಭು ಯೇಸು ಕ್ರಿಸ್ತರು 2 ಸತ್ಯ ನೈಜ ಘಟನೆಗಳನ್ನು ನುಡಿತಾರೆ. ಹೌದಾ? ಒಂದು ಸರೆಫ್ತಾ ಪಟ್ಟಣದ ವಿಧವೆ, ಎರಡನೇದಾಗಿ ನಾಮಾನನು, ಸಿರಿಯಾ ದೇಶದ ನಾಮಾನನು. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. ಅಲ್ಲಿ ನೋಡುವಾಗ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಪ್ರಭು ಯೇಸು ನುಡಿಯುವಂತೆ ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ ವಾಕ್ಯ 25 ಅದನ್ನು ಓದಿ ಮುಂದುವರಿಸೋಣ. ಓಕೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯ, 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 ಹಾಲೆಲೂಯ. ವೆರಿ ಗುಡ್. ಇನ್ನೂ ಅದೇ ಮೆಥಡ್ ಮೇಂಟೈನ್ ಮಾಡ್ತಿದ್ದೀರಾ. ನಮ್ಮದು ಜಾಸ್ತಿ ಆದಾಗ ನಿಮ್ಮದು ಕಮ್ಮಿ, ನಮ್ಮದು ಕಮ್ಮಿ ಆದಾಗ ನಿಮ್ಮದು ಜಾಸ್ತಿ. ಯಾಕೆ? ಬ್ರದರ್ ನಮ್ಮನ್ನೇ ಕಿಂಡಲ್ ಮಾಡ್ತಿದ್ದಾರೆ ಅಂತ ಗೊತ್ತು. ಹೌದಣ? ಕೇಳಿರಿ, ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲಿ. ಓದಿ ಅಂತ ಹೇಳಿದ, ಓದೋಣ ಅಂತ ಹೇಳಿದ್ವು. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸುವುದಕ್ಕೆ, ಮಾತು ಬರುವವನು ಮಾತನಾಡಲಿ. ಏನ? ದೇವರ ವಾಕ್ಯ. ಓಕೆ, ಓದೋಣ ಹಾಗಾದ್ರೆ. ಕೇಳಿರಿ, ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರಗಾಲ ಉಂಟಾದಾಗ ಇಸ್ರಾಯೇಲಿನಲ್ಲೇ ಅನೇಕ ವಿಧವೆಯರು ಇದ್ದದ್ದು ನಿಜ. ಸುಸ್ತಾಯ್ತಾ? ಇಲ್ಲ, ಕಂಟಿನ್ಯೂ. ನೆಕ್ಸ್ಟ್. ಆದರೆ ಅವರಾರ ಬಳಿಗೂ ದೇವರು ಎಲಿಯನನ್ನು ಕಳಿಸದೆ ಸಿದೋನ್ ದೇಶಕ್ಕೆ ಸೇರಿದ ಸೆರೆಫ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಅವನನ್ನು ಕಳಿಸಿದನು. ಮತ್ತು ಎಲಿಯನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಅನೇಕ ರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸಿರಿಯಾ ದೇಶವನಾದ ನಾಮಾನನು ಮಾತ್ರ ಶುದ್ಧನಾದನು ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದ ಫಸ್ಟ್ ಕಾರ್ಯವನ್ನು ನಾವು ಧ್ಯಾನಿಸಿದ್ದೇವೆ. ಯಾವುದದು? ಸೆರೆಫ್ತಾ ಪಟ್ಟಣದ ವಿಧವೆಯ ಬಗ್ಗೆ. ಈಗ ಎರಡನೇದು ಯಾವುದನ್ನು ನುಡಿತಾ ಇದ್ದಾರೆ? ಎಲಿಯನ ಕಾಲದೊಂದು, ಎಲೀಷನ ಕಾಲದೊಂದು ಕಾರ್ಯವನ್ನ ನೋಡ್ತಾ ಇದ್ದಾರೆ. ನಾವು ಅದನ್ನು ನೋಡುವಾಗ ದೈವ ವಾಕ್ಯದಲ್ಲಿ 2 ಅರಸು 2 ಕಿಂಗ್ ಚಾಪ್ಟರ್ 5 2 ಅರಸು 5ನೇ ಅಧ್ಯಾಯ ವಾಕ್ಯ 1. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆಯಾ? ಓಕೆ, ವೆರಿ ಗುಡ್. ಓದೋಣ ಮತ್ತೊಮ್ಮೆ ಎಲ್ಲರೂ. ಅರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಧಿಪತಿ ಇದ್ದನು. ಯೆಹೋವನು ಇವನ ಮುಖಾಂತರವಾಗಿ ಅರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನಕ್ಕೆ ಯೋಗ್ಯನೆಂದು ಗೌರವಿಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಹಾಲೆಲೂಯ. ಯಾರಲ್ಲಿ? ಸಿರಿಯಾದ ನಾವು ನೋಡ್ತೇವೆ ದೈವ ವಾಕ್ಯದಲ್ಲಿ. ನಾವು ನೋಡುವಾಗ ನಾಮಾನ್ ಎಂಬ ಒಬ್ಬ ಸೈನ್ಯದ ಅಧಿಕಾರಿ ಇದ್ದಾನೆ. ಈತನ ಮೂಲಕವಾಗಿ ದೇವರು ಜಯವನ್ನು ಅನುಗ್ರಹಿಸಿದ್ದರಿಂದ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಅರಾಮರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನ ಮಹಾಪುರುಷನೆಂದು ಸನ್ಮಾನಕ್ಕೆ ಯೋಗ್ಯನೆಂದು ಗೌರವಿಸುತ್ತಿದ್ದನು. ಈ ಮಹಾಪುರುಷನು ಮತ್ತು ಸನ್ಮಾನಕ್ಕೆ ಯೋಗ್ಯವುಳ್ಳಂತಹ ಮತ್ತು ಪರಾಕ್ರಮಶಾಲಿಯಾದಂತಹ ನಾಮಾನನು ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ಯಾವ ಸಮಸ್ಯೆ? ಯಾವ ರೋಗದಿಂದ? ಕುಷ್ಠ ರೋಗದಿಂದ. ನೀವು ಕುಷ್ಠ ರೋಗದಲ್ಲಿರುವಂಥ ವ್ಯಕ್ತಿಗಳನ್ನು ನೀವು ನೋಡಿದರೆ ಗೊತ್ತಾಗ್ತದೆ ಪ್ರಿಯರೇ, ಅವರ ಶರೀರದ ಅಂಗಾಂಗಗಳು ಹಿಮ್ಮುಖವಾಗಿ ತಿಂದುಕೊಳ್ತಾ ಹೋಗುತ್ತೆ. ಅದರ ಅರ್ಥ ಅವರ ಬೆರಳುಗಳು, ಕಾಲುಗಳು ಎಲ್ಲವನ್ನು ಕೂಡ ಸೇರಿದಂತೆ, ಅವರ ಮೂಗು, ಕಿವಿ ಎಲ್ಲವನ್ನು ಸೇರಿದಂತೆ ದೇಹ ಹಿಮ್ಮುಖವಾಗಿ, ಎಲುಬಿನ ಸಮೇತವಾಗಿ ಹಿಮ್ಮುಖವಾಗಿ ತಿಂದುಕೊಳ್ತಾ ಹೋಗುತ್ತೆ. ಒಂದು ಕ್ಷಣ ಯೋಚಿಸೋಣ. ದೈವ ವಾಕ್ಯ ತಿಳಿಸುವಂತೆ 2 ಅರಸು 5ನೇ ವಾಕ್ಯ 1ರಲ್ಲಿ ನಾಮಾನನು ಸೈನ್ಯದ ಅಧಿಕಾರಿ. ಹೌದಾ? ಹೌದಲ್ಲೋ? ಆತನು ಮಹಾಪುರುಷನು. ಹೌದಾ? ಆತನು ಸನ್ಮಾನಕ್ಕೆ ಯೋಗ್ಯನು. ಹೌದಾ? ಆತನು ಪರಾಕ್ರಮಶಾಲಿ. ಹೌದಾ? ಇಷ್ಟೆಲ್ಲ ಕಾರ್ಯಗಳನ್ನು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಆತನಿದ್ರೂ ಕೂಡ, ಅಷ್ಟೆಲ್ಲ ದೊಡ್ಡ ಗೌರವದಲ್ಲಿ ಆತನಿದ್ರೂ ಕೂಡ, ಬಟ್ ಆತನಿಗೊಂದು ಸಮಸ್ಯೆ ಇದೆ. ಆ ಸಮಸ್ಯೆ ಯಾವುದೆಂದರೆ ಕುಷ್ಠ ರೋಗದಿಂದ ಆತನು ಬಳಲ್ತಾ ಇದ್ದಾನೆ. ಅನೇಕ ಜನ ನಾವು ಆಲೋಚಿಸ್ತೇವೆ ಏನನ್ನೋದಾದರೆ, ಅಯ್ಯೋ ನನ್ನ ಜೀವನ ಯಾಕೆ ಹಿಂಗಿದೆ, ಬೇರೆಯವ್ರ ಜೀವನ ನೋಡು ಹೇಗಿದೆ. ವಿ ಆರ್ ಕಂಪೇರ್ ಮಾಡ್ತೀವಿ. ಹೌದಾ? ಅವರ ಜೀವನ ಹೇಗಿದೆ, ಇವ್ರ ಜೀವನ ನೋಡಿ ಹೇಗಿದೆ ಎಂಬುದಾಗಿ. ಈತನ ಜೀವಿತಕ್ಕೆ ನೀವು ಬರೋದಾದರೆ ಪ್ರಿಯರೇ, ಆತನು ಪರಾಕ್ರಮಶಾಲಿ. ಹೌದು. ಆತನು ಸನ್ಮಾನಕ್ಕೆ ಯೋಗ್ಯನೌದು. ಆತನು ಮಹಾಪುರುಷನು ಕೂಡ ಹೌದು. ಬಟ್ ಆದರೆ ಅಂತಹ ವ್ಯಕ್ತಿಯ ಜೀವಿತದಲ್ಲೂ ಕೂಡ ಒಂದು ಸಮಸ್ಯೆ ಇದೆ.
ಹೊರಗಡೆ ಹೋಗುವಾಗ ನಾಮಾನನಿಗೆ ಗೌರವವನ್ನು ಕೊಡ್ತಾರೆ, ಸೈನಿಕರು ಗೌರವಿಸ್ತಾರೆ, ಎದುರುಗಡೆ ದೇಶದವರು ಅವರನ್ನು ಕಂಡ್ರೆ ಎದುರುಕೊಳ್ತಾರೆ. ಬಟ್ ರಾತ್ರಿಯ ಸಮಯದಲ್ಲಿ ಆತನು ಮನೆಗೆ ಬಂದರೆ ಆತನು ತನ್ನ ದುಃಖವನ್ನು ಯಾರಿಗೂ ಕೂಡ ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಆತನು ಎಷ್ಟೋ ರಾತ್ರಿಯ ಸಮಯಗಳಲ್ಲಿ ಆತನು ಕಣ್ಣೀರಿನೊಂದಿಗೆ ಆತನು ಮಲಗಿದಾನೆ. ಬಿಕಾಸ್ ಯಾಕೆನ್ನದಾದರೆ ನೀವು ನೋಡ್ಬೋದು, ಕುಷ್ಠರೋಗಿ ಆದಂತಹ ವ್ಯಕ್ತಿ ಯಾವುದೇ ಕಾರಣಕ್ಕೂ ಕೂಡ ಆತನ ಶರೀರಗಳು ಹಿಮ್ಮುಖವಾಗಿ ತಿಂದುಕೊಂಡಿರುವಾಗ ಮನೆಯ ಫಂಕ್ಷನ್ಗಳಲ್ಲಿ ಭಾಗವಹಿಸಬಹುದಾ? ತನ್ನ ಮಗುವಿನ ಜೊತೆ ಆಟ ಆಡಬಹುದಾ? ಈವನ್ ತನ್ನ ಮಗುವಿನ ಜೊತೆ ಆಟ ಆಡಬೇಕೆಂಬುದಾಗಿ ಅನಿಸಿದ್ರೂ ಕೂಡ ಆತನಿಗೆ ಆ ರೋಗ ತಡೆಗಟ್ಟಿದೆ ಇಲ್ಲೋ? ಎಲ್ಲಿ ನನ್ನಿಂದಾಗಿ ನನ್ನ ಮಗು ಕೂಡ ಆ ರೋಗಕ್ಕೆ ತುತ್ತಾಗಬಹುದೋ ಏನೋ? ಒಂದು ಸಭೆಗಳಲ್ಲಿ ಭಾಗವಹಿಸೋ ಆಗಿಲ್ಲ, ಒಂದು ಸಮಾರಂಭಗಳಿಗೆ ಹೋಗೋ ಆಗಿಲ್ಲ, ಒಂದು ಫಂಕ್ಷನ್ಗಳಲ್ಲಿ ಆತನ ಅಟೆಂಡ್ ಆಗೋ ಆಗಿಲ್ಲ, ತನ್ನ ಕುಟುಂಬದವರೊಂದಿಗೆ ಪ್ರೀತಿ ಪಾತ್ರದೊಂದಿಗೆ ಆತನು ಪ್ರೀತಿಯಿಂದ ಊಟವನ್ನು ಮಾಡೋ ಆಗಿಲ್ಲ. ದೇವರ ವಾಗ್ದಾನ ತಿಳಿಸದ ಪ್ರಿಯರೇ, ಈವನ್ ಆತನು ಮಹಾಪುರುಷನಾಗಿದ್ರು, ಸನ್ಮಾನಕ್ಕೆ ಯೋಗ್ಯನಾಗಿದ್ರು, ಆತನು ಪರಾಕ್ರಮಶಾಲಿ ಆದಂಥ ವ್ಯಕ್ತಿಯಾಗಿದ್ರು ಕೂಡ ಆತನಲ್ಲೂ ಕೂಡ ಒಂದು ಸಮಸ್ಯೆ ಇದೆ. ಇನ್ ದ ಸೇಮ್ ವೇ ನಾವು ಕೂಡ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ನಾವು ನೋಡ್ತೇವೆ, ಅಯ್ಯೋ ನಮಗೆ ಮಾತ್ರ ಈ ರೀತಿ ಏನೋ, ಇನ್ನು ಬೇರೆಯವ್ರ ಜೀವನದಲ್ಲಿ ಆಗಿಲ್ವೇನೋ ಎಂಬುದಾಗಿ. ಬಟ್ ಆದರೆ ಪ್ರಿಯರ, ದೇವರ ವಾಗ್ದಾನ ತಿಳಿಸದೆ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಲ್ಲಿ ಅವರು ಯಾರಿಗೂ ಕಾಣದಂತೆ ಕಣ್ಣೀರಿಡುವಂತಹ ವ್ಯಕ್ತಿಗಳಾಗಿದ್ದಾರೆ. ಬಟ್ ದೇವರಿಗೆ ಸ್ತೋತ್ರ, ಪ್ರೈಸ್ ಗಾಡ್. ಯಾಕೆನ್ನದಾದರೆ ದೇವರು ನಮ್ಮನ್ನು ಇಲ್ಲಿ ಒಂದುಗೂಡಿಸಿದ್ದಾರೆ. ಬಿಕಾಸ್ ಯಾಕೆನ್ನದಾದರೆ ಮುಂದಿನ ಕಾರ್ಯದಲ್ಲಿ ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ಯಾಕೆ ದೈವ ವಾಗ್ದಾನ ಸ್ಪಷ್ಟಪಡಿಸದ ಪ್ರಿಯರೇ, ಆತನ ಜೀವಿತದಲ್ಲಿ ಆತನಿಗೆ ಹಣ, ಐಶ್ವರ್ಯ, ಅಧಿಕಾರ ಎಲ್ಲವೂ ಇದೆ, ಬಟ್ ಸಮಾಧಾನ ಇಲ್ಲ, ತನ್ನ ನೆಮ್ಮದಿ ಇಲ್ಲ. ಆತನು ತನ್ನ ಕುಟುಂಬದವರೊಂದಿಗೆ ಪ್ರೀತಿಯಿಂದ ಮುನ್ನಡೆಯಲಿಕ್ಕೆ ಸಾಧ್ಯವಿಲ್ಲ. ನಾವು ಕೂಡ ಅನೇಕ ಸಂದರ್ಭಗಳು ಇತರರೊಂದಿಗೆ ನಾವು ಹೇಳ್ತೇವೆ, ನನ್ನ ಸಮಸ್ಯೆನೇ ದೊಡ್ಡದು, ಕಷ್ಟ ದೊಡ್ಡದು ಎಂಬುದಾಗಿ ಅಲ್ಲ. ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬರು ಹಂಗೆ ಆಲೋಚನೆ ಮಾಡೋದು. ಇಲ್ಲಿ ಬಂದು ಯಾವಾಗ ಒಬ್ರಿಗೊಬ್ರು ಮಾತಾಡ್ತಾ ನಿಮ್ಮ ಸಮಸ್ಯೆಗಳು, ಅಯ್ಯೋ ಹಿಂಗ ಸಾಕ್ಷಿಗಳು ಹೇಳುವಾಗ ಏನಂತಾರೆ, ಅಪ್ಪ ಇರೋರಲ್ಲಿ ನಾನೇ ಬೆಟರ್ ಅನಿಸುತ್ತೆ. ಹಾಗನ್ಸೋದಿಲ್ಲ? ಹೇಳಿದ್ಮೇಲೆ ನಮ್ಮದೇ ಸಮಸ್ಯೆಗಳಂತ ಅಂದ್ಕೊಂಡಿದ್ವಿ, ಅವ್ರ ಸಮಸ್ಯೆಗಳು ಕೇಳಿದ್ರೆ ನಾವೇ ಎಷ್ಟೋ ಪುಣ್ಯವಂತರಂತ. ಇನ್ಕ್ಲೂಡಿಂಗ್ ನಾಮಾನನ್ನು ಕೂಡ ಸೇರಿ. ಹೊರಗಡೆ ದೇಶಕ್ಕೆ ಹೋದರೆ ಪ್ರಿಯರೇ, ಎದುರುಗಡೆ ಶತ್ರುವಿನ ರಾಜ್ಯಗಳು ಎದುರುಕೊಳ್ತದೆ. ಅರಸನು ಸ್ವತಃ ಆ ಸಿರಿಯಾದ ಅರಸನು ಆತನಿಗೆ ಗೌರವವನ್ನು ಕೊಡ್ತಾನೆ. ಇಡೀ ದೇಶ ಆತನು ಬಂದರೆ ಎದ್ದು ನಿಂತುಕೊಳ್ತದೆ. ಬಟ್ ರಾತ್ರಿ ಆತನು ಮಲಗುವಾಗ ಕಣ್ಣೀರಿನೊಂದಿಗೆ ಆತನು ಮಲಗ್ತಾ ಇದ್ದಾನೆ. ಮುಂದುವರಿಸ ದೇವರ ವಾಗ್ದಾನ ತಿಳಿಸದೆ ನೆಕ್ಸ್ಟ್ ಅರಾಮ್ಯರು ಓದೋಣ ಒಟ್ಟಿಗೆ. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದಿದ್ದರು. ಆಕೆಯು ನಾಮಾನನ ಹೆಂಡತಿಗೆ ಸೇವಕಿಯಾಗಿದ್ದಳು. ಇವರೊಮ್ಮೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಅವರು ಹೋಗಿದ್ದಾರೆ. ಹೋಗಿ ನಿಮಗೊಂದು ಪ್ರಶ್ನೆ ಬರಬಹುದು, ಏತಕ್ಕಾಗಿ ದೇವರು ಇವನ್ ಇಸ್ರಾಯೇಲರ ವಿರುದ್ಧವಾಗಿ ಅವರು ಜಯ ಗಳಿಸಿದ್ರ? ಅರಾಮ್ಯರು ಸ್ವತಃ ಇಸ್ರಾಯೇಲರ ವಿರುದ್ಧವಾಗಿ ಅವರು ನೋಡ್ತಾ ದೇವರ ವಾಕ್ಯದಲ್ಲಿ ಏತಕ್ಕಾಗಿ ಇಸ್ರಾಯೇಲ್ ಜನರು ಸ್ವಂತ ದೇವರ ಜನರು ಆದರೂ ಕೂಡ ಏತಕ್ಕಾಗಿ ಅವರು ಸೋಲನ್ನು ಅನುಭವಿಸಿದ್ರು? ಕಾರಣ ಯಾಕೆನ್ನದಾದ್ರೆ ಪ್ರಿಯರೇ, ಇಸ್ರಾಯೇಲ್ ಜನರು ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ರು. ಹಾಗಾಗಿ ಶತ್ರುವಿನ ರಾಷ್ಟ್ರ ಆಕ್ರಮಣ ಮಾಡಿ ಅವರನ್ನು ಸುಲಿಗೆ ಮಾಡ್ತಾ ಇತ್ತು. ಬಟ್ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅವರು ಇಸ್ರಾಯೇಲ್ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದಿದ್ದರು. ಆಕೆಯು ನಾಮಾನನ ಹೆಂಡತಿಗೆ ಸೇವಕಿಯಾದಳು. ಈಗ ನಾಮಾನನಿಗೆ ಒಬ್ಬಂಟಿಗನಲ್ಲ, ಹೇಗೋ ಜೀವಿತವನ್ನು ಕಳೆದು ಬಿಡಲಿಕ್ಕೆ, ಬಟ್ ಕುಟುಂಬಸ್ಥ. ಈಗ ಆತನ ಕುಟುಂಬದಲ್ಲಿ ಒಮ್ಮೆ ಆಕೆ ಹೆಂಡತಿಗೆ ಸಹಾಯ ಆಗಲಿ ಎಂಬುದಾಗಿ ಆ ಹುಡುಗಿಯನ್ನು ಎಳೆದುಕೊಂಡು ಬಂದು ಏನು ಮಾಡಿದ್ದಾನೆ? ಸೇವಕಿಯಾಗಿ ಇಟ್ಟುಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸಿಲ್ಲ, ಬದಲಾಗಿ ಮನೆಯ ತನ್ನ ಸೇವಕಿ, ತನ್ನ ಹೆಂಡತಿಗೆ ಸೇವಕಿಯನ್ನಾಗಿರಿಸಿದಳು. ನೆಕ್ಸ್ಟ್, ಆಕೆಯು ಒಂದು ದಿನ ತನ್ನ ಯಜಮಾನಿಯ ಬಳಿ, ನಮ್ಮ ದನಿಯು ಸಮರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇದ್ದಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು. ಅವನು ನನ್ನ ಯಜಮಾನನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಹಾಲಲ್ಲ, ಯಾಕೆ ಏನು ಕೆಲಸವನ್ನು ಮಾಡ್ತಿದ್ದಾಳೆ? ಮನೆ ಕೆಲಸ, ಹೌದಾ? ಎಷ್ಟೋ ಸರಿ ನಾವು ಕೂಡ ಆಲೋಚಿಸ್ತೇವೆ, ಬ್ರದರ್ ನನ್ನಿಂದ ಏನು ಸಾಧ್ಯ ಬ್ರದರ್, ನಾನೇನು ಮಾಡೋಕ್ಕಾಗುತ್ತೆ ಬ್ರದರ್, ನಾನೇನು ಮಾಡ್ಬೋದು ಬ್ರದರ್ ಎಂಬುದಾಗಿ, ಹೌದಾ? ಒನ್ ಡೇ ಯಾವಾಗ ಈ ವಾಕ್ಯವನ್ನು ಧ್ಯಾನಿಸೋದಕ್ಕಿಂತ ಮುಂಚಿತವಾಗಿ ಒಂದು
ದಟ್ ಟೈಮ್ ಫಾಸ್ಟಿಂಗ್ ಪ್ರೇಯರ್ ನಡೀತಾ ಇತ್ತು ಮೈಸೂರಿ. ಓಕೆ, ಸೊ ಅಲ್ಲಿಗೆ ಟೀಚ್ ಮಾಡೋ ಸಮಯದಲ್ಲಿ ಯಾವ ಟಾಪಿಕ್ನ ನಾವು ರೆಡಿ ಮಾಡೋಣ ಎಂಬುದಾಗಿ ನೋಡುವಾಗ ಪಟ್ಟಂತ ಈ ಒಂದು ಜ್ಞಾಪಕ ಬಂದು, ಆಗ ಒಂದು ಕ್ಷಣ ಮನೆ ಕೆಲಸದ ಆಕೆಯಿಂದ ಏನು ಕಲೀಲಿಕ್ಕೆ ಸಾಧ್ಯ ಅಲ್ಲ. ಬಟ್ ಆದರೆ ಬೆಳಗ್ಗೆ ಕಲ್ತಿದ್ದೇವೆ, ಯಾರನ್ನೂ ಕೂಡ ನಾವು ತುಚ್ಛೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೋಡೋಕ್ಕೆ ಹೊರಗಡೆ ಏನು ಇಲ್ಲದೆ ಖಾಲಿ ಹಂಗೆ ಕಾಣ್ಬೋದು, ಬಟ್ ಒಳಗಿನ ಪೊಟೆನ್ಷಿಯಲನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒನ್ ಡೇ ಆಕೆ ಒಂದು ದಿನ ಆ ಸೇವಕಿ ತನ್ನ ಯಜಮಾನಿಯ ಬಳಿ ಕೇಳ್ತಾರೆ. ಅದರರ್ಥ ಯಜಮಾನಿ ಬಳಿ ಕೇಳಬೇಕಂದ್ರೆ ಆಕೆ ಗೊತ್ತು ನಾಮಾನನು ಯಾವ ರೋಗದಿಂದಲೂ ಬಳಲ್ತಾ ಇದ್ದಾನೆ. ಯಾಕೆಂದ್ರೆ ಅವನು ಬಟ್ಟೆಯನ್ನು ಬಿಚ್ಚಿದ್ರೆ ಆತನ ಪಸ್ ಎಲ್ಲವೂ, ಕಿವೆಲ್ಲವೂ ಕೂಡ, ರಕ್ತ ಎಲ್ಲವೂ ಕೂಡ ಬಟ್ಟೆಗೆ ಆಗಿರ್ತದೆ. ಆಕೆ ಕಸವನ್ನು ಗುಡಿಸುವಾಗ ಚರ್ಮಗಳೆಲ್ಲವೂ ಕೂಡ ಉದುರಿರ್ತದೆ. ಇದೆಲ್ಲವನ್ನ ಕಂಡಂತ ಆಕೆ ಸೇವಕಿ ಒಮ್ಮೆ ಯಜಮಾನಿಗೆ ಹೇಳ್ತಿದ್ದಾಳೆ, ಒಂದು ದಿನ ತನ್ನ ಯಜಮಾನಿಯ ಬಳಿ ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿಯ ಹತ್ತಿರ ಇದ್ದಿದ್ದರೆ ಎಷ್ಟೋ ಒಳ್ಳೇದಾಗ್ತಿತ್ತು. ಆಕೆ ಅದನ್ನು ಹೇಳ್ಬೇಕಂದ್ರೆ ಯಜಮಾನಿಯು ಕೂಡ ತನ್ನ ಸೇವಕಿಯೊಂದಿಗೆ ತಾನು ಯಜಮಾನ ಯಾವುದರಲ್ಲಿ ಬಳಲ್ತಾ ಇದ್ದಾನೆ ಎಂಬುದಾಗಿ ಹೇಳಿದಾಳೋದ. ಕಸ ಗುಡಿಸ್ತರುವಾಗ ಇಸ್ರೇಲ್ ಮಹಿಳೆಯೊಂದಿಗೆ ಹೇಳಿರ್ಬೋದು, ನಮ್ಮ ಯಜಮಾನರಿಗೆ ಇಂಥ ರೋಗ ಇದೆ, ಏನು ಮಾಡೋದು ನೋಡು ಸೇವಕಿ, ನಮಗೆ ದುಡ್ಡಿದೆ, ಹಣ ಇದೆ, ತಿನ್ನಕ್ಕೆ ಆಹಾರ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಏನಂದರೆ ಅವ್ರಿಗೆ ಆರೋಗ್ಯನೇ ಇಲ್ಲ. ಯಾವಾಗ ಈ ರೀತಿ ಅದನ್ನು ನುಡಿಯುವಾಗ ತಕ್ಷಣ ಆಕೆ ಹೇಳ್ತಾಳೆ, ದೈವ ವಾಕ್ಯದಲ್ಲಿ ನೋಡುವಾಗ ಆಕೆ ಒಂದು ದಿನ ತನ್ನ ಯಜಮಾನಿಯ ಬಳಿ ಹೇಳ್ತಾಳೆ, ನಮ್ಮ ದಣಿಯು ಸಮಾರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇದ್ದಿದ್ದರೆ ಎಷ್ಟೋ ಒಳ್ಳೇದಾಗುತ್ತಿತ್ತು. ಅವನು ನನ್ನ ಯಜಮಾನನನ್ನ ಕುಷ್ಠರೋಗದಿಂದ ವಾಸಿ ಮಾಡ್ತಿದ್ದ. ಅದರ ಅರ್ಥ ಆ ಯಜಮಾನಿಗೆ ಈಕೆ ಹೇಳ್ತಾ ಇದ್ದಾಳೆ, ಅಮ್ಮ ನೀವು ಯಾವುದೇ ಕಾರಣ ಈ ಸಮಸ್ಯೆಗೆ ನೀವು ಎದುರ್ಕೊಳ್ತಿದ್ದೀರಾ, ಇದಕ್ಕೆ ಕಣ್ಣೀರಿಡ್ತಿದ್ದೀರಾ, ಈ ರೋಗ ವಾಸಿಯಾಗ್ಲಿಕ್ಕಾಗಿ ಇಷ್ಟೊಂದು ಪ್ರಯತ್ನ ಮಾಡ್ತಿದ್ದೀರಾ. ಅಯ್ಯೋ, ನೀವು ನನ್ನ ಊರಿನಲ್ಲಿರುವಂಥ ಪ್ರವಾದಿ ಬಳಿ ಇದ್ದಿದ್ರೆ ಈ ರೋಗ ಇಷ್ಟೊತ್ತಿಗೆ ಗುಣ. ಅದರ ಅರ್ಥ ಲೋಕಕ್ಕೆ ಸಮಸ್ಯೆ ದೊಡ್ಡದು, ಬಟ್ ಆದರೆ ಯಾರು ತನ್ನ ದೇವರನ್ನು ಅರಿತಿರುವನಾಗಿರ್ತಾನೋ ಆತನ ಜೀವಿತದಲ್ಲಿ ಸಮಸ್ಯೆ ದೊಡ್ಡವರಿದ್ದಿರೋದಿಲ್ಲ, ಬದಲಾಗಿ ಆತನನ್ನು ನಂಬಿರುವಂತಹ ದೇವರು ಬಹಳ ದೊಡ್ಡವನೇ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನೀವು ನೋಡ್ಬೋದು, ಆಕೆ ಸೇವಕಿ ಅಂದರೆ ಗುಲಾಮ. ಯಾವುದೇ ಕಾರಣಕ್ಕೂ ಕೂಡ ಆಕೆ ಯಜಮಾನಿಗಾಗಲಿ ಆಕೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ತನ್ನ ದೇವರ ವಿಷಯ ಬಂದಾಗ ಆಕೆ ಎಷ್ಟು ದೃಢವಾಗಿ ನುಡಿತಾಳೆ ಅನ್ನೋದಾದರೆ, ನೀವು ಈ ಸಮಸ್ಯೆಗಾಗಿ ಇಷ್ಟೊಂದು ಕಣ್ಣೀರನ್ನು ಇಡ್ತಿದ್ದೀರಾ, ಈ ಸಮಸ್ಯೆ ನಿಮಿತ್ತವಾಗಿ ಜೀವನನೇ ಬೇಡ ಎಂಬುದಾಗಿ ಆಲೋಚಿಸ್ತಾ ಇದ್ದೀರಾ, ಈ ಸಮಸ್ಯೆ ನಿಮಿತ್ತವಾಗಿ ನೀವು ಖಿನ್ನತೆಗೊಳಗಾಗಿದ್ದೀರಾ, ಇದು ಯಾವುದೇ ಕಾರಣಕ್ಕೂ ದೊಡ್ಡ ಸಮಸ್ಯೆ ಇಲ್ಲ, ಇದು ಆಫ್ಟರ್ ಆಲ್ ಒಂದು ಚಿಕ್ಕ ಸಮಸ್ಯೆ. ನೀವೇನಾದರೂ ನಮ್ಮ ಯಜಮಾನರು ನನ್ನ ಊರಿನಲ್ಲಿರುವ ಪ್ರವಾದಿ ಬಳಿ ಇದ್ದಿದ್ದರೆ ಈ ರೋಗ ಕ್ಷಣ ಮಾತ್ರದಲ್ಲಿ ಗುಣ ಆಗ್ತಿತ್ತು. ಅದರ ಅರ್ಥ ಪ್ರಿಯರೇ, ಹೇಗೆ ಆಕೆ ಅಷ್ಟು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ? ಹೇಗೆ ಆಕೆ ತನ್ನ ಯಜಮಾನನಿಗೆ ಅಷ್ಟು ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ? ಆಕೆ ಗೊತ್ತಿಲ್ವ ಯಜಮಾನನಿಗೆ ಎಂತೆಂಥ ಆಸ್ಪತ್ರೆಗಳಲ್ಲಿ ತೋರಿಸಿದಾನೆಂಬುದಾಗಿ? ನಾಮಾನು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ತೋರಿಸಿದ್ದಾನೆ. ಯಾಕೆಂದ್ರೆ ಆತನು ಅರಸನಿಗೆ ಅಚ್ಚುಮೆಚ್ಚಿನ ಸೈನ್ಯದ ಅಧಿಕಾರಿ. ಬೇಕಾದಷ್ಟು ಆಸ್ಪತ್ರೆಗಳಿಗೆ ಹೋಗಿದ್ದಾನೆ, ಬೇಕಾದಷ್ಟು ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾನೆ, ಬಟ್ ಯಾವುದರಿಂದನೂ ಗುಣ ಆಗಿಲ್ಲ. ಆಕೆ ತನ್ನ ಗಂಡನ ಬಗ್ಗೆ ಹೇಳ್ಕೊಳ್ಳೋದು ಏನು ಮಾಡೋದು ಗೊತ್ತಾ? ಯಾಕೆ ಹೇಳ್ತೀವಿ, ನಿಂದೇ ನೆಮ್ಮದಿ. ಮನೆ ಕೆಲಸದವ್ರ ಜೊತೆ ಯಜಮಾನಿ ಮಾತಾಡ್ತಾ ಇರೋದು, ನಿನ್ನ ಜೀವನನೇ ನೆಮ್ಮದಿಯಾದ ಜೀವನ. 1-2-3 ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದೆಯಾ? ನಮ್ಗೆ ಏನು ಮಾಡೋಣ, ಅವ್ರಿಗೆ ತಿರುಗೋದಾಯಿತು, ಬೆಳಗ್ಗೆ ಎತ್ತು ಅಂದರೆ ಪಸ್ ಕ್ಲೀನ್ ಮಾಡಬೇಕು, ಗಾಯ ಒರೆಸ್ಬೇಕು, ಬ್ಯಾಂಡೇಜ್ ಹಾಕಬೇಕು, ಅವ್ರಿಗೆ ಬಟ್ಟೆ ಕಟ್ಟಬೇಕು, ಸಾಕಾಗೋಗದೆ ನೋಡಿ 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 ಜೀವನನೇ ಬೇಡ. ಮಗಳೇನು ಹೇಳ್ತಾಳೆ, ಈ ಸಮಸ್ಯೆಗೆ ಇಷ್ಟೊಂದು ಜೀವನವೇ ಬೇಡ ಎಂಬುದಾಗಿ ಜಿಗುಪ್ಸೆಗೆ ನೀವು ಹೋಗುವಂಥ ಅಗತ್ಯನೇ ಇಲ್ಲ. ಯಾಕೆ ನೀವು ನನ್ನ ಊರಿನಲ್ಲಿರುವ ಪ್ರವಾದಿ ಬಳಿ ಹೋಗೋದಾದರೆ ಅದರ ಅರ್ಥ, ಯಾಕೆಂದರೆ ಆಕೆಗೆ ಚೆನ್ನಾಗಿ ಗೊತ್ತು ಪ್ರಿಯರೇ, ತನ್ನ ಊರಿನಲ್ಲಿರುವಂಥ ಪ್ರವಾದಿ ಯಾರು, ಆ ಪ್ರವಾದಿಯ ಮೂಲಕವಾಗಿ ನನ್ನ ದೇವರು ಎಂತಹ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ, ನನ್ನ ದೇವರು ಯಾರು, ಅವರು ಏನಾಗಿದ್ದಾರೆ, ಏನನ್ನ ಮಾಡಲಿಕ್ಕೆ ಶಕ್ತರು ಎಂಬುದಾಗಿ ಆಕೆ ಪರಿಪೂರ್ಣವಾಗಿ ತನ್ನ ದೇವರನ್ನು ಅರಿತಿದ್ದರಿಂದ ತನ್ನ ಯಜಮಾನಿಗೆ ಹೇಳ್ತಾಳೆ, ಇಟ್ಸ್ ಎ ಚಿಟಿಕಿ ಹೊಡೆಯೋ ಮ್ಯಾಟ್ರ್ ಅದು ನಿಮಗೆ ದೊಡ್ಡದಿರಬಹುದು, ಬಟ್ ನನ್ನ ದೇವರ ದೃಷ್ಟಿಯಲ್ಲಿ ಅದು ಅಲ್ಪಕರವಾದದ್ದು. ಹೇಗೆ ಆ ಮಗಳಿಗೆ ಅಷ್ಟು ಕಾನ್ಫಿಡೆನ್ಸ್ ಬರಲಿಕ್ಕೆ ಸಾಧ್ಯ?
ದ ಕಾನ್ಫಿಡೆನ್ಸ್ ಬರುವಂಥದ್ದು, ದೃಢವಾದಂಥ ನಂಬಿಕೆ ಅಥವಾ ದೃಢವಾದ ವಿಶ್ವಾಸ ಬರುವಂಥದ್ದು ದ ಓನ್ಲಿ ಒಂದು ಥಿಂಗ್ಸಿಂದ ಮಾತ್ರ. ಏನಂದರೆ, ನೀವು ನಿಮ್ಮ ದೇವರನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ದೀರೋ ಅದರ ಮೂಲಕ ಮಾತ್ರ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಲ್ಲೆಲೂಯಾ. ಹೇಗೆ ಆ ಮಗಳು ಕನ್ಫ್ಯೂಸಲ್ಲಿ ಹೇಳ್ದ, ಎಲ್ಲ ಮಾಡೋದು ಮಾಡಿದ್ದೀರಾ, ನಾವು ಕೆಲವೊಮ್ಮೆ ಪ್ರೇಯರ್ ಕರಿತೀವಲ್ಲ, ಎಲ್ಲ ಸುತ್ತಿದ್ದೀರಾ ಅಂತ, ಬನ್ನಿ ಇಲ್ಗೊಂದು ಸರಿ. ಬಟ್ ಆ ಮಗಳು ಆ ರೀತಿ ಹೇಳ್ದ. ಆಕೆ ಹೇಳ್ತಿರೋದೇ, ನೀವೇನೆಲ್ಲ ಮಾಡಿರ್ಬೋದು, ಅದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ನನಗೆ ಗೊತ್ತು. ಬಿಕಾಸ್ ಯಾಕೆಂದರೆ ನನ್ನ ದೇವರಿಂದ ಅಸಾಧ್ಯವಾದದ್ದು ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಆಕೆಗೆ ಚೆನ್ನಾಗಿ ಗೊತ್ತು ಎಲಿಯನು ಯಾರು, ಎಲಿಯನ ಸಂಗಡ ಯಾರಿದ್ದಾರೆ, ಎಲಿಯನ ಸಂಗಡ ಇರುವಾತನು, ಆತನು ಎಂತಹ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಶಕ್ತನು ನನ್ನ ದೇವರೆಂಬುದಾಗಿ ಆಕೆ ಚೆನ್ನಾಗಿ ಅರಿತುಕೊಂಡಿದ್ದು. ಅದೇ ರೀತಿ ನಾವು ಕೂಡ ನನ್ನ ದೇವರನ್ನು, ತಂದೆಯಾಗಿರುವ ಆತನನ್ನು ನಾನು ಅರಿತುಕೊಂಡಿದ್ದೇನಾ? ಸಮಸ್ಯೆಗಳು, ರೋಗಗಳು ನಮ್ಮ ಜೀವಿತದಲ್ಲಿ ಎದುರಾದ ತಕ್ಷಣದಲ್ಲಿ ಟ್ವಿಂಕ್ ಅಂತ ಅಳುವಂಥ ವ್ಯಕ್ತಿಗಳಾಗಿದ್ದೇವಾ? ಅಥವಾ ಆ ಸಮಯದಲ್ಲಿ ಎದ್ದು ನಿಂತು ನಾನು ಅಬ್ರಾಮನಂತೆ ದೇವರ ವಾಗ್ದಾನದಲ್ಲಿ ದೃಢವಾಗಿ ನಿಂತುಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ವ್ಯಕ್ತಿಗಳಾಗಿದ್ದೇವಾ? ಅದಕ್ಕಾಗಿ ಪ್ರಿಯ, ನೀವೆಷ್ಟರ ಮಟ್ಟಿಗೆ ನಿಮ್ಮ ದೃಢವಾದ ನಂಬಿಕೆ ಪ್ರಕಟಪಡಿಸುವಂಥದ್ದು ನಿಮ್ಮ ಪ್ರಾರ್ಥನೆಗಳಿಂದಲೂ, ಉಪವಾಸಗಳಿಂದ, ಮತ್ತೊಂದು ಯಾವುದೇ ಕಾರ್ಯದಿಂದಲ್ಲ, ಬದಲಾಗಿ ನೀವು ಆತನನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ದೀರೋ ಅದರ ಮೂಲಕವಾಗಿ ಮಾತ್ರ. ಹಲ್ಲೆಲೂಯಾ. ಆಕೆ ತನಗೆ ಗೊತ್ತು ತನ್ನ ದೇವರು ಯಾರು, ಏನನ್ನು ಮಾಡಲಿಕ್ಕೆ ಶಕ್ತರೆಂಬುದಾಗಿ. ಹಾಗಾಗಿ ಆಕೆ ನಿಖರವಾಗಿ ಹೇಳ್ತಾ ಇದ್ದಾಳೆ, ಈ ಸಮಸ್ಯೆಯಿಂದ ನೀವು ಗುಣ ಆಗೋದು ಸ್ವಲ್ಪ ಸಮಯ ಅಷ್ಟೇ, ಅದರ ಕ್ಷಣ ಮಾತ್ರ. ಅದು ನಾನು 100 ಪ್ರವಾದಿ ಬಳಿ ಹೋಗೋದಾದರೆ ಆ ಪ್ರವಾದಿ ಮೂಲಕ ನನ್ನ ದೇವರು ಎಂತಹ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಶಕ್ತರೆನ್ನುವುದನ್ನು ಆಕೆ ನುಡಿತಾ ಇದ್ದಾಳೆ. ಇನ್ ದ ಸೇಮ್ ವೇ ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ಅನಿಸ್ಬೋದು, ಆಫ್ಟರ್ ಆಲ್ ಮನೆ ಕೆಲಸದ ಆಕೆ ನಾನು ಏನನ್ನು ಮಾಡಲಿಕ್ಕೆ ಸಾಧ್ಯ, ಅವರು ಕೊಟ್ಟಿರೋದನ್ನು ತಿನ್ಕೊ ಬಿದ್ದಿದ್ದೀನಿ, ಅವರು ಕೊಟ್ಟಿರೋದ್ರಲ್ಲಿ ನಾನು ಜೀವನವನ್ನು ಸಾಗಿಸ್ತಾ ಇದ್ದೀನಿ ಎಂಬುದಾಗಿ ಅನೇಕ ಆಲೋಚನೆಗಳು ಬರ್ಬೋದು. ಹೌದಲ್ಲೋ? ಬರುತ್ತಲ್ಲೋ? ಬಟ್ ಆದರೆ ದೇವರು ವಾಗ್ದಾನ ತಿಳಿಸದೆ ಪ್ರಿಯರೇ, ನೀವು ಯಾವುದೇ ಕಾರಣಕ್ಕೂ ಸಾಮಾನ್ಯ ವ್ಯಕ್ತಿಗಳಲ್ಲ. ಯಾಕೆಂದರೆ ಈ ದೇಶದ ರಾಜನಿರ್ಬೋದು, ಅರಸನಿರ್ಬೋದು, ಅಧಿಕಾರಿಗಳಿರ್ಬೋದು, ಈ ಲೋಕದ ವ್ಯಕ್ತಿಗಳಿರ್ಬೋದು, ಅವರ ಜೀವಿತದಲ್ಲಿ ಯಾವುದೆಲ್ಲ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗೆ ಪರಿಹಾರ ಆಗಿರುವ ಆತನನ್ನು ನೀವೆಲ್ಲರೂ ಕೂಡ ಹೊಂದಿಕೊಂಡು ಕುಂತಿದ್ದೀರಿ. ಹಲ್ಲೆಲೂಯಾ. ಬರೀ ಕೇವಲ ಅದಕ್ಕಾಗಿ ಬರೀ ನಿಮ್ಮ ಸಮಸ್ಯೆಗಳು ಬಗೆಹರಿದಿಲ್ಲ ಎಂಬುದಾಗಿ ಯೋಚಿಸಬೇಡಿ. ಸಿರಿಯಾದ ನಾಮಾನನ ಸಮಸ್ಯೆಗಳನ್ನು ಯಾರಿಂದಲೂ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ, ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಕೂಡ ಇದೆ, ಬಟ್ ಆತನ ಜೀವಿತದಲ್ಲಿ ನೆಮ್ಮದಿ ಎನ್ನುವಂಥದ್ದು ಇಲ್ಲವೇ ಇಲ್ಲ. ದ ಸೇಮ್ ವೇ, ಅದೇ ರೀತಿ ಅನೇಕ ಜನರು ಇವತ್ತು ಕೂಡ ಯಾವ ರೀತಿ ನಾಮಾನನಿಗೆ ತನ್ನ ದೇವರ ಬಗ್ಗೆ ಆಕೆ ನುಡಿತಾ ಇದ್ದಳೋ ಅದೇ ರೀತಿ ಪ್ರಿಯರೇ ಅನೇಕ ಜನರ ವ್ಯಕ್ತಿಗಳು ಕಾದು ಕುಳಿತುಕೊಂಡಿದ್ದಾರೆ. ಯಾಕೆಂದರೆ ಅವರ ಜೀವಿತದ ಸಮಸ್ಯೆಯ ಬಿಡುಗಡೆಗಾಗಿ, ಅವರ ಜೀವಿತದ ಸಮಸ್ಯೆಯ ಬಿಡುಗಡೆ ಯಾವುದೋ ಹೈಟೆಕ್ ಆಸ್ಪತ್ರೆಯಲ್ಲೋ ಅಥವಾ ಕೌನ್ಸಿಲಿಂಗ್ ಬೆಡ್ಡಲ್ಲೋ ಅಥವಾ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಮಣ್ಣಲ್ಲೋ ನೀರಲ್ಲೋ ಯಾವುದರಲ್ಲೂ ಇಲ್ಲ. ಬದಲಾಗಿ ದೇವರ ವಾಕ್ಯವಾಗಿರುವ ಆತನು ಶರೀರಧಾರಿಯಾಗಿ ನಮ್ಮಲ್ಲಿ ನೆಲೆಸಿದಾನೆ. ಆತನು ರಕ್ಷಣೆಯ ಸಂದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಆ ಶುಭ ಸಂದೇಶವನ್ನು ಹೊತ್ತು ಸಾರುವಂತ ಅಂತ ಜವಾಬ್ದಾರಿಯನ್ನು ಪ್ರಭು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದು, ಹೋಗಿರಿ, ಲೋಕದ ಕಟ್ಟ ಕಡೆಗೆ ಹೋಗಿರಿ, ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನ ಮತ್ತೆ ಜೀವಕ್ಕೆ ಎಬ್ಬಿಸಿರಿ. ಹೋಗಿ ಮನೆಗಿಂದ ಆಫೀಸ್ಗೆ ಹೋಗಿ ಆಫೀಸಲ್ಲಿ ಕೆಲಸ ಮುಗಿಸೋ ಮನೆ ಬನ್ನಿ, ತಿಂಗಳಾದ್ಮೇಲೆ ಬಾಡಿಗೆ ಕಟ್ಕೊಳ್ಳಿ, ಕರೆಂಟ್ ಬಿಲ್ ಕಟ್ಟಂಗಿಲ್ಲ ಅಲ್ಲ ಈಗ. ಹೋಗಿರಿ ಅಂತ ಹೇಳಿದ್ರ ನಾವೆಲ್ಲ ಹೋಗ್ತೇವೆ? ನಾವೆಲ್ಲ ಹೋಗ್ತೇವೆ? ಲೋಕದ ಕಟ್ಟ ಕಡೆಯವರೆಗೆ. ಏನು ಲೋಕದ ಕಟ್ಟ ಕಡೆಯವರೆಗೆ ಅಂದರೆ ಯಾರೆಲ್ಲ ಸಮಸ್ಯೆಯಲ್ಲಿದ್ದಾರೋ ಆ ಸಮಸ್ಯೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಪರಿಹಾರ ಏನೆಂಬುದಾಗಿ ಗೊತ್ತಿಲ್ಲ, ಬಟ್ ಪರಿಹಾರ ಏನೆಂಬುದಾಗಿ ನೀವು ಕಲಿತುಕೊಂಡಿದ್ದೇವೆ. ಅದನ್ನು ಇತರಿಗಾಗಿ ಕೊಡಲಿಕ್ಕಾಗಿ ದೇವರು ನಮ್ಮನ್ನು ಕರೆದಿರುವಂಥದ್ದು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಮುಂದೆ ಹೇಳ್ತದೆ, ಅವನು ತನ್ನ ಯಜಮಾನನನ್ನು ಕುಷ್ಠರೋಗದಿಂದ ವಾಸ ಮಾಡುತ್ತಿದ್ದನು ಎಂದು ಹೇಳಿದನು. ಆಕೆ ಡೌಟಲ್ಲಿ ಹೇಳಲ್ಲ ಅಥವಾ ಅಷ್ಟು ದೃಢವಾದ ನಂಬಿಕೆಯೊಂದಿಗೆ ಹೇಳಲ್ಲ? ಹೇಗೆ ಆ ದೃಢವಾದ ನಂಬಿಕೆ ಆ ಮಗಳಿಗೆ ಬರ್ಲಿಕ್ಕೆ ಸಾಧ್ಯ? ಯಾಕೆ ತನ್ನ ದೇವರನ್ನು ಆಕೆ ಅರಿತುಕೊಂಡಿದ್ಲು. ನನ್ನ ದೇವರು ಯಾರು, ಏನನ್ನ ಮಾಡಲಿಕ್ಕೆ ಶಕ್ತರೆಂಬುದಾಗಿ. ಅದೇ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಳೋಣ. ನಿಮ್ಮೊಂದಿಗಿರುವಂಥವರು ಯಾರು, ಅವರು ಏನನ್ನ ಮಾಡಲಿಕ್ಕೆ ಶಕ್ತರು ಎನ್ನುವುದನ್ನು ನೀವು ಅರಿತುಕೊಂಡಿದ್ದೀರಾ?
ನಿಮ್ಮ ಪ್ರಶ್ನೆ ಹೌದಾದರೆ ನೆಕ್ಸ್ಟ್ ನನ್ನ ಪ್ರಶ್ನೆ, ಹಾಗಾದರೆ ಸಮಸ್ಯೆಗಳ ಮಧ್ಯದಲ್ಲಿ ಏತಕ್ಕಾಗಿ ಕಣ್ಣೀರಿಡ್ತಿದ್ದೀರಾ? ಹೌದು ಬ್ರದರ್, ಯಾಕೆ ಇಡ್ತಿದ್ದೀನಿ ಅಂತ ನನಗೇ ಗೊತ್ತಿಲ್ಲ ಬ್ರದರ್. ದೇವರ ವಾಗ್ದಾನ ತಿಳಿಸ್ತದೆ, ನಿಮ್ಮೊಂದಿಗಿರುವ ಆತನು ಯಾರೆಂಬುದಾಗಿ ನೀವು ಅರಿತುಕೊಂಡಿದ್ದೇನೆ ಎಂಬುದಾಗಿ ನೀವು ಹೇಳೋದಾದ್ರೆ, ಸಮಸ್ಯೆಗಳ ಮಧ್ಯದಲ್ಲಿ ನೀವು ಏತಕ್ಕಾಗಿ ಕಣ್ಣೀರನ್ನು ಇಡ್ತಿದ್ದೀರಿ? ಏತಕ್ಕಾಗಿ ನೀವು ಚಿಂತಾಕ್ರಾಂತರಾಗಿದ್ದೀರಿ? ಏತಕ್ಕಾಗಿ ನನ್ನ ಜೀವನ ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ ಎಂಬುದಾಗಿ ಜಿಗುಪ್ಸೆಗೆ ಒಳಗೊಂಡು ಜೀವಿತನ ಕೊನೆಗೊಳಿಸಿಕೊಳ್ಳಬೇಕು ಎನ್ನುವಂಥ ಆಲೋಚನೆಗೆ ಒಳಗಾಗಿದ್ದೀರಿ? ಯಾಕೆಂದರೆ ನಿಮ್ಮೊಂದಿಗೆ ಯಾರಿದ್ದಾರೆ ಎನ್ನುವಂಥದ್ದನ್ನು ನೀವು ಮರೆತವರಾಗಿದ್ದೀರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಯಾಕಂದರೆ ಈ ಒಂದು ದೈವ ವಾಗ್ದಾನದಲ್ಲಿ ನೀವು ನೋಡ್ಬೋದು, ಹಬಕ್ಕೂಕು ಚಾಪ್ಟರ್ ಯಾವುದು? ಹಬಕ್ಕೂಕು, ಅಕ್ಕಬುಕ್ಕು ಅಲ್ಲ. ಓಕೆ, ಹಕ್ಕಬುಕ್ಕು ಇನ್ ಹಿಸ್ಟ್ರಿ, ಹಬಕ್ಕೂಕು ಇನ್ ಬೈಬಲ್. ಇದು ಯಾವ್ದು ಬರೆದ್ರೆ ಹಕ್ಕ ಬುಕ್ಕನ್ನೆಲ್ಲ ಕರೀತಾ ಇದ್ದಾರೆ ಅಂತಲ್ಲ. ಹಬಕ್ಕೂಕ್ ಚಾಪ್ಟರ್ 3:17. ಓಕೆ, ಓದೋಣ ಎಲ್ಲರೂ. ಆಹಾ, ಅಂಜೂರವು ಹೇಳಿ, ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿ. ನೀವು ಎಲ್ಲರೂ ಏನು ಬ್ರದರ್ ಫ್ಯಾನ್ ಇರೋರು ಮಾತ್ರ ಆಹಾ ಅಂತಾರೆ, ನಾವೇ ಅಯ್ಯೋ ನನಗಲ್ಲಿ ಇಲ್ಲಿ ಈ ಕಡೆಗೆ ಕೇಳ್ತಿಲ್ಲ. ಹಲ್ಲೆಲೂಯಾ. ಕೇಳದೇ ಇದ್ರು ಕೇಳಿಸ್ಕೊತಿದ್ದೀರಾ? ಕೇಳ್ತಿದೆ, ಕೇಳಿಸ್ತಿಲ್ಲ? ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಇಷ್ಟೊತ್ತು ಹೇಳಿದ್ ಕೇಳಿಸುತ್ತಾ? ಕೇಳಿಸಿದೆ. ಓಕೆ, ಓದೋಣ. ಆಹಾ, ಅಂಜೂರ ಓದಿ ಮುಂದೆ. ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡದಿದ್ದರು, ಕುರಿ ಹಟ್ಟಿಗಳು ಬರಿದಾಗಿ ಹೋದರು, ಕೊಟ್ಟಿಗೆಗಳಲ್ಲಿ ದನಕರುಗಳು ಇಲ್ಲವಾದರು. ನಾನು ಯೆಹೋವನನ್ನು ಕೇಳುವೆನು. ದೇವಾ, ಇದು ನನ್ನದೊಂದು ಜೀವನವಾ? ಇದು ನನ್ನದೊಂದು ಬದುಕ? ಇಂಥ ಜೀವನದಲ್ಲಿ ನಾನು ಜೀವಿಸಬೇಕಾ? ಎಲ್ಲ ಬರೆದಾಗಿದ್ದಿದ್ರೆ 18ನೇ ವಾಕ್ಯದಲ್ಲಿ ನಾವೇನು ಹೇಳ್ತಿದ್ವಿ? ಈಗ ಅಲ್ಲಿ ಹೇಳ್ತದೆ ದೇವರು, ಸ್ವಲ್ಪ ಮೇಲೆ ಬರೆದ ಅಲ್ಲಿ ಏನಂತ ಹೇಳ್ತದೆ? ಫಸ್ಟು ಓಕೆ, ಆಹಾ ಬಿಟ್ಟೆ ಬಿಡಿ. ಓಕೆ, ಅಂಜೂರವು ಚಿಗುರದಿದ್ದರು. ಒಳ್ಳೇದ ಕೆಟ್ಟದ? ಚಿಗುರಿಲ್ಲ, ಹೌದಲ್ಲ? ಎರಡನೇದು, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು. ಒಳ್ಳೇದ ಕೆಟ್ಟದ್ದು? ಕೆಟ್ಟದ್ದು. ಓಕೆ, ನೆಕ್ಸ್ಟ್, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾಗಿದ್ದರು. ಎಣ್ಣೆ ಮರ ಉತ್ಪತ್ತಿ ಆಗ್ತಾನೆ ಇಲ್ಲ, ಅದು ಶೂನ್ಯ. ಒಳ್ಳೇದ ಕೆಟ್ಟದ? ಕೆಟ್ಟದ್ದು. ಹೊಲಗದ್ದೆಗಳು ಆಹಾರ ಧಾನ್ಯವನ್ನು ಉತ್ಪತ್ತಿ ಅಂದ್ರೆ ಹೊಲಗದ್ದೆಗಳು ಆಹಾರ ಉತ್ಪತ್ತಿ ಮಾಡದೇ ಇದ್ರು, ಅದು ಒಳ್ಳೇದ ಕೆಟ್ಟದ? ಕೆಟ್ಟದ್ದೇ. ನೆಕ್ಸ್ಟ್, ಕುರಿ ಹಟ್ಟಿಗಳು ಆಯ್ತು, ಕೊಟ್ಟಿಗೆಗಳು. ಓಕೆ, ನಿಮ್ಮ ಕೊಟ್ಟಿಗೆಗಳು ದನ ಕರಿ ಕುರು ಯಾವುದೆಲ್ಲ ಇದೆಯೋ ಅದೆಲ್ಲ ಬಿಟ್ಟು ಆಯ್ತಾ. ಕುರಿ ಹಟ್ಟಿಗಳು ಬರಿದಾಗಿ ಹೋದರು. ಒಳ್ಳೇದ ಕೆಟ್ಟದ್ದ? ಕೆಟ್ಟದ್ದೇ. ಓಕೆ, ಕೊಟ್ಟಿಗೆಗಳಲ್ಲಿ ದನ ಕರುಗಳು ಅಂದ್ರೆ ಎಲ್ಲವೂ ಎಂಟಿ, ಹೌದಾ? ಕೊಟ್ಟಿಗೆ ನೋಡಿದ್ರು ಎಂಟಿ, ಗದ್ದೆ ನೋಡಿದ್ರು ಎಂಟಿ, ಪರ್ಸ್ ನೋಡಿದ್ರು ಎಂಟಿ, ಅಕ್ಕಿ ಡಬ್ಬಿ ತೆಗೆದ್ರು ಎಂಟಿ, ಖಾರದ ಪುಡಿನೂ ಎಂಟಿ, ಆಯ್ತು ಚಕ್ಕೆ ಲವಂಗ ಗಸಗಸೆ ಮಸೆ ಎಲ್ಲ ಎಂಟಿ. ದ ಹೋಲ್ ಟೋಟಲ್ ಆಲ್ ಎಲ್ಲವೂ ಕೂಡ ಖಾಲಿ. ನೆಕ್ಸ್ಟ್ 18ನೇ ವಾಕ್ಯದಲ್ಲಿ ಏನು ಬರಬೇಕಾಗಿತ್ತು ನಾವಿದ್ದಿದ್ರೆ? ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ಉಲ್ಲಾಸಿಸ್ತಿದ್ವ ನಾವು ಯೆಹೋವನಲ್ಲಿ ಉಲ್ಲಾಸಿಸ್ತಿದ್ವಾ ಅದು ಉಳ್ಳಾಡ್ತಿದ್ವಾ? ಎಲ್ಲವೂ ಬರಿದಾಗಿದ್ದಿದ್ರೆ ಉಲ್ಲಾಸ ಪಡ್ತಿದ್ವಾ ಉಳ್ಳಾಡ್ತಿದ್ವಾ? ನಾವು ಉಳ್ಳಾಡ್ತಿದ್ವಿ, ಜೊತೆಗಿರೋರ್ನ ಉಳ್ಳಾಡಿಸ್ತಿದ್ವಿ. ದೇವರು ವಾಗ್ದಾನ ತಿಳಿಸೋದು ಎಲ್ಲವೂ ಬರಿದಾಗಿದೆ.
ಎಲ್ಲವೂ ಕೂಡ ಖಾಲಿ ಖಾಲಿ ಆಗಿದೆ. ಬಟ್ ಆದರೆ ದೇವರು ವಾಗ್ದಾನ ತಿಳಿಸದೆ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಅದರ ಅರ್ಥ ಇದು ಗುಡ್ ನ್ಯೂಸ್. ನಿಮ್ಮ ಇಂಗ್ಲೀಷ್ KJV ಟ್ರಾನ್ಸ್ಲೇಷನಲ್ಲಿ ಓದುವಾಗ ಹೇಳ್ತದೆ, ಅಲ್ಲಿ ಹೇಳ್ತದೆ ದೈವ ವಾಕ್ಯದಲ್ಲಿ, ಆತನು ಕಾನ್ಫಿಡೆನ್ಸ್, ತನ್ನ ದೇವರಲ್ಲಿ ದೃಢವಾದಂತಹ ನಂಬಿಕೆಯನ್ನು ಆತನು ವ್ಯಕ್ತಪಡಿಸ್ತಾನೆ. ಆತ ನೋಡ್ಬೋದು ಪ್ರಿಯ, ದೈವ ವಾಕ್ಯದಲ್ಲಿ ನೋಡುವಾಗ ಆತನ ರಿಜಾಯ್ಸ್, ಆನಂದವನ್ನು ಪಡ್ತಾನೆ. ಏತಕ್ಕಾಗಿ? ಕಾರಣ ಯಾಕೆಂದರೆ ತನ್ನ ದೇವರಲ್ಲಿ ಆತನು ದೃಢವಾದ ನಂಬಿಕೆಯನ್ನು ಆತನಿಟ್ಟಿದ್ದಾನೆ. ಅದರರ್ಥ ಈವನ್ ಎಣ್ಣೆ ಮರೆ ಉತ್ಪತ್ತಿ ಆಗದೆ ಇರಬಹುದು, ಹೊಲ ಗದ್ದೆಗಳ ಆಹಾರ ಕೊಡದೆ ಇರಬಹುದು, ಪಶು ಪ್ರಾಣಿಗಳು ನನ್ನ ಕೊಟ್ಟಿಗೆಯಲ್ಲಿ ಇಲ್ಲದೆ ಇರಬಹುದು, ದ್ರಾಕ್ಷ ಲತೆಗಳು ಇಲ್ಲದೆ ಇರಬಹುದು, ಅಂಜೂರದ ಮರ ಫಲ ಕೊಲ್ಲದೆ ಇರಬಹುದು. ಬಟ್ ನನ್ನ ಆನಂದವನ್ನು ಯಾವುದೂ ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದೆಲ್ಲ ತುಂಬಿ ತುಳುಕುವಾಗ ನಾನು ಆನಂದವಾಗಿರೋದಿಲ್ಲ. ಯಾಕೆಂದರೆ ನನ್ನೊಂದಿಗೆ ನನ್ನ ದೇವರಿದ್ದಾರೆ. ಹಾಗಾಗಿ ತುಂಬಿದ್ರೂ ನಾನು ಆನಂದವಾಗಿರ್ತೇನೆ, ಖಾಲಿಯಾಗಿದ್ದರೂ ಕೂಡ ಆನಂದವಾಗಿರ್ತೇನೆ. ಯಾಕೆಂದರೆ ನನ್ನ ಅಗತ್ಯಗಳನ್ನು ಪೂರೈಸುವಂಥದ್ದು ನನಗಿರುವ ಸಂಪತ್ತಲ್ಲ, ಬದಲಾಗಿ ನನ್ನೊಂದಿಗಿರುವಂತ ನನ್ನ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಯಾಕೆಂದರೆ ದೈವ ವಾಗ್ದಾನ ತಿಳಿಸುತ್ತೆ ಹೇಗೆ ಆತನ ಕಾನ್ಫಿಡೆನ್ಸ್, ದೃಢವಾದ ನಂಬಿಕೆ ಇರುವಂಥದ್ದು. ನನ್ನ ಜೀವಿತದ ಉತ್ಪತ್ತಿ ಉತ್ತುಂಗ, ಅತ್ಯುನ್ನತವಾದ ಜೀವಿತ ಬರುವಂಥದ್ದು ಎಣ್ಣೆ ಮರಗಳ ಉತ್ಪತ್ತಿ ಆದಾಗಲ್ಲ, ಹೊಲ ಗದ್ದೆಗಳ ಆಹಾರ ಕೊಡೋದ್ರಿಂದ ಅಲ್ಲ, ಅದು ಕುರಿ ಕೊಟ್ಟಿಗೆಗಳಲ್ಲಿ ದನ ಕರುಗಳು ಇರುವುದರಿಂದ ತುಂಬಿ ತುಳುಕೋದ್ರಿಂದ ಅಲ್ಲ, ಬದಲಾಗಿದೆ ಎಲ್ಲವೂ ನನ್ನ ಜೀವಿತದಲ್ಲಿ ಬರಿದಾಗಿದ್ರು ನಾನು ಆನಂದ ಪಡ್ತೇನೆ, ನಾನು ಆಯ್ಕೆ ಮಾಡ್ಕೊಳ್ತೇನೆ. ಯಾಕೆನ್ನೋದಾದರೆ ನಾನು ನನ್ನ ದೇವರಲ್ಲಿ ಆನಂದಿಸ್ತೇನೆ, ಯಾಕೆಂದರೆ ಆತನು ನನ್ನ ಭರವಸೆಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಗಾಗಿ ನಾವು ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ, ನಮ್ಮ ಜೀವಿತದಲ್ಲೂ ಬರಿದಾಗಿದ್ದರೆ ನಾವು ಕೂಡ ಖಂಡಿತವಾಗಿಯೂ ದೇವರ ವಾಕ್ಯದಲ್ಲಿ ಆನಂದ ಪಡ್ತಿದ್ವಾ? ಸದಕ್ಕಾಗಿ ಹೇಳ್ತದೆ ಪ್ರಿಯರೇ, ಹೇಗೆ ಆ ಮಗಳು, ಹೇಗೆ ನಿಂದಕ್ಕೆ ಬರೋಣ 2 ಅರಸು 5ನೇ ಅಧ್ಯಾಯಕ್ಕೆ. ಹೇಗೆ ಆ ಮಗಳು ದೃಢವಾಗಿ ಡಿಕ್ಲೇರನ್ನು ಮಾಡ್ತಾ ಇದ್ದಾಳೆ, ನೀವು ಇದೆಲ್ಲ ಪ್ರಯತ್ನ ಮಾಡೋದಕ್ಕಿಂತ ಇಸ್ರಾಯೇಲಲ್ಲಿರುವ ನನ್ನ ಪ್ರವಾದಿ ಬಳಿ ಹೋಗಿದ್ದರೆ ಇಷ್ಟೊತ್ತಿಗೆ ನಿಮ್ಮ ರೋಗ ಗುಣ ಆಗೋಗ್ತಿತ್ತು. ಯಾರೊಂದಿಗೆ ಹೇಳಿದ್ಲು? ನಾಮಾನನ ಹೆಂಡತಿಯೊಂದಿಗೆ ಹೇಳಿದ್ಲು. ಈಗ ಹೆಂಡತಿ ಏನು ಮಾಡಿದ್ಲು? ಇಮಿಡಿಯೇಟ್ ಹೋಗಿ ನಾಮಾನಿಗೆ ಹೇಳಿದೆ, ರೀ ನಮ್ಮ ಮನೆ ಕೆಲಸದವಳು ಹೇಳಿದ್ಲು, ನೀವು ಯಾಕೆ ಈ ರೋಗದಲ್ಲಿ ಬಳಲ್ತಾ ಇದ್ದೀರಿ ಎಂಬುದಾಗಿ ಇಸ್ರಾಯೇಲಲ್ಲಿ ಒಬ್ಬ ಪ್ರವಾದಿ ಇದ್ದಾನಂತೆ, ನೀವು ಯಾಕಲ್ಲಿ ಹೋಗಿ ಬರಬಾರ್ದು. ನಂತರದಲ್ಲಿ ದೇವರ ವಾಗ್ದಾನ ತಿಳಿಸದೆ 4, ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದ್ದನ್ನ ತಿಳಿಸಿದನು. ಹಾಗಾದ್ರೆ ಆಕೆ ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ, ಆಕೆ ತನ್ನ ದೇವರ ಬಗ್ಗೆ ಎಂತಹ ದೃಢವಾದ ನಂಬಿಕೆಯನ್ನಿಟ್ಟಂತಹ ಮಗಳಾಗಿದ್ದಾಳೆ. ಅಫ್ಕೋರ್ಸ್ ಖಂಡಿತವಾಗಿಯೂ ನಾಮಾನನ ಹೆಂಡತಿ ಹೇಳಿರ್ಬೋದು, ಸುಮ್ಮನೆ ಕೆಲಸ ಮಾಡು, ನಾವು ಮಾಡಬಾರ್ದೆಲ್ಲ ಮಾಡಿ ಆಯಿತು, ಹಚ್ಚಬಾರ್ದೆಲ್ಲ ಹಚ್ಚಿ ಆಯಿತು, ತೊಳಿಬಾರ್ದೆಲ್ಲ ತೊಳೆದು ಆಯಿತು, ಎಲ್ಲ ಮಾಡಿ ಆಯಿತು, ಈಗ ಬೇರೆ ನೀನು ಬೇರೆ ಅದನ್ನು ಬೇರೆ ಮಾಡುವಂತೀಯ, ಕೆಲಸವಿಲ್ಲ, ಹೋಗು. ಎಷ್ಟೋ ಸಮಯದಲ್ಲಿ ಇವನ್ ನೋಡ್ಬೋದು ಪ್ರಿಯರ, ಆಲೋಚನೆಗೆ ಬಂದರೂ ಕೂಡ, ಬಟ್ ದೇವರ ವಾಗ್ದಾನ ತಿಳಿಸದೆ ಆಕೆ ಕಾನ್ಫಿಡೆನ್ಸಲ್ಲಿ ದೃಢವಾದ ನಂಬಿಕೆಯೊಂದು ನುಡಿದ, ಇಲ್ಲ ನೀವು ಈ ರೋಗದಿಂದ ಬಳಲ್ತಾ ಇದ್ದೀರಾ, ನನ್ನ ಪ್ರವಾದಿ ಬಳಿ ಹೋಗೋದಾದ್ರೆ ಇದಕ್ಕೆ ಕ್ಷಣ ಮಾತ್ರದಲ್ಲಿ ಗುಣ ಆಗೋದು. ಇಟ್ ಇಸ್ ನಾಟ್ ಮ್ಯಾಟರ್, ಅದು ಪ್ರಾಬ್ಲಮ್ ಅಲ್ವೇ ಅಲ್ಲ. ಹೊತ್ಕೊಂಡು ಯಾಕೆ ಗೊಳೋ ಅಂತ ತಿರುಗ್ತಾ ಇದ್ದೀರಾ, ಅಳ್ತಾ ಇದ್ದೀರಾ? ಯಾಕೆಂದರೆ ಅದಕ್ಕಾಗಿ ಪ್ರಿಯರೇ, ಅನೇಕ ಜನರ ಜೀವಿತದಲ್ಲಿ ಸಮಸ್ಯೆಗಳು ಅವರ ಜೀವಿತದಲ್ಲಿ ಕಣ್ಣೀರನ್ನು ತರಿಸಿದೆ, ಸಮಸ್ಯೆಗಳು ಅವರ ಜೀವಿತವನ್ನು ಜಿಗುಪ್ಸೆಗೆ ತರದೊಂಗಿದೆ. ಅನೇಕ ಜನ ಜೀವಿತದಲ್ಲಿ ಸಮಸ್ಯೆಗಳಿಂದ ಹೇಗೆ ಹೊರಬರುವಂಥದ್ದು ಎಂಬುದಾಗಿ ದಿಕ್ಕೆ ಚೋಚದೆ ಅವರೆಲ್ಲರೂ ಕೂಡ ತಮ್ಮ ಜಿಗುಪ್ಸೆಯಿಂದ ಜೀವಿತದ ಆತ್ಮಹತ್ಯೆಯ ಕಡೆ ಆಲೋಚಿಸ್ತಾ ಇದ್ದಾರೆ. ಬಟ್ ಆದರೆ ದೇವರ ವಾಗ್ದಾನ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಕೂಡ ತಿಳಿಸೋದೇನನ್ನೋದಾದರೆ, ಅವರೆಲ್ಲ ಸಮಸ್ಯೆಗೆ ಬೇಕಾದ ಉತ್ತರವನ್ನು ನೀವು ಹೊತ್ತುಕೊಂಡು ಕೂತಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅಟ್ಲೀಸ್ಟ್ ಒಮ್ಮೆ ಯಾರಾದರೂ ನೀವು ಮನೆಗೆ ಹೋಗಿ, ಇನ್ನೊಬ್ಬರ ಮನೆಗೆ ಹೋಗಿ ಅವರಿಗೆ ದೇವರ ವಾಕ್ಯವನ್ನು ಹೇಳ್ಕೊಟ್ಟಾಗ, ಅಬ್ಬಾ ಸಮಾಧಾನ ಆಯಿತು, ನೀವು ಬಂದದ್ದು ಎಷ್ಟೋ ನನಗೆ ಖುಷಿ ಆಯಿತು, ಇವತ್ತು ನಾನು ಆರಾಮಾಗಿದ್ದೀನಿ ಅಂತ ಹೇಳಿಲ್ಲ? ಅದರತ್ತ ಅವರ ಜೀವಿತದ ಸಮಸ್ಯೆಗೆ ಪರಿಹಾರ ಎಲ್ಲಿತ್ತು? ಯಾರೊಳಗಿದೆ? ನಮ್ಮೊಳಗೆ ಇಟ್ಕೊಂಡು ನಾವೇನು ಮಾಡ್ತಿದ್ದೀವಿ? ಕೊಡ್ತಿದ್ದೀವ ಅಥವಾ ನಮಗೆ ನೋಡ್ಕೊತಿದ್ದೀವ? ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನೆಕ್ಸ್ಟ್ ಹೇಳ್ತದೆ, ಅರಸನ ಸನ್ನಿಧಿಗೆ ನಾಮಾನನ ಹೋದ್ನ ಹೋಗ್ಲಿಲ್ಲೋ? ಅದರ ಅರ್ಥ ಆ ಮಹಿಳೆ ಏನನ್ನು ಹೇಳಿದೋ ಅದನ್ನು ನಂಬಿದ.
ಅದಕ್ಕಾಗಿ ಪ್ರಿಯರೇ, ಒಂದು ಕೆಲಸ, ನೀವು ಗುಮಾಸ್ತರಾಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಅಟೆಂಡರ್ ಆಗಿರ್ಬೋದು, ಅಥವಾ ಯಾವುದೇ ಉದ್ಯೋಗದಲ್ಲಿರ್ಬೋದು. ಉದ್ಯೋಗ ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಅಲ್ಲವೇ ಅಲ್ಲ, ಸ್ಥಾನ ಅಲ್ಲವೇ ಅಲ್ಲ. ಬಟ್ ನೀವು ನಿಜವಾದ ದೇವರನ್ನು ಹೊತ್ತುಕೊಂಡಿರುವಂಥ, ದೇವರ ಸಾಮ್ರಾಜ್ಯವನ್ನು ಪ್ರತಿನಿಧಿಸುವಂಥ ದೇವರ ಮಗನೂ ಮಗಳಾಗಿದ್ದೀರಿ. ಹಾಗಾಗಿ ಈ ಒಂದು ದೇಶದ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಜ್ಞಾನವನ್ನು ನಾವು ಹೊತ್ತಿಕೊಂಡಂಥ ವ್ಯಕ್ತಿಗಳಾಗಿದ್ದೇವೆ. ಹಾಗಾಗಿ ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ಕೀಳಾಗಿ ಕಾಣ್ಕೊಳ್ಬೇಡಿ. ನನಗೆ ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರೋದಿಲ್ಲ, ಮಾತಾಡೋಕ್ಕೆ ಬರಲ್ಲ, ನಗಕ್ಕೆ ಬರಲ್ಲ, ಹಾಡೇಳಕ್ಕೆ ಬರಲ್ಲ, ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ತುಚ್ಛೀಕರಿಸ್ಕೊಳ್ಬೇಡಿ. ಯಾಕೆ ದೇವರ ವಾಗ್ದಾನ ತಿಳಿಸದೆ, ಈವನ್ ಆ ಅರಸನಿಗೆ ಆಪ್ತನಾದಂಥ ನಾಮಾನನ ಸಮಸ್ಯೆ ಬಗೆಹರಿಯುವ ಕೀ ಇದ್ದದ್ದು ಆ ಮನೆ ಕೆಲಸದವಳ ಕೈಯಲ್ಲಿ. ಆಕೆ ಹೇಳ್ತಾಳೆ, ಇದಕ್ಕೆ ಯಾಕೆ ಕಷ್ಟಪಡಿದ್ರು, ಹೋಗಿ ಬರೋಗಿ. ನಿಜವಲ್ಲೂ ಗುಣ ಆಯ್ತದ? ಹೋಗಿ ಬರೋಗಿ, ಗ್ಯಾರಂಟಿ. ಕುಷ್ಠರೋಗ ಇದು, ಹೇಳ್ತಿದ್ದೀನಲ್ಲ, ಹೋಗಿ ಬರೋಗಿ. ನೀವಿತ್ತಿಂದ ಹೋಗೋದಾದರೆ ಆ ಕಡೆ ಬರುವಾಗ ನೀವು ಆರೋಗ್ಯವಂತರಾಗಿ ಹಿಂದಿರುಗಿ ಬರ್ತೀರಿ. ದಟ್ಸ್ ಕಾಲ್ ಕಾನ್ಫಿಡೆನ್ಸ್ ಬರುವಂಥದ್ದು ಪ್ರಿಯರೇ. ಆಕೆ ದೇವರನ್ನು ಎಷ್ಟರ ಮಟ್ಟಿಗೆ ಅರಿತುಕೊಂಡಿದ್ದೆಂಬುದು. ಆಕೆಯ ಕಾರ್ಯ 3-4 ಲೈನೇ ಇರ್ಬೋದು, ಅಷ್ಟು ಒಂದೇ ಲೈನು ವಾಕ್ಯ ಅದಲ್ಲೋ. ಬಟ್ ಅದರ ಆಕೆಯ ಕಾರ್ಯ ಮಾತ್ರ ಅಲೌಕಿಕವಾದದ್ದು. ಯಾಕಂದರೆ ಯಾರೂ ಕೂಡ ಗುಣ ಹೊಂದಲಿಕ್ಕೆ ಸಾಧ್ಯವಿಲ್ಲ ಕುಷ್ಠರೋಗದಿಂದ. ಬಟ್ ಅದರ ಅಂಥ ರೋಗದಿಂದ ನಾಮಾನನು ಆರೋಗ್ಯವನ್ನು ಹೊಂದಿಕೊಳ್ತಾನೆ. ಹೇಗೆಂಬುದಾಗಿ ನೆಕ್ಸ್ಟ್, ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರೇಲ್ ದೇಶದ ಹುಡುಗಿ ಹೇಳಿದ್ದನ್ನು ತಿಳಿಸಿದನು. ಅರಾಮ್ಯರ ಅರಸನು ಅವನಿಗೆ, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡ್ತೇನೆ. ಈಗ ಅರಸನ ಹೇಳ್ತಿದ್ದಾನೆ, ವೆರಿ ಗುಡ್, ನೀನು ಗುಣ ಆಗ್ತೀಯ ಅನ್ನೋದಾದರೆ ನನಗೂ ಕೂಡ ಐ ಆಮ್ ಹ್ಯಾಪಿ. ನಿನಗೇನು ಬೇಕು, ಲೆಟ್ರ್ ಬೇಕಾ, ಇನ್ಫ್ಲುಯೆನ್ಸ್ ಲೆಟ್ರು ನಾನು ರೆಡಿ ಮಾಡಿಕೊಡ್ತೇನೆ, ನೀನು ತಗೊಂಡೋಗಿ ಅರಸನಿಗೆ ಕೊಡು. ಅದು ಹೇಳ್ತಾರೆ. ನೆಕ್ಸ್ಟ್ ಹೋಗುವಾಗ, ಬಾ, ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಎಂದನು. ನಾಮಾನನು 10 ತಲಾಂತು ಬೆಳ್ಳಿ, ಅಂದರೆ 30,000, 6,000 ತೋಲೆ ಬಂಗಾರ, 10 ಜೊತೆ ಬಟ್ಟೆಗಳನ್ನು, ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸಿದ್ದೇನೆ, ನೀನು ಅವನ ಕುಷ್ಠ ರೋಗವನ್ನು ವಾಸಿ ಮಾಡತಕ್ಕದ್ದೆಂದು ಈ ಪತ್ರದಲ್ಲಿ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ರಾಜ ಏನಂತ ಬರೆದು ಕಳಿಸಿದಾನೆ? ಇಸ್ರೇಲ್ ಅರಸನಿಗೆ ಕಳಿಸಿದಾನೆ, ನನ್ನ ಸೇವಕ ನನಗೆ ತುಂಬ ಬೇಕಾದವನು, ನನ್ನ ಸೈನ್ಯದ ಅಧಿಕಾರಿ, ಅವನ ರೋಗನ ನೀನು ವಾಸಿ ಮಾಡಬೇಕೆಂಬುದಾಗಿ ಪತ್ರದಲ್ಲಿ ಬರೆದು ಕಳಿಸಿದ್ದಾನೆ. ಯಾವಾಗ ಇಸ್ರೇಲ್ ಅರಸ ಈ ಪತ್ರವನ್ನು ನೋಡಿದ, ನೆಕ್ಸ್ಟು ಪತ್ರವನ್ನು ಇಸ್ರೇಲ್ ಅರಸನಿಗೆ ಕೊಟ್ಟನು. ಅದರಲ್ಲಿ ಹೀಗಿತ್ತು, ನೆಕ್ಸ್ಟ್ 7, ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ ಅವನು ಕಳುಹಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸಿ ಮಾಡಬೇಕೆಂತೆ, ಇದು ಎಂಥ ಅಪ್ಪಣೆ, ನಾನೇನೋ ದೇವರೋ, ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಾಮರ್ಥ್ಯ ಉಂಟೋ, ಇವನು ನನ್ನೊಡನೆ ಜಗಳ ಆಡುವುದಕ್ಕೆ ಕಾರಣ ಹುಡುಕುತ್ತಿದ್ದಾನಲ್ಲವೇ, ನೀವೇ ಆಲೋಚಿಸಿ ಎಂದು ಹೇಳಿದರು. ಅರಸನು ಹೇಳಿದಾನೆ, ಸಮಾರ್ಯದ ಅರಸನ ಸಿರಿಯಾದ ಅರಸನೊಂದು ಪತ್ರ ಕೊಟ್ಟಿದ್ದಾನೆ, ನನ್ನ ಸೇವಕ ಇಂಥ ರೋಗದಲ್ಲಿದ್ದಾನೆ, ಗುಣಪಡಿಸೆಂಬುದಾಗಿ. ಆದರೆ ಅದನ್ನು ನೋಡಿದ ತಕ್ಷಣ ಅರಸ ಏನು ಮಾಡ್ತಿದ್ದಾನೆ? ಬಟ್ಟೆ ಹರ್ಕೊಳ್ತಿದ್ದಾನೆ. ಯಾಕೆ? ಅವನಿಗೆ ಫ್ರಸ್ಟ್ರೇಷನ್, ಒತ್ತಡ ಸ್ಟಾರ್ಟ್ ಆಗೋಗ್ತು. ಒಂದು ಆಲೋಚನೆ ಪ್ರಿಯರೇ, ಅದೇ ನಾಮಾನನ ಮನೆಯಲ್ಲಿದ್ದಂಥ ಮನೆ ಕೆಲಸದವಳು ಹೇಳ್ತಾನೆ, ನಮ್ಮ ಊರಿಗೆ ಹೋಗು, ಅಲ್ಲಿ ಪ್ರವಾದಿ ಇದ್ದಾನೆ, ನಿನ್ನ ರೋಗ ಗುಣ ಆಗುತ್ತೆ ಎಂಬುದಾಗಿ. ಬಟ್ ಆ ದೇಶದ ಅರಸ ಇದನ್ನು ಕೇಳಿದ್ದೆ, ಬಟ್ಟೆಯನ್ನು ಹರ್ಕೊಂಡು ಹೇಳ್ತಿದ್ದಾನೆ, ನಾನೇನೋ ದೇವರು. ಅವನು ದೇವರಲ್ಲ, ಬಟ್ ಆದರೆ ಅವರ ಪ್ರವಾದಿಯೊಂದಿಗಿರುವಂಥ ದೇವರ ಬಗ್ಗೆ ಆತನಿಗೆ ಅರಿವಿರಬೇಕಾಗಿತ್ತು. ಮನೆ ಕೆಲಸದಲ್ಲಿರುವಂತಹ ಮಗಳು ತಿಳಿದುಕೊಂಡಿರುವಂಥ ತನ್ನ ದೇವರ ಬಗ್ಗೆ ಇಸ್ರಾಯೇಲ ಅರಸನಿಗೆ ತಿಳುವಳಿಕೆ ಇಲ್ಲ. ದೇಶವನ್ನು ಮುನ್ನಡೆಸುವಂತಹ ರಾಜ ಆ ಪತ್ರ ನೋಡಿದ ತಕ್ಷಣ, ಇದು ಈ ಸಿಂಪಲ್ ಮ್ಯಾಟ್ರ, ಹೋಗು ನಮ್ಮ ಪ್ರವಾದಿ ಇದ್ದಾನೆ, ಹೋಗಿ ಎಂಬುದಾಗಿ ಕಳಿಸ್ಬೇಕಾಗಿತ್ತು, ಹೌದಲ್ಲೋ? ಬಟ್ ಆತನ ಏನು ಮಾಡ್ತಿದ್ದಾನೆ? ಬಟ್ಟೆನ ಪರ ಅಂತ ಹರ್ಕೊಳ್ಳೋಕೆ ಶುರು ಮಾಡಿಬಿಟ್ಟ. ಹರ್ಕೊಳ್ಳೋದೆಲ್ಲ ಕಿರ್ಚಾಡ್ತಿದ್ದಾನೆ.
ಎಲ್ಲರೂ ಒಂದು ಸೇರಿಸ್ಬಿಟ್ಟೆ, ಎಲ್ಲರೂ ಅದು ಆಳು ಕಾಳು ಎಲ್ಲ ಒಟ್ಟಿಗೆ ಸೇರ್ಕೊಬಿಟ್ರು. ಆಗ ಬೇರೆ ಹೇಳ್ತೀನಿ, ಏನು ಗೊತ್ತಾ, ಅದು ಲೆಟ್ರ್ ಕಳಿಸಿದ್ದಾನೆ. ಅವನ ಆಟ ನನಗೆ ಗೊತ್ತಿಲ್ವಾ? ಯಾಕೆ ಕಳಿಸಿದಾನೆ ಗೊತ್ತಾ? ಬೇಕು ಅಂತ ಕಾಲು ಕೆರೀತಿದ್ದಾನೆ. ಅವನು ಬೇಕಂತೇನು ಕಾಲು ಕೆರೀತಿಲ್ಲ. ಅವನಿಗೆ ಪೂರ್ಣ ಸತ್ಯ ಗೊತ್ತಿಲ್ಲ. ಹಾಗಾಗಿ ಲೆಟ್ರಲ್ಲಿ ನನ್ನ ಸೇವಕನನ್ನು ಗುಣಪಡಿಸು ಅಂತ ಬರೆದಿದ್ದಾನೆ. ಅವನು ಬರೆದಿದ್ರೆ ಫುಲ್ಲು ಹಿಂಗೆ ಮನೆ ಕೆಲಸದ ಆಕೆ ಹೇಳಿದಂತೆ ನಿಮ್ಮೂರಲ್ಲಿ ಪ್ರವಾದಿ ಇದ್ದನಂತೆ, ಹಾಗಾಗಿ ಆ ಪ್ರವಾದಿ ಮೂಲಕ ಹೇಳಿ ಅವನಿಗೇನೋ ಸ್ವಲ್ಪ ವಾಸಿ ಮಾಡು ಅಂತ ಬರೀಬೇಕಾಗಿದ್ದು. ಅವನಿಗೆ ಅದು ಅರ್ಥ ಆಗಾಗಿಲ್ಲ. ಹಾಗಾಗಿ ಅವನು ನಿನಗೆ ಏನು ಇಸ್ರೇಲ್ ಬಗ್ಗೆ ಹೇಳಿದ್ರಲ್ಲ, ಇವನು ರೋಗ ಗುಣ ಮಾಡು ಅಂತ ಕಳಿಸಿದ್ದಾನೆ. ಅವನು ಕಳಿಸಿರೋದು ಈ ರಾಜ ಏನು ತಿಳ್ಕೊಂಡಿದ್ದಾನೆ ಅಂದರೆ, ನನಗೆ ಬೇಕಂತ ಜಗಳ ಮಾಡ್ತಿದ್ದಾನೆ. ಇವನ್ನ ಗುಣ ಮಾಡದೆ ಹೋದರೆ ಕಾಲು ಕೆರ್ಕ ಮೇಲೆ ಬೀಳೋಣ ಅಂತ. ಅವನ ಆಟ ನನಗೆ ಗೊತ್ತಿಲ್ವಾ? ಅದಕ್ಕಾಗಿ ಬರ್ರಬ್ಬರನ್ನು ಬಟ್ಟೆ ಎಲ್ಲ ಹರ್ಕೊಳ್ತಿದ್ದಾನೆ. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ, ಆ ದೇಶದಲ್ಲಿ ಮನೆ ಕೆಲಸದಲ್ಲಿರುವಂತಹ ಮಗಳಿಗೆ ತನ್ನ ದೇವರ ಬಗ್ಗೆ ತಿಳಿದಿರುವಂಥ ತಿಳುವಳಿಕೆ ಇಸ್ರೇಲ್ ಅರಸನಿಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ನೀವೆಷ್ಟು ಸೀನಿಯರು ಅಥವಾ ಎಷ್ಟು ವರ್ಷದಿಂದ ನೀವು ಸೇವೆಯನ್ನು ಮಾಡ್ತಿದ್ದೀರೋ, ನಿಮ್ಮ ತಲೆ ಕೂದಲೆಲ್ಲ ಬೆಳ್ಳಗಾಗಿದೆಯೋ, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನೀವೆಷ್ಟರ ಮಟ್ಟಿಗೆ ದೇವರನ್ನು ಅರಿತುಕೊಂಡಿದ್ದೀರೋ ಎನ್ನುವಂಥದ್ದು ಮುಖ್ಯ. ಲಾಸ್ಟ್ ವೀಕ್ ತಾನೇ ಒಬ್ಬರು ಹೇಳ್ತಿದ್ರು, ಏನ್ರಿ ನೀವು ಮಾಡ್ತಿರೋದು, ನೀವೆಲ್ಲ ಬೇರೆ ಧರ್ಮದಿಂದ ಬಂದ್ಬಿಟ್ಟು ನೀವೆಲ್ಲನ ಹಾಳು ಮಾಡಿಸಿ ಎಕ್ಕುಡಿಸ್ಬಿಟ್ಟಿದ್ದೀರಾ. ನಾವು ಏನೂ ಮಾಡಿಲ್ಲ, ದೇವರ ವಾಕ್ಯದಲ್ಲಿ ಏನಿದೆಯೋ ಅದನ್ನು ನಾವು ಹೇಳ್ತಿದ್ದೀವಿ. ಇದು 1 ಪೇತ್ರ 2:24 ಹೇಳ್ತಿದ್ದೆ, ಯೇಸುವಿನ ಗಾಯದಿಂದ ಗುಣ ಹೊಂದಿದ್ದಿ. ನಾನು ಹೇಳ್ತಿದ್ದೇನೆ, ದೇವ್ರ ವಾಕ್ಯ ಹೇಳ್ತಿದ್ದೀಯ? ದೇವ್ರ ವಾಕ್ಯ ಹೇಳಿದೆ. 2 ಕೊರಿಂಥ 8:9 ಹೇಳ್ತಿದ್ದೆ, ನೀನು ಬಡತನದಿಂದ ಶ್ರೀಮಂತನಾಗಿದ್ದಿ. ನಾನು ಹೇಳ್ತಿದ್ದೇನೆ, ದೇವ್ರ ವಾಕ್ಯ ಹೇಳ್ತಿದ್ದೀಯ? ನಾ ದೇವ್ರ ವಾಕ್ಯ ಏನು ಹೇಳ್ತಿದ್ದೋ ಅದನ್ನು ನಾವು ಹೇಳ್ತೀವಿ. ಅದನ್ನು ಏನಾದರೂ ಹೇಳಿ, ಅದು ನೀವು ಮಾಡ್ತಿರೋದೇನು? ನೀವು ಅಲ್ಲಿಂದ ಬಂದು ಇಲ್ಲಿಗೆ ಬಂದು ಎಲ್ಲ ಜನರು, ನಮ್ಮ ಜನರೆಲ್ಲ ಹಾಳು ಮಾಡ್ತಿದ್ದೀರ. ಯಾಕೆ ಹಿಂಗೆ ಮಾಡ್ತಿದ್ದೀರ? ಅದಕ್ಕೆ ನೀವು ಮಾಡೋ ಕೆಲಸ ಸರಿಯಾಗಿ ಮಾಡಿದರೆ ನಾನು ಹಳ್ಳಿಲಿ ಗದ್ದೆ ಉತ್ಕೊಂಡು ಇರ್ತಿದ್ದೆ. ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡದೇ ಇದ್ರೆ ದೇವ್ರು ನನ್ನನ್ನು ತಂದು ನಿಲ್ಲಿಸಿದ್ದಾರೆ ಅಷ್ಟೇ. ಸೊ ಇಲ್ಲಿ ಆತನ ಅದೇ ರೀತಿ ಅರಸನು ಪರ ಅಂತ ಬಟ್ಟೆ ಹರ್ಕೊಳ್ತಿದ್ದಾನೆ. ಇದು ಇವನು ಹರ್ಕೊಳ್ಳೋ ಸೌಂಡ್ ಎಲ್ಲಿವರೆಗೆ ಕೇಳಿಸಿದೆ ಗೊತ್ತಾ? ನೆಕ್ಸ್ಟ್ 8, ಇಸ್ರೇಲರ ಅರಸನು ತನ್ನ ಬಟ್ಟೆಗಳನ್ನು ಹರಿದುಕೊಂಡನೆಂಬುದು ದೇವರ ಮನುಷ್ಯನಾದ ಎಲೀಷನು ಕೇಳಿಸ್ಕೊಂಡ. ಅದರ ಅರ್ಥ ಸೌಂಡ್ ಬಂದಿತ್ತು ಅಂತಲ್ಲ, ಓಕೆ? ನೀವು ಆ ಥಿಂಕಿಗೆ ಹೋಗಬೇಡಿ. ಹಾಗಾದ್ರೆ ಎಷ್ಟು ಬಲಿಷ್ಠವಾದ ಬಟ್ಟೆ ಹಾಕಿದ್ನಪ್ಪ ಅವನು, ಅಷ್ಟೊಂದು ಸೌಂಡ್ ಬರ್ತಾ ಅಂತ. ಇವನು ಕಿರ್ಚಾಟ, ಅರ್ಚಾಟ, ಇವನು ಪೇಚಾಟ ದೇವರ ಮನುಷ್ಯನಿಗೆ ಗೊತ್ತಾಯ್ತು. ದೇವರ ಮನುಷ್ಯ ಏನು ಹೇಳ್ತಾನೆ? ಎಲೀಷನು ಕೇಳಿ ದೂತರ ಮುಖಾಂತರ ಅವನಿಗೆ ಹೇಳ್ತಾನೆ, ಕೂಲ್ ಡೌನ್ ಕಿಂಗ್, ಅರಸ ಸ್ವಲ್ಪ ಸಮಾಧಾನ ತಗೋ. ಯಾಕೆ ಹಿಂಗೆ ಆಡ್ತಿದೀಯ ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡಿದ್ದೇಕೆ? ಯಾಕೆ ನಿನ್ನ ಬಟ್ಟೆ ಹರ್ಕೊಂಡೆ? ಕೇಳ್ತಾನ, ಪ್ರಶ್ನೆ ಕೇಳೋದಿಲ್ಲ. ಅರಸನನ್ನ ಎಲೀಷ ಕೇಳ್ತಿದ್ದಾನೆ, ನೀನು ನಿನ್ನ ಬಟ್ಟೆಯನ್ನು ಹರಿದುಕೊಂಡಿದ್ದೇಕೆ? ಅವನನ್ನ ನನ್ನ ಬಳಿಗೆ ಕಳುಹಿಸು. ನಿನ್ನೂರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂಬುದಾಗಿ ನಿನಗೆ ಗೊತ್ತಿಲ್ವಾ? ಆ ಪ್ರವಾದಿ ಮೂಲಕ ದೇವರು ಯಾವ ಕಾರ್ಯವನ್ನು ನೆರವೇರಿಸಲಿಕ್ಕಿದ್ದಾರೆ ಎಂಬುದಾಗಿ ಗೊತ್ತಿಲ್ವಾ? ಸುಮ್ಮನೆ ಯಾಕೆ ಬಂದ ಜನಗಳ ಮುಂದೆ ನಿನ್ನ ಮಾನ ನೀನೇ ಕಳ್ಕೊತಿದೀಯಾ? ನಿನ್ನ ಬಟ್ಟೆಯನ್ನು ನೀನು ಹರಿದುಕೊಂಡದ್ದೇಕೋ ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳಿಸಿದನು. ಅಟ್ಲೀಸ್ಟ್ ಎಲೀಷ ಏನಾದ್ರು ದೂತನನ್ನು ಕಳಿಸ್ತೆ ಹೋಗಿದ್ದಿದ್ರೆ ಇನ್ನು ಕಿಂಗ್ ಇನ್ನೇನೇನು ಮಾಡ್ಕೊತಿದ್ನೋ ಗೊತ್ತಿಲ್ಲ. ಅವನ ಬಟ್ಟೆನೂ ಹೊರ್ಕೊಂಡು ಇನ್ನೊಬ್ಬರನ್ನು ಹರಿದು ನೆಕ್ಸ್ಟ್ ಅಲ್ಲಿ ಹೇಳ್ತದೆ, ಬಟ್ಟೆಗಳನ್ನು ಹರಿದುಕೊಂಡನೆಂಬುದು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರ ಅವನಿಗೆ, ನೀನು ನಿನ್ನ ಬಟ್ಟೆಗಳನ್ನು ಹರಿದುಕೊಂಡದೇಕೆ? ಅವನನ್ನು ನನ್ನ ಬಳಿಗೆ ಕಳುಹಿಸು. ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳುಹಿಸಿದನು. 9, ನಾಮಾನನು ರಥಾಶ್ವಗಳೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲ ಮುಂದೆ ನಿಂತುಕೊಂಡು ಬರುವಾಗ ಹೇಗೆ ಬಂದಿದ್ದಾನೆ ಅವನು? ನಾಮಾನನು ಈಕ್ವಲ್ ಟು ರಾಜನಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಬಟ್ ಸೆಕೆಂಡ್ ಕಿಂಗ್ ರೀತಿ ಸೈನ್ಯದ ಅಧಿಕಾರಿ. ಈಗ ಆತನು ಬರುವಾಗ ಆತನಿಂದ ಏನು ಬಂದಿದೆ? ರಥಾಶ್ವಗಳು ಬಂದಿದೆ. ಈಗ ಆತನು ಅರಮನೆಯಿಂದ ಎಲ್ಲಿಗೆ ಬರ್ತಿದ್ದಾರೆ? ಎಲೀಷನ ಮನೆಯ ಹತ್ರ ಬಂದರು. ಮನೆ ಹತ್ರ ಬಂದು ಬಾಗಿಲ ಮುಂದೆ ನಿಂತನು. ಆಗ ಎಲೀಷನು ಅವನಿಗೆ ಹೋಗಿ, ಯೋರ್ದನ್ ನದಿಯಲ್ಲಿ 7 ಸಾರಿ ಮುಳುಗಿ ಬಾ, ಆಗ ನಿನ್ನ ದೇಹವು ಮೊದಲಿನಂತಾಗುವುದು, ನೀನು ಶುದ್ಧನಾಗುವೆ ಎಂದು ಹೇಳಿ ಕಳಿಸಿದನು.
ಅದರತ್ತ ಯಾವಾಗ ಎಲೀಷನ ಮನೆಯ ಬಳಿ ಈತನ ಬಂದೋ, ಎಲೀಷನಿಗೊಬ್ಬ ಸೇವಕನಿದಾನೆ. ಸೇವಕ ಹೇಳಿದ, ಗುರುವೇ, ಯಾವುದು ದೊಡ್ಡ ಎಲ್ಲ ರಥಗಳು ಬರ್ತಾ ಇದೆ, ಮೋಸ್ಟ್ಲಿ ಯಾರೋ ಮಿನಿಸ್ಟರ್ ನಿಮ್ಮನ್ನು ನೋಡಲಿಕ್ಕೆ ಬರ್ತಿದ್ದಾರೆ ಅನಿಸುತ್ತೆ. ವೆಯ್ಟ್ ಮಾಡಿ ಕರೀಲಾ ಒಳಗಡೆ, ಸ್ವಲ್ಪ ವೆಯ್ಟ್ ಮಾಡು, ಹೋಗಿ ಹೇಳು ಆ ಜೋರ್ಡಾನ್ ನದಿಯಲ್ಲಿ 7 ಬಾರಿ ಮುಳುಗಿ ಎದ್ದೇಳೆಂಬುದ. ಅಲ್ಲಿ ಯಾರು ಬಟ್ಟೆ ಹರ್ಕೊಂಡ್ರು? ರಾಜ. ಯಾಕೆ? ಫ್ರಸ್ಟ್ರೇಷನ್, ಒತ್ತಡ. ನೀವು ಹಂಗೆ ನೋಡಿದರೆ ಮನೇಲೆಲ್ಲ ಯಾಕೆ ಸಾಮಾನು ಗಿಮ್ಮನ್ನೆಲ್ಲ ಒಡೆದಾಕ್ತಾರೆ? ಈ ಕಡೆ ಕೇಳ್ತಿದ್ದೀನಿ ನಾನು, ಈ ಕಡೆ ಯಾಕೆ ಇವ್ರು ತಾನೇ ಸೌಂಡ್ ಮಾಡೋದು? ಯಾಕೆ ಅಡುಗೆ ಮನೆಯಲ್ಲೆಲ್ಲ ಪಾತ್ರೆಗಳು ಟಣ್ ಪಣ್ ಥಟ್ ಫಟ್ ಛಟ್ ಅಂತ ಇರ್ತದೆ? ಅದನ್ನ ಕೇಳ್ತಿರು, ನೀವು ಸೌಂಡ್ ಮಾಡೋದಲ್ಲ, ಅದಕ್ಕೆ ಅವ್ರನ್ನ ಕೇಳ್ತಿದ್ದೀನಿ. ಒತ್ತಡ, ಯಾವ ಒತ್ತಡ ಇರ್ತದೋ ಎಲ್ಲನ ಹರಿದು ಪಾರ್ದು ವಾಡ್ದು ಬಡ್ದು ಮಾಡು, ಒತ್ತಡಕ್ಕೆ ನಿಮಿತ್ತವಾಗಿ ಏನೇನೋ ಕಾರ್ಯ ಆಗ್ತದೆ. ನೆಕ್ಸ್ಟು ಈಗ ಇನ್ನೊಬ್ಬನಿಗೆ ಒತ್ತಡ ಶುರು ಆಯ್ತದೆ. ನೆಕ್ಸ್ಟು ನಾಮಾನನು ಇದನ್ನು ಕೇಳಿ ಕೋಪಗೊಂಡ. ಈಗ ಯಾರು ಕೋಪ ಬಂತು? ಇಷ್ಟೊತ್ತು ಯಾರು ಕೋಪ ಇತ್ತು? ಅವನಿಗಿತ್ತು. ಯಾಕೆ? ನಾನು ಅವನ ಗುಣಪಡಿಸಲಿಕ್ಕೆ ನಾನೇನು ದೇವರ? ಸುಮ್ಮನೆ ಇವನು ನನ್ನ ಮೇಲೆ ಕಾಲು ಕೆರ್ಕಂಡು ಜಗಳಕ್ಕೆ ಬಂದಿದ್ದಂತಾನೆ. ಅದು ಬೇರೆ ಎಲ್ರಿಗೂ ಒಪ್ಪಿಸ್ತಿದ್ದಾನೆ. ನೋಡಿ ಅವ್ನು ಮಾಡಿರೋದು ಸರಿನಾ, ನೋಡಿ ಅವ್ನು ಮಾಡಿರೋದು ಸರಿನಾ, ನಾವು ಆಗಿದ್ದಾನೆ. ಅಲ್ಲಿ ಆಗಿರೋದೇ ಒಂದು, ನಾವು ತಿಳ್ಕೊಂಡಿರೋದೇ ಒಂದು. ಅದಾಗೋ ತನಕ ನಾವೇ ಎಲ್ಲನ ಹರಡಿ ಹಂಚಿಬಿಟ್ಟಿರ್ತೀವಿ. ಅಲ್ಲಿ ಆಗಿರೋ ಇನ್ಸಿಡೆಂಟೇ ಬೇರೆ ಇರ್ತದೆ, ಹೌದಾ? ನಾವು ತಿಳ್ಕೊಂಡಿರೋದೇ ಒಂದು, ನಾವು ಅದಕ್ಕೆ ಕೂಗಾಡಿ ಅರ್ಚಾಡಿ ಯಾರೋ ಬಂದು ಹೇಳ್ತೇವೆ ಸುಮ್ಮನಿರು, ನಿನಗೆಲ್ಲ ಅವ್ರು ಅಂದದು ನನಗಲ್ವಾ? ಅಷ್ಟೊತ್ತಿಗೆ ಆಗಲೇ ಅವ್ರ ಮನೆಗೆ ಹೋಗಿ ಬೋದು ಒಡೆದು ಸಿಕ್ಕಿದ್ರೆ ಚೆಚ್ಚೋ ಹಾಕ್ಬಿಟ್ಟಿರ್ತಾರೆ. ಬೇಕಾದ್ರೆ ನನಗಲ್ವಾ? ನನಗೇನೋ ಅನ್ಕಂದೆ, ನನಗಲ್ಲ ಅಂದ್ರೆ ಏನು ತೊಂದರೆ ಇಲ್ಲ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ನಾಮನ್ ಇದನ್ನು ಕೇಳಿ. ಏನನ್ನ ಕೇಳಿ? ಎಲೀಷನು ಬಂದು ಕೇಳ್ತಾನೆ. ಎಲೀಷನ್ ಹೇಳ್ತಾನೆ, ಹೋಗು ಜೋರ್ಡಾನ್ ನದಿಯಲ್ಲಿ 7 ಬಾರಿ ಮುಳುಗಿ ಎದ್ದೇಳು ಎಂಬುದಾಗಿ. ಇದನ್ನು ಕೇಳಿದ್ದೆ ನಾಮಾನನಿಗೆ ಕೋಪ ಬಂದ್ಬಿಡ್ತು. ಯಾಕೆ ಗೊತ್ತಾ ನಾಮಾನನಿಗೆ ಕೋಪ ಬಂದದ್ದು? ಅಲ್ಲ, ನಾನು ಅಷ್ಟು ದೂರದಿಂದ ಇವನನ್ನು ನೋಡೋಕ್ಕೆ ಬಂದಿದ್ದೀನಿ, ಬಂದು ನಾನು ಕುಷ್ಠರೋಗದಲ್ಲಿದ್ದೀನಿ, ನನ್ನ ಕೈ ನೋಡಿ ಸ್ವಲ್ಪ ಹಚ್ಚಿ ನನ್ನ ಸ್ವಲ್ಪ ಸಮಾಧಾನ ಮಾಡಿ, ಅಯ್ಯೋ ಹೆದರ್ಕಬೇಡ ಇರು, ನಾನೇನಾರ ಮಾಡ್ತೀನಿ ಇರು, ಒಂದು ಸಮಾಧಾನ ಹೇಳಿದೆ, ನನಗೆ ಹಚ್ಕೊಳ್ಳೋಕೆ ಏನೂ ಕೊಡದೆ ಅವನು ಹೋಗಿ 7 ಬಾರಿ ನೀರಲ್ಲಿ ಮುಳುಗು ಅಂತ ಹೇಳ್ತಿದ್ದಾನಲ್ಲ, ಇದಾಗ ಕೆಲಸನ? ನಾನು 7 ಬಾರಿ ಮುಳುಗಲಿಕ್ಕೆ ನಾನು ನಮ್ಮೂರಿಂದ ಬರಬೇಕಾಗಿತ್ತಾ? ನೆಕ್ಸ್ಟ್ ಹೇಳ್ದನ ಆತನು. ನಾಮಾನ್ ಇದನ್ನು ಕೇಳಿ ಕೋಪಗೊಂಡು, ಇದೇನು? ಅವನು ಹೊರಗೆ ಬಂದು ತನ್ನ ದೇವರಾದ ಯೆಹೋವನ ಹೆಸರಿನಲ್ಲಿ, ಅಂದ್ರೆ ಹೊರಗೆ ಬಂದು ಅಂದ್ರೆ ಹೊರಗೂ ಬಂದಿಲ್ಲ ಎಲೀಷ. ಆದ್ರೆ ಗೆಹಜಿ ಹೋಗಿ ಹೇಳಿರೋದು. ಈಗ ಸೇವಕ ಗೆಹಜಿ ಹೇಳಿದಾನೆ, ಗುರು ಬಂದಿದ್ದಾನೆ ಇಲ್ಲಿ, ಅದೇ ಕಿಂಗ್ ಬಟ್ಟೆ ಹರ್ಕತಿದ್ರಲ್ಲ, ಇಸ್ ಕಮಿಂಗ್, ಇಸ್ ವೈಟಿಂಗ್ ಫಾರ್ ಯು. ಯಾವಾಗ ಆ ರೀತಿ ಹೇಳಿದ ಎಲೀಷನು ಸೇವಕನಿಗೆ ಹೇಳ್ತಾನೆ, ಹೋಗ ಅವನಿಗೆ 7 ಬಾರಿ ಮುಳುಗಕ್ಕೆ ಹೇಳು. ಅವನು ಹೊರಗೂ ಬರದೇ ಇದ್ದದ್ದನ್ನು, ಏನೂ ಮಾಡ್ದಿದ್ದನ್ನು ಕಂಡು ನಾಮನನಿಗೆ ಸಿಟ್ಟು, ಕೋಪ ಹತ್ತು ಬಿಡ್ತು. ಕೋಪ ಅಂತ ಹೇಳ್ತಾನೆ, ಇದಕ್ಕೆ ಇದೇನು? ಈ ರೀತಿ ನಾವು ಅತಿಥಿನ ಸತ್ಕಾರ ಮಾಡೋದು? ನಾನು ಎಷ್ಟು ದುಃಖದಲ್ಲಿ ನೋವಿನಲ್ಲಿದ್ದೇನೆ, ನನ್ನ ಕಷ್ಟ ಅವನು ಅನುಭವಿಸಿದರೆ ಗೊತ್ತಾಗೋದು. ನಾನು ಎಂಥ ರೋಗದಲ್ಲಿ ಬೆಳೆತಾದನೆ. ಬಂದು ಅವನು ಹೊರಗೆ ಬಂದು ತನ್ನ ದೇವರಾದ ಯೆಹೋವನ ಹೆಸರನ್ನು ಹೇಳಿ ನನ್ನ ಕುಷ್ಠದ ಮೇಲೆ ಕೈಯೆಲ್ಲ ಆಡಿಸಿ ವಾಸಿ ಮಾಡುವನೆಂದು ನೆನೆಸಿದನು. ನಾಳೆ ಸುಮಾರು ಜನಕ್ಕೆ ಹಿಂಗೆ ಆಗುತ್ತೆ, ಆದರೆ ಈ ಥರ ಆಗೋದಿಲ್ಲ, ಸ್ವಲ್ಪ ಬೇರೆ. ಏನು ಬ್ರದರು ಕೈ ಇಡ್ನೇ ಇಲ್ಲ, ಇದೊಂದು ಪ್ರೇಯರಾ? ಹಾಂ ಅಲ್ಲ, ಒಂದು ಪ್ರೇಯರ್ ಆದರೂ ಮಾಡಬಾರ್ದು, ಕರೆದು ಬ್ರದರ ಅವರು. ನೀವು ಬೇರೆ ವರ್ಷಾನುಗಟ್ಲೆಯಿಂದ ಅವ್ರ ತವಕ್ಕೆ ಹೋಯ್ತಿದ್ದೀರಾ. ಅವರು ಹೇಳ್ತಾರೆ ನಾವು ಪ್ರೇಯರ್ ಮಾಡೇ ಇಲ್ಲ, ನಿಮಗೂ ಮಾಡಿಲ್ಲ. ಇನ್ಯಾವ ಬ್ರದರ್ ತಗೋ. ಬ್ರದರು ಅಂದರೆ ಮೊಣಕಲ್ಲಿ ಹಾಕಿಸ್ಬಿಟ್ಟು 7 ಕೈನೂ ಹಾಕಿ ಚೆನ್ನಾಗಿ ಪ್ರೇಯರ್ ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಒಂದು ವೆಡ್ ಮಸಾಜ್ ಆದರೂ ಆಯ್ತದೆ. ಒಂಚೂರು ಪ್ರೇಯರು ಮಾಡಲಿಲ್ವಲ್ಲ, ಇದೆಂಥ ಧ್ಯಾನಕೂಟ ಇದು? ಈ ನನಗೆ ನಾಮಾನ ಆಲೋಚನೆ ಏನು? ಎಲೀಷ ಬರಬೇಕು, ಬಂದು ರೋಗ ನೋಡಬೇಕು, ಕೈ ಆಡಿಸ್ಬೇಕು, ಕೈ ಆಡಿಸಿ
ವಾಸಿ ಮಾಡುವನೆಂದು ಅವನು ನೆನೆಸ್ಕೊಂಡಿದ್ದ. ಹಂಗೆ ಬರೋರು ಸುಮಾರು ಜನ ಹಂಗೆ ನೆನೆಸ್ಕೊಂಡು ಬಂದಿರ್ತಾರೆ. ಓ ಬ್ರದರ್ ಹೋದರೆ ನಮ್ಮ ಮೇಲೆ ಕೈ ಕಾಲು ಎರಡನ್ನೂ ಇಟ್ಟು ಕೈ ಇಟ್ಟು ಓಕೆ ಆಯಿತು, ಕೈಯೆಲ್ಲ ಇಟ್ಟು ಚೆನ್ನಾಗಿ ನಮಗೋಸ್ಕರ ಸಕ್ತವಾಗಿ ಪ್ರೇಯರ್ ಮಾಡ್ತಾರೆ. ಅವರು ಪ್ರೇಯರ್ ಮಾಡುವಾಗ ಅಲ್ಲಲ್ಲೂ ಬಿಡುಗಡೆ ಆಯ್ತು. ಈಗ ಪುನಃ ಎಗೇನ್ ನೆಕ್ಸ್ಟು ಎಗೇನ್ ದೇವರು ವಾಗ್ದಾನ ತಿಳಿಸದೆ ಇದು ನಾಮಾನನ ಆಲೋಚನೆ. ನಾಮಾನನ ಆಲೋಚನೆ ಅಂತ ಯಾರಾದರೂ ಇದ್ದರೆ ನಾನು ನಿಮಗೆ ಹೇಳ್ತಾ ಇರೋದು, ಓಕೆ, ಅದನ್ನು ಹಿಂಬಾಲಿಸಬೇಡಿ. ಯಾಕೆ ಪ್ರಬೋಧಕನು ನಿಮಗೆ ಬಿಡುಗಡೆನ ಕೊಡೋದಿಲ್ಲ. ಜಾನ್ ಚಾಪ್ಟರ್ 8:31-32 ಹೇಳ್ತದೆ. ಯೋಹಾನ ಶುಭ ಸಂದೇಶ 8ನೇ ವಾಕ್ಯ 31-32, ಸತ್ಯದ ಅರಿವು ನಿಮಗೆ ಬಿಡುಗಡೆಯನ್ನು ಕೊಡೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ನಾಮಾನನ ಆ ರೀತಿ ಆಲೋಚಿಸ್ತದೆ. ಏನಂತ ನಾಮಾನ ಆಲೋಚನೆ ಇದ್ದದ್ದೇನು? ಆತನು ಬಂದು ತನ್ನ ರೋಗದ ಮೇಲೆ ಕೈಯಿಟ್ಟು ಕೈಯಾಡಿಸಿ ತನ್ನ ಯೆಹೋವನ ಹೆಸರಿನಲ್ಲಿ ವಾಸಿ ಮಾಡುವನೆಂಬುದಾಗಿ ಇವನು ನೆನೆಸಿದ್ದ. ಆದರೆ ದುರದೃಷ್ಟಕರವಾದ ಏನಂದರೆ ಎಲೀಷ ಮನೆಯಿಂದ ಈಚೆಗೆ ಬರಲಿಲ್ಲ. ತುಂಬ ಜನಕ್ಕೆ ಹಾಗೆ ಅಷ್ಟೇ, ಮನೇಲಿ ಸಿಸ್ಟರ್ ಬ್ರದರ್ ಫ್ರೀ ಇದ್ದೀರಾ, ಇದು ಹೇಳಿ ಬ್ರದರ್ ಒಂದು ಪ್ರೇಯರ್ ಮಾಡಬೇಕಾಯ್ತು, ಮನೆಗೆ ಬರ್ಬೋದು, ಇಲ್ಲೇ ಹೇಳಿ, ಇಲ್ಲಿಂದನೇ ಪ್ರೇಯರ್, ಅಲ್ಲಿಂದ ಆಗಲ್ಲ ಬ್ರದರ್, ಫೋನಲ್ಲೆಲ್ಲ ಆಗಲ್ಲ, ಮನೆಗೆ ಬಂದೇ ಮಾಡಬೇಕು. ಇದೇ ರೀತಿ ಅವನು ಇವನ್ ಎಲೀಷನು ಈಚೆಗೂ ಬರಲಿಲ್ಲ. ಗೆಹಜಿಕೆಯಲ್ಲಿ ಹೇಳಿ ಕಳಿಸಿದನು, ಹೋಗು ಅವನನ್ನು 7 ಬಾರಿ ನೀರಲ್ಲಿ ಮುಳುಗಲಿಕ್ಕೆ ಹೇಳೆಂಬುದಾಗಿ. ನೆಕ್ಸ್ಟ್ 12, ದಮಸ್ಕಾದ ಅಬಾನ ಮತ್ತು ಪರ್ಪರ್ ಎಂಬ ನದಿಗಳು ಇಸ್ರಾಯೇಲರ ಎಲ್ಲ ನದಿ ಹೊಳೆ ಹಳ್ಳಗಳಿಗಿಂತ ಉತ್ತಮವಾಗಿಲ್ಲವೇ? ಸ್ಥಾನದಿಂದ ಶುದ್ಧಿ ಆಗುವ ಆಗಿದ್ದರೆ ನಾನು ಅವುಗಳಲ್ಲಿಯೇ ಸ್ನಾನ ಮಾಡಬಹುದಿತ್ತಲ್ಲವೇ ಎಂದು ಹೇಳಿ ಬಲು ಸಿಟ್ಟಿನಿಂದ ಹೊರಟೇ ಹೋದ. ಸುಮಾರು ಜನ ಬರಾಗಿಲ್ಗೂ ಹಂಗೆ ಬಂದಿರ್ತಾರೆ. ಇಲ್ಲಿ ನೋಡಿದ ಮೇಲೆ ಹಾಲು ಡಾಮಿಟ್ರಿ ನೋಡಿದ ಮೇಲೆ ರೈಟಾ, ಇದು ನೆಲದ ಮೇಲೆ ಮಲಗಬೇಕು, ಕೂತ್ಕಂದ್ರೆ ಎದ್ದೇಳಕ್ಕಾಗಲ್ಲ, ನೆಲದ ಮೇಲೆ ನಾನು ಮಲಗಕ್ಕೆ ಆಗೋದಿಲ್ಲ. ಅದೇ ರೀತಿ ಇವತ್ತೂ ಕೂಡ ಹೇಳ್ತಾನೆ ಏನಂದರೆ, ನಾನೇನೋ ತಿಳ್ಕೊಬಂದೆ, ಇವನು ಹೋಗಿ ನೀರಲ್ಲಿ ಮುಳುಗು ಅಂತ ಹೇಳ್ತಾನಲ್ಲ, ನೀರಲ್ಲಿ 7 ಸಾರಿ ಮುಳುಗಿ ಎದ್ದೊಳೋದಾಗಿದ್ದರೆ, ಸ್ನಾನ ಮಾಡೋದು ಗುಣ ಆಗೋದಾಗಿದ್ದರೆ, ನಮ್ಮೂರಲ್ಲೇ ಎಷ್ಟೋ ನದಿಗಳಿವೆ, ಅಲ್ಲೇ ಮುಳುಗಿ ಅಲ್ಲೇ ಎದ್ದೊಳ್ತಿದ್ದೆ, ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಅವನ ಪ್ರಶ್ನೆ. ನೆಕ್ಸ್ಟ್ ಆ ಪ್ರಶ್ನೆ ಬಂದದ್ದು ಮಾತ್ರ ಅಲ್ಲ, ಸಿಟ್ಟುಕೊಂಡು ಏನು ಮಾಡ್ತಿದ್ದಾನೆ, ಈಗ ಹೊರಟು ಹೋಗ್ತಾ ಇದ್ದಾನೆ. ನೆಕ್ಸ್ಟ್ 13, ಆಗ ಅವನ ಸೇವಕರು ಹತ್ತಿರ ಬಂದು ಅವನಿಗೆ, ಸ್ವಾಮಿ, ಪ್ರವಾದಿ ಒಂದು ಕಠಿಣವಾದ ಕೆಲಸ ಹೇಳಿದ್ದರೆ ಅದನ್ನು ನೀವು ಮಾಡುತ್ತಿದ್ದೀರಲ್ಲವೇ? ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದರೆ ಯಾಕೆ ಅದರಂತೆ ಮಾಡಬಾರದು ಎಂದು ಹೇಳಿದರು. ಏನಂತ ಹೇಳಿದ್ರು ಸೇವಕರು? ಕೋಪಗೊಂಡು ಈಗ ನಾಮಾನನು ಹೊರಟೋಗ್ತಾ ಇದ್ದಾನೆ. ಎತ್ತೋ ಗಾಡಿ ಸ್ಟಾರ್ಟ್ ಮಾಡೋ, ಆಯ್ತು ಸ್ಟಾರ್ಟ್ ಇಲ್ಲ ಅದಕ್ಕೆ, ಓಕೆ ಸರಿ, ರಥಗಳಲ್ವಾ ಸ್ಟಾರ್ಟ್ ಇಲ್ಲ ಅದಕ್ಕೆ, ಹತ್ತು ಗಾಡಿ ಹೊಡಿ, ಇವನೇನೋ ಬಂದು ಇಲ್ಲಿ ನೀರಲ್ಲಿ ಮುಳುಗು ಅಂತ ಹೇಳಿದ್ದಾನೆ. ಕೋಪಗೊಂಡು ಹೋಗ್ತಾ ಇದ್ದಾನೆ. ಹಾಗೆ ಸೇವಕರು ಹೋಗಿ ಕೇಳ್ತಾರೆ, ಸ್ವಾಮಿ, ಪ್ರವಾದಿ ಏನಾದ್ರು ಕಷ್ಟ ಕೆಲಸ ಹೇಳಿದ್ರೆ ಮಾಡ್ತಿದ್ರು ಅಲ್ವೋ? ಮಾಡ್ತಿದ್ದೆ. ಹಾಗಿದ್ಮೇಲೆ 7 ಸಾರಿ ಮುಳುಗೆ ಅಂತ ಹೇಳಿದರೆ ಮುಳುಗೆ ಎದ್ದೇಳಿದ್ರೆ ಆಯಿತು. ಒಂದು ಲೀಡರ್ ಆಫ್ ಕ್ವಾಲಿಟಿ ಏನನ್ನೋದಾದರೆ ನಾಮಾನಿಂದ ಕಲಿಬೇಕಾದದ್ದು, ತನ್ನ ಕೆಳಗಿನ ಸೇವಕರು ಸಜೆಷನನ್ನು ಕೊಟ್ಟರು, ಫಸ್ಟ್ ಅದನ್ನು ಆಲಿಸ್ದ. ಕೆಲವೊಬ್ಬರಿಗೆ ಉನ್ನತವಾಗಿ ದೊಡ್ಡದಾಗಿ ಏನಾದರೂ ಕೆಳಗಡೆಯವ್ರು ಹೇಳ್ತಾರೆ ಅಂದರೆ ಕೇಳಿಸ್ಕೊಳ್ಳೋಕೆ ಟೈಮೇ ಇರೋದಿಲ್ಲ. ಏನು ನನಗೆ ಹೇಳಂಗಾಗೋಗಿದೆ ನೀನು, ಹೌದಲ್ಲ? ದ ಲೀಡರ್ ಆಟಿಟ್ಯೂಡ್ ಏನನ್ನೋದಾದರೆ, ಒಬ್ಬ ನಾಯಕತ್ವನ ಉತ್ತಮವಾದ ನಾಯಕತ್ವನ ಗುಣಲಕ್ಷಣ ಏನಂದರೆ, ಫಸ್ಟ್ ಆತನ ಕೈ ಕೆಳಗಿರುವಂಥವರ ನುಡಿಯನ್ನು ಕೇಳಿಸ್ಕೊಳ್ಬೇಕು. ಇಟ್ಸ್ ರೈಟ್ ಆರ್ ರಾಂಗ್ ಎರಡನೇ ವಿಚಾರ. ಸರಿ ಇದ್ದರೆ ಅಪ್ಲೈ ಮಾಡು, ತಪ್ಪಿದ್ರೆ ಅದನ್ನು ಡಿಸ್ಕನೆಕ್ಟ್ ಮಾಡು. ಬಟ್ ಸಮಸ್ಯೆಯನ್ನು ಅಟ್ಲೀಸ್ಟ್ ಆಲಿಸುವಷ್ಟಾದರೂ ತಾಳ್ಮೆ ಇರಬೇಕು. ಬಟ್ ಯಾವಾಗ ವ್ಯಕ್ತಿಗಳು ಬೆಳೆಯಲ್ಪಡ್ತಾರೋ ಇನ್ನೊಬ್ಬರ ಕೆಳಗಿನವರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಅವ್ರಿಗೆ ಪುರ್ಸೊತ್ತೇ ಇರೋದಿಲ್ಲ. ಬಟ್ ನಾಮಾನನಿಂದ ಒಂದು ಕ್ವಾಲಿಟಿ ಏನಂದರೆ, ತನ್ನ ಸೇವಕರು ಬಂದು ಹೇಳಿದಾಗಲೂ ಕೂಡ ಆತನು ಅದನ್ನು ಕೇಳ್ತಾನೆ. ಅದನ್ನು ಕೇಳಿ ನೆಕ್ಸ್ಟ್ ಹೇಳ್ತದೆ, ನೀವು ಅದನ್ನು ಮಾಡುತ್ತಿದ್ದೀರಲ್ಲವೇ? ಹಾಗಾದರೆ ಸ್ನಾನ ಮಾಡಿ ಶುದ್ಧನಾಗು ಎಂದು ಹೇಳಿದ್ದಾರೆ, ಯಾಕೆ ಅದರಂತೆ ಮಾಡಬಾರದು ಎಂದು ಹೇಳಿದನು. ಹೊರಟೋಗ್ತಾ ಇದ್ದ. ಈಗ ಏನು ಮಾಡಿದ್ರು ಸೇವಕರು? ಹೋಗಿ ಕರೆದುಬಿಟ್ಟು ಹೇಳಿದ್ರು. ನೆಕ್ಸ್ಟ್ 14, ಅವನು ಯೋರ್ದನ್ ನದಿಗೆ ಹೋಗಿ 7 ಸಾರಿ ಅದರಲ್ಲಿ ಮುಳುಗಿ ಎದ್ದನು. ಏನು ಮಾಡ್ದ? ಈಗ ಅವನು
ಹೊರಟೋಗ್ತಿದ್ದಂಥವ್ರಿಗೆ ಸೇವಕರು ಹೇಳಿದ್ರು, ಕಷ್ಟದ ಕೆಲಸ ಹೇಳಿದ್ರೆ ಮಾಡ್ತಿದ್ರಲ್ಲೋ, ಈಗ ಈಸಿಯಸ್ಟ್ ಕೆಲಸ ಹೇಳಿದ್ಮೇಲೆ ಯಾಕೆ ಮಾಡಬಾರ್ದು ಎಂಬುದಾಗಿ ಹೇಳಿದ ತಕ್ಷಣ ನಂತರ ಹೋಗಿ ಆತನು ಯೋರ್ದನ್ ನದಿಯಲ್ಲಿ, ಜೋರ್ಡನ್ ನದಿಯಲ್ಲಿ ಮುಳುಗ್ತಾ ಇದ್ದಾನೆ. ಸೇವಕರೆಲ್ಲ ಎಲ್ಲಿದ್ದಾರೆ? ದಡದಲ್ಲಿ ನಿಂತಿದ್ದಾರೆ. ಈಗ ನಾಮಾನ್ ಎಲ್ಲಿದ್ದಾನೆ? ನದಿಯಲ್ಲಿದ್ದಾನೆ. ಒಂದ್ಸರಿ ಮುಳುಗ್ದ, ಎದ್ದ. ಸೇವಕರು ಹೇಳ್ತಾರೆ, ಇನ್ನು 6 ಇದೆ, ನಾನು ತೋರಿಸ್ತಿರೋದು 5, ಇಲ್ಲೊಂದು ಮೈಕ್ ಇದೆ ಅದಕ್ಕೆ. ಓಕೆ, ಹಾಂ, ಇದೇನು ಬ್ರದರ್ 5 ತೋರಿಸ್ಬಿಟ್ಟು 6 ಅಂತಿದ್ದಾರೆ ಅಂತ ನಿದ್ದೆ ಗಣ್ಣಲ್ಲಿ ಗಾಬರಿ ಆಗಬೇಡಿ. ಒಂದ್ಸರಿ ಮುಳುಗೆದ್ದ. ಸೇವಕರು ಹೇಳ್ತಿದ್ದಾರೆ ಇನ್ನೂ 6. 2 ಸರಿ ಮುಳುಗ್ದ, ಏನಾಗಿಲ್ಲ. 3, 4, 5, 6ನೇ ಸಾರಿ ಮುಳುಗೆದ್ದ. ಅಲ್ಲ, ಒಂಚೂರಾದರೂ ಏನಾರು ಆಗ್ಬೇಕು ತಾನೆ. 6 ಸರಿ ಮುಳುಗಿದ್ದೀನಿ, ಏನೂ ಆಗಿಲ್ಲ. ಎದ್ದೋಡು ಬಂದ್ಬಿಟ್ನಾ? ಅಟ್ಲೀಸ್ಟ್ ಆ ಸರಿ ಮುಳುಗೋ ಅಷ್ಟರಲ್ಲಿ ಸ್ವಲ್ಪನಾದರೂ ಗುಣ ಆಗಿದ್ದಿದ್ರೆ, ಏನು ಒಂಚೂರು ಗುಣನೇ ಆಗಿಲ್ವಲ್ಲ 6 ಸರಿ ಮುಳುಗಿದ್ರು. ಸೇವಕರು ಹೇಳಿದ್ರೆ 1 more, ಇನ್ನೊಂದು ಸರಿ ಇದೆ. ದೇವರು ವಾಗ್ದಾನ ತಿಳಿಸೋದು ಪ್ರಿಯರೇ, 6 ಬಾರಿ ಆತನು ನೀರಿನಲ್ಲಿ ಏಳುವಾಗಲೂ ಕೂಡ ಆತನು ಕುಷ್ಠರೋಗಿಯಾಗಿ ಇದ್ದಾನೆ. ಬಟ್ 7ನೇ ಬಾರಿ ಆತನು ಮುಳುಗುವಾಗ ಕುಷ್ಠರೋಗಿಯಾಗಿ ಮುಳುಗ್ದ. ಬಟ್ ಮೇಲೆ ಏಳುವಾಗ ದೇವರು ವಾಗ್ದಾನ ತಿಳಿಸದೆ 7ನೇ ಬಾರಿ ಆತನು ಮುಳುಗಿ ಏಳುವಾಗ ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ಅದರ ಅರ್ಥ 6 ಸಾರಿ ಮುಳುಗಿ ಎದ್ದು ನೋಡ್ತಿದ್ದಾನೆ, ಏನು ದೇಹದಲ್ಲಿ ಬದಲಾವಣೆ ಇಲ್ಲ. 7ನೇ ಸಾರಿ ಮುಳುಗುವಾಗಲೂ ಕೂಡ ನಾಮಾನನು ಕುಷ್ಠರೋಗಿಯೇ. ಬಟ್ ಯಾವಾಗ 7ನೇ ಸಾರಿ ಮುಳುಗಿ ಮೇಲೇಳ್ತಾದನೋ, ಮೇಲೇಳುವಾಗ ಈಗ ಹುಟ್ಟಿದಂತಹ ಕೂಸು ಅಂದರೆ ಮಗುವಿನ ಚರ್ಮದಂತೆ ಕೋಮಲವಾದ ಚರ್ಮ ಆತನದ್ದಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೇನಾದರೂ 6 ಬಾರಿ ಮುಳುಗಿ 6 ಸರಿ ಮುಳುಗಿನಿ ಏನೂ ಆಗಲಿಲ್ಲ, ಇನ್ನೊಂದೇನು ಮಾಡುತ್ತೆ ಎಂಬುದಾಗಿ ಹೊರಟೋದ್ನ? ಇಲ್ಲ. ಬಟ್ ಫಸ್ಟ್ ಒಬ್ಬೇ. ಅದಕ್ಕಾಗಿ ದೇವರು ಏನು ಹೇಳಿದ್ದಾರೆ, ಮೊದಲು ಅದನ್ನು ಪರಿಪೂರ್ಣವಾಗಿ ಪಾಲಿಸುವಂಥದ್ದು. ಯೇಸುವಿನ ಗಾಯದಿಂದ ನಾನು ಗುಣ ಹೊಂದಿದ್ದೇನೆ ಅಂದರೆ ಗುಣ ಹೊಂದಿದ್ದೇನೆ ಅಷ್ಟೇ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ. ಡಾಕ್ಟರ್ ರಿಪೋರ್ಟ್ ಏನಾದರೂ ನುಡಿಲಿ, ನನ್ನ ದೇಹ ಏನಂತೆ ನಾವು ನುಡಿಲಿ, ಅಥವಾ ಇನ್ನೂ ಕೂಡ ಹೆಚ್ಚಾಗಿದೆ ಎಂಬುದಾಗಿ ನುಡಿಲಿ, ಐ ಡೋಂಟ್ ಕೇರ್. ಯಾಕೆನ್ನದಾದರೆ ದೇವರು ಹೇಳಿದ್ದಾರೆ ನಿನ್ನ ಗುಣ ಹೊಂದಿದೆ ಎಂಬುದಾಗಿ. ನಂತರದಲ್ಲಿ ನಾವು ನೋಡುವುದು ಪ್ರಿಯರೇ, ನಂತರ ಆತನು ಏನು ಮಾಡ್ತಾನೆ, ಕೂಡಲೇ ದೇವರ ಮನುಷ್ಯನ ಮಾತಿಗನುಸಾರವಾಗಿ ಅವನ ದೇಹವು ಕೂಸಿನ ದೇಹದಂತೆ ಶುದ್ಧವಾಯಿತು. ನೆಕ್ಸ್ಟ್, ಅನಂತರ ನಾಮಾನನು ತನ್ನ ಪರಿವಾರದೊಂದಿಗೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂದು ಈಗ ನನಗೆ ಗೊತ್ತಾಯಿತು. ಈಗ ನನಗೆ ಏನಂತ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ, ಇಸ್ರಾಯೇಲರಲ್ಲಿರುವಂತಹ ದೇವರನ್ನು ಹೊರತು ಮತ್ತಾವ ದೇವರು ಕೂಡ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಪ್ರಶ್ನೆ ಪ್ರಿಯರೇ, ಹೇಗೆ ಆ ಸತ್ಯವನ್ನು ಆತನು ತಿಳ್ಕೊಳ್ಳೋಕೆ ಸಾಧ್ಯ ಆದದ್ದು? ತನ್ನ ಮನೆ ಕೆಲಸದಲ್ಲಿರುವಂತಹ ಆಕೆ ಅದನ್ನು ಹೇಳದೆ ಹೋಗಿದ್ದಿದ್ರೆ ಅವನ ಆರೋಗ್ಯ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿತ್ತ? ಹಾಗಾದ್ರೆ ಆಕೆ ಏನಾದರೂ ಯೋಚನೆ ಮಾಡಿ, ಅಯ್ಯೋ ಯಜಮಾನನಿಗೆ ಹೇಳ್ಬಿಟ್ಟು ಯಾಕೆ ಬಯಸ್ಕೋಬೇಕು, ನಮಗೆ ಯಾಕೆ? ಅದೇ ಏನಾದರೂ ಸೇವಕಿ ಸ್ಥಾನದಲ್ಲಿ ನಾವಿದ್ದಿದ್ರೆ ಏನು ಮಾಡ್ತಿದ್ವಿ? ನಾವಿದ್ದಿದ್ರೆ ನಿಮ್ಮನ್ನು ಎಳ್ಕೊಂಡು ಹೋಗಿ ಮನೆಗೆ ಗುಲಾಮಗಿರಿಗೆ ಕೆಲಸಕ್ಕೆ ಇರಿಸ್ಕೊಂಡಿದ್ದಾರೆ. ಅವ್ರ ರೋಗಕ್ಕೆ, ಅವ್ರ ಶರೀರಕ್ಕೆ ಕುಷ್ಠರೋಗ ಬಂದ್ಬಿಟ್ಟಿದೆ. ಅಲ್ಲಿ ನೀವಿದ್ದೀರಿ, ಏನು ಮಾಡ್ತಿದ್ರಿ? ಆಗ ಹೇಳ್ತಿದ್ರಾ ನಿಮ್ಮ ದೇವರ ಬಗ್ಗೆ? ಹೇಳ್ತಿದ್ರಾ? ಹೇಳ್ತಿದ್ರಿ. ಹೆಂಗೆ ಹೇಳ್ತಿದ್ರಿ ಗೊತ್ತಾ? ನೋಡಿದೆ ನಮ್ಮ ದೇವ್ರು ಹೆಂಗೆ ಮಾಡ್ದ, ನನ್ನೇ ಎಳಕ ಬಂದು ಗುಲಾಮಗಿರಿಗೆ ಇಟ್ಕೊಂಡು ಹೇಳ್ದೆ ಅಲ್ಲ. ತೋರಿಸಿದ್ರು ದೇವರು, ಯಾಕಿಲ್ಲ ತೋರ್ಸನ, ಆಗಬೇಕಾದ್ದೆ ಅವನಿಗೆ ಸರಿಯಾಗಿ. ನಾವೇನಾರು ಇದ್ದಿದ್ದರೆ ಏನಂತ ಹೇಳ್ತಿದ್ವಿ? ನಾಮಾನನಿಗಾಗಿರೋದು ಸರಿನೇ ಅಂತ ಹೇಳ್ತಿದ್ವಿ. ಬಟ್ ಆದರೆ ಆಕೆ ಆ ರೀತಿ ಮಾಡಿದ್ಲ? ನೋ. ಯಾಕೆ ದೈವ ವಾಗ್ದಾನ ತಿಳಿಸಿದ ಆತನು ಹೇಳ್ತಾನೆ, ಬಂದು ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲ ಎಂಬುದು ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಗಳನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. ಎಷ್ಟು ಕಾಣಿಕೆ ತಂದಿದ್ದಾನೆ ಗೊತ್ತಾನು? ನೀನು ಮೇಲೆ ನೋಡುವಾಗ ಹೇಳ್ತದೆ ಆತನು 50,000 ಬೆಳ್ಳಿಯ ನಾಣ್ಯಗಳು, ಬಂಗಾರದ ನಾಣ್ಯಗಳು, 10 ದಸ್ತು ಬಟ್ಟೆಗಳು, ಇದೆಲ್ಲವನ್ನು ತೆಗೆದುಕೊಂಡು ಬಂದಿದ್ದಾನೆ. ನೆಕ್ಸ್ಟ್ ಈಗ ಇನ್ನೊಬ್ಬನ ಕೋಪ ಶುರುವಾಯ್ತದೆ. ಫಸ್ಟ್ ಯಾರಿಗೆ? ರಾಜನಿಗೆ. ಎರಡನೇದಾಗಿ
ನಾಮಾನನಿಗೆ. ಈಗ ಮೂರನೇವನಿದ್ದಾನೆ. ಓಕೆ, ಅದಕ್ಕೆ ಎಲೀಷನು, ನಾನು ಸೇವೆ ಮಾಡುತ್ತಿರುವ ನನ್ನ ದೇವರು ನಿಜವಾಗಿ ಜೀವಿಸುವ ದೇವರಾದುದರಿಂದ ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ. ಇದು ಸುಮಾರು ಜನ ಪ್ರಬೋಧಕರ ಕಷ್ಟ. ಸುಮಾರು ಜನಕ್ಕೆ ಕಷ್ಟ. ನೆಕ್ಸ್ಟ್ ಹೇಳ್ತದೆ, ಆತನು ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಎಂದನು. ನಾಮಾನನು ಎಷ್ಟು ಒತ್ತಾಯ ಪಡಿಸಿದ್ರು ಅವನು ಕಾಣಿಕೆಯನ್ನು ತೆಗೆದುಕೊಳ್ಳಲೇ ಇಲ್ಲ. ಆಮೇಲೆ ಬರ್ತೀನಿ. ನೆಕ್ಸ್ಟ್ ಇನ್ನೊಬ್ಬನಿಗೆ ಹೋಗೋಣ. ನೆಕ್ಸ್ಟ್ 17. ಆಗ ನಾಮಾನನು ಎಲೀಷನಿಗೆ, ನೀನು ನನ್ನ ಕಾಣಿಕೆಯನ್ನು ಅಂಗೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಏಸರು ಗತ್ತೆ ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮ ಬಲಿಗಳನ್ನು ಸಮರ್ಪಿಸಬೇಕೆಂದಿದ್ದೇನೆ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಹೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಎಂದನು. ಎಲೀಷನು ಅವನಿಗೆ, ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟೋದ್ನ ಆತನು. ಓಕೆ, ನೆಕ್ಸ್ಟ್ 20 ಓದೋಣ ಎಲ್ಲರೂ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕನಾದ ಗೆಹಜಿಯು ಮನಸ್ಸಿನಲ್ಲೇ, ನೋಡು, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನನಿಂದ ಏನನ್ನೂ ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳುಹಿಸಿಬಿಟ್ಟಾನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ತೆಗೆದುಕೊಂಡು ಬರುವೆನು ಎಂದುಕೊಂಡು. ಎಲೀಷನ ಬಳಿ ನಾಮಾನ ಕೇಳ್ತಾನೆ, ದಯವಿಟ್ಟು ಈ ಕಾಣಿಕೆಗಳನ್ನು ಸ್ವೀಕರಿಸು. ಬಟ್ ಎಲೀಷನ ಹೇಳ್ತಾನೆ, ಬೇಡ, ನಿನ್ನಿಂದ ಏನೂ ಕೂಡ ನಾನು ತೆಗೆದುಕೊಳ್ಳೋದಿಲ್ಲ. ಬಟ್ ಇದನ್ನು ಯಾರು ನೋಡ್ತಾ ಇದ್ದಾರೆ? ಇವರಿಬ್ಬರು ಕಾನ್ವರ್ಸೇಷನ್ನ. ಗೆಹಜಿಗೊಂದು ಆಲೋಚನೆ ಬಂದೇನಂತ, ಅವನು ಕೊಡ್ತೀನಿ ಅಂದರು, ಈ ಅಪ್ಪ ತಗತಾನೆ ಇಲ್ವಲ್ಲ, ಅವನು ತಗೊಳ್ಳೋದು ಬೇಡ, ತಗೊಂಡು ನಮ್ಗಾರು ಕೊಡೋದು ಬೇಡವಾ? ಹೌದಲ್ಲ? ಆಯ್ತು, ಅವನು ಕೊಡಲ್ಲ ಅಂದಿದ್ರೇನೋ ಸರಿ, ಅವನು ಒತ್ತಾಯ ಮಾಡ್ತಿದ್ದಾನೆ, ತಗೋ 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 ಎಂಬುದಾಗಿ. ಬಟ್ ಆದ್ರೆ ಇವನು ತಗತಾನೆ ಇಲ್ಲ. ಆದ್ರೆ ನಾನು ಹಂಗಲ್ಲಪ್ಪ, ನಾನು ಹೋಯ್ತೇನೆ, ಎಷ್ಟಾಯ್ತದೋ ಅಷ್ಟನ್ನಾರು ಕಿತ್ಕೊ ಬರ್ತೇನೆ. ನಾನು ಎಲೀಷ ಬಿಟ್ಬಿಡ್ಬೋದು, ನಾನು ಮಾತ್ರ ಬಿಡೋದಿಲ್ಲ. ದ ಸೇಮ್ ಕಂಡೀಷನ್ ಅದೇ ರೀತಿ. ಯಾಕೆ ಎಲೀಷನು ಆತನಿಂದ ಏನನ್ನು ತೆಗೆದುಕೊಳ್ಳಿಲ್ಲ? ಯಾಕೆಂದರೆ ನಾಮಾನನಿಗೊಂದು ಕಾರ್ಯದ ಏನನ್ನೋದಾದರೆ ಆತನು ಎಲ್ಲೇ ಹೋದರೂ ಕೂಡ, ಯಾವುದೇ ಸ್ಥಳಗಳಿಗೆ ಹೋದರೂ ಕೂಡ ಒಂದನ್ನು ಕೊಟ್ಟು ಒಂದನ್ನು ತೆಗೆದುಕೊಳ್ತಾರೆ. ಅದರರ್ಥ ಇವನ್ ಏನೇ ಒಳ್ಳೇದಾಗಬೇಕನ್ನೋದಾದರೂ ಅವರೊಂದನ್ನು ಸ್ಯಾಕ್ರಿಫೈಸ್ ಮಾಡಬೇಕು, ಇನ್ನೊಂದನ್ನು ಮಾಡಬೇಕು, ಮತ್ತೊಂದನ್ನು ಮಾಡಬೇಕು. ಇಂಥದ್ದನ್ನು ಮಾಡಿದ್ರೆ ಇಂತಿಂಥ ಕಾರ್ಯಗಳಾಗ್ತದೆ. ಒಂದು ಕೊಡೋದು, ಒಂದು ತೆಗೆದುಕೊಳ್ಳೋದು. ಬಟ್ ಈ ದೇವರ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಯಾಕೆ ಲೋಕದಲ್ಲಿರಬಹುದು 100 ರೂಪಾಯಿಗೆ ಒಂದು ಲೈನು, 200 ರೂಪಾಯಿಗೆ ಒಂದು ಲೈನು, 500 ರೂಪಾಯಿಗೆ ಇನ್ನೊಂದು ಲೈನು, 1000 ರೂಪಾಯಿಗೆ ಡೈರೆಕ್ಟ್ ಲೈನು VIP ಎಂಟ್ರಿ ಇರ್ಬೋದು. ಬಟ್ ದೇವರ ರಾಜ್ಯದಲ್ಲಿ ಆ ರೀತಿ ಡಿಫ್ರೆನ್ಸ್ ಇಲ್ಲವೇ ಇಲ್ಲ. ಏನೇನೇನದಾದರೆ ಈಗ ನಿನಗೇನು ಬೇಕಾಗಿತ್ತು ಅದನ್ನು ನೀನು ಪಡೆದುಕೊಂಡಿದ್ದೀನಿ. ಬಟ್ ಅದಕ್ಕೆ ಎಕ್ಸ್ಚೇಂಜ್ ಆಫರ್ ಇಲ್ಲ ಇಲ್ಲಿ. ನಿನಗೇನಾದರೂ ಎಕ್ಸ್ಚೇಂಜ್ ಆಫರ್ ಇತ್ತಂದರೆ, ಅಂದರೆ ನೀನು ಗುಣ ಹೊಂದಿದ್ದಿ, ಅದಕ್ಕೆ ನೀನು ಇದನ್ನು ಕೊಟ್ಟಿದ್ದೆ ಅನ್ನೋದಾದರೆ ನೀನು ನಂತರದಲ್ಲಿ ದೇವರೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ನನ್ನ ದೇವರು ನಿನ್ನ ಕಾಣಿಕೆಗೆ ಆಧಾರದ ಮೇಲೆ ಕೆಲಸವನ್ನು ಮಾಡೋದಿಲ್ಲ. ಯಾಕೆ? ಅದಕ್ಕಾಗಿ ನಿನ್ನಿಂದ ನಾನು ಏನನ್ನೂ ಕೂಡ ತೆಗೆದುಕೊಳ್ಳೋದೆ. 10,000 ಚಿನ್ನದ ನಾಣ್ಯಗಳಿರಲಿ, ಬೆಳ್ಳಿಯ ನಾಣ್ಯಗಳಿರಲಿ, ಯಾವುದಾದರೂ ಇರಲಿ, ನಾನು ಮಾತ್ರ ಯಾವುದನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಅನೇಕ ಜನ ಅದನ್ನು ಕೂಡ ಅನ್ನೋದು, ಬ್ರದರ್ ನೀವು ಕೂಡ ಯಾಕೆ ಬ್ರದರ್ ನೀವು ಮಾತ್ರ ಎಲ್ಲರೂ ನೋಡಿದ್ರೆ ಅಷ್ಟೊಂದು ತಗೋತಾರೆ, ಅಟ್ಲೀಸ್ಟ್ ನೀವು ಸ್ವಲ್ಪ ತಗೋಬಾರ್ದು ಅಲ್ಲ? ಕೊಡೋಕ್ಕೆ ಬಂದರೂ ನೀವು ಕೊಟ್ಬಿಟ್ಟು ಪ್ರೇಯರ್ ಮಾಡಿ ಅವರನ್ನು ಚಿಂತೆ ಮತ್ತು ಭಯ ಪ್ರೇಯರ್ ಬರ್ತದ ಕೇಳ್ತೀರ. ಬರೋದಿಲ್ಲ ಅಂದರೆ ಕೈಲಿಟ್ಟು ಪ್ರೇಯರ್ ಮಾಡಿಬಿಟ್ಟು ನೀವೇ ತಗೊಂಡೋಗಿ ಜನಗಳಿಗೆ ಕೊಟ್ಬಿಡಿ ಅಂತೀರ. ಆಯಿತು, ನೀವು ಕೇಳೋದಿಲ್ಲ, ಬಟ್ ಅಟ್ಲೀಸ್ಟ್ ಕೊಡೋರ ಹತ್ರ ನೀವು ತಗೋಬೋದಲ್ಲ. ಬಟ್ ಒಂದು ಪ್ರಶ್ನೆ ಪ್ರಿಯರೇ, ಯಾಕೆಂದರೆ ಶಿಲುಬೆಯ ಮೇಲೆ ನಮ್ಮೆಲ್ಲ ಪಾಪಗಳನ್ನು ಪರಿಹರಿಸಿರುವಂಥದ್ದು ಯಾರು? ಪೆನಾಲ್ಟಿ ಕೊಟ್ಟಿರೋದು ಯಾರು? ಬಟ್ ಅವ್ರ ಪೆನಾಲ್ಟಿಗೆ ನಾವು ಬಿಲ್ ಕೊಟ್ಟರೆ ಚೆನ್ನಾಗಿರುತ್ತಾ? ನೀನು ಪಾಪದಿಂದ ಬಿಡುಗಡೆ ಆಗಬೇಕಾದ್ರೆ, ಶಾಪದಿಂದ ಬಿಡುಗಡೆ ಆಗಬೇಕಾದ್ರೆ 50,000 ರೂಪಾಯಿ ತಗೋಬಾ, 20,000 ರೂಪಾಯಿ ತಗೋಬಾ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕನ್ನೋದಾದರೆ ಆಲ್ರೆಡಿ ಯೇಸು ಕ್ರಿಸ್ತರು ಅದಕ್ಕೆ ಬೇಕಾದ ಎಲ್ಲ ಬೆಲೆಯನ್ನು ಅವರು ಕೊಟ್ಟ ಮೇಲೆ
ನಾನಿವತ್ತು ಅದಕ್ಕೆ ಬೆಲೆಯನ್ನು ಕಟ್ಟೋದಾದರೆ ಅದು ಸಾಧ್ಯ ಇಲ್ಲ. ಯಾಕೆಂದರೆ ಆತನು ಮಾಡಿರುವಂಥ ಕಾರ್ಯಕ್ಕೆ ನಾನು ಬಿಲ್ಲನ್ನು ತೆಗೆದುಕೊಂಡ್ರೆ ಅದು ಸರಿ ಅಲ್ಲ. ಹಾಗಾಗಿ ಆರೋಗ್ಯಕ್ಕಾಗಲಿ ಬಿಡುಗಡೆಗಾಗಲಿ ದೇವರ ರಾಜ್ಯದಲ್ಲಿ ₹1 ಕೂಡ ನೀವು ಕೊಡುವಂಥ ಅಗತ್ಯ ಇಲ್ಲ. ಯಾಕೆಂದರೆ ನೀವು ಮಾಡಬೇಕಾದಂಥ ಎಲ್ಲ ಬಿಲ್ಲನ್ನು ಪ್ರಭು ಯೇಸು ಕ್ರಿಸ್ತರು ಒಮ್ಮೆಗೆ ಶಿಲುಬೆ ಮೇಲೆ ಪೇ ಮಾಡಿದ್ದಾರೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅವರ ಪೇಗೆ, ಅವರು ಮಾಡಿರುವಂಥ ಬೆಲೆಗೆ ನಾವು ಇವತ್ತು ಬಿಲ್ಲನ್ನು ಕೊಟ್ಟರೆ ಅದು ಚೆನ್ನಾಗಿಲ್ಲ. ಅನೇಕ ಜನ ಹೇಳೋದು ನಿಮ್ಮ ಮೇಲೆ ಪಾಪ ಇದೆ, ನಿನ್ನ ಮೇಲೆ ಶಾಪ ಇದೆ, ನಿನ್ನ ಮೇಲೆ ಅದಿದೆ, ನಿನ್ನ ಮೇಲೆ ಇದಿದೆ. ಯಾಕೆ ದೇವರ ವಾಗ್ದಾನ ಸ್ಪಷ್ಟವಾಗಿ ತಿಳಿಸದ ಪ್ರಿಯರೇ, ಗಲಾತ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 13 ಹೇಳ್ತದೆ, ನಿಮ್ಮ ಮೇಲೆ ಯಾವುದೇ ಶಾಪಗಳಿಲ್ಲ, ಯಾಕೆಂದರೆ ಎಲ್ಲ ಶಾಪಗಳನ್ನು ಕ್ರಿಸ್ತ ಯೇಸು ಶಿಲುಬೆಯಲ್ಲಿ ಜಡಿದಿದ್ದಾರೆ. ಗಲಾತ್ಯ 3:13 ಓದಿ ಅದನ್ನು. ಗಲೇಷಿಯನ್ಸ್ ಚಾಪ್ಟರ್ 3:13. 3:13. ನೀವು ಶಾಪಗ್ರಸ್ತರ ಆಶೀರ್ವಾದಿದ್ದೀರಾ? ನಿಮ್ಮ ಮೇಲೆ ಶಾಪ ಇದೆಯಾ? ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಪೂರ್ವಜರ ಶಾಪ ಇಲ್ಲ, ಯಾವುದಾದ್ರೂ ಶಾಪ ಇಲ್ಲ. ಯಾಕೆ? ಯಾಕಂದ್ರೆ ಗಲಾತ್ಯ ಹೇಳ್ತದೆ, ಕ್ರಿಸ್ತನು ನಮ್ಮನ್ನು ಶಾಪದಿಂದ ಬಿಡಿಸುವುದಕ್ಕಾಗಿ ತಾನೇ ಶಾಪಗ್ರಸ್ತನಾದನು, ಏಕೆಂದರೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಮರಕ್ಕೆ ತೂಗು ಹಾಕಲ್ಪಟ್ಟನು ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ತಿಳಿದಿದೆ. ಅದರರ್ಥ ನೀವು ಗುಡ್ ನ್ಯೂಸ್ ಟ್ರಾನ್ಸ್ಲೇಷನ್ ಓದುವಾಗ ಹೇಳ್ತದೆ, ದೈವ ವಾಕ್ಯದಲ್ಲಿ ನೋಡುವಾಗ, ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿರುವಂತೆ ಕ್ರಿಸ್ತ ಯೇಸು ನನಗೋಸ್ಕರ ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಶಾಪದಿಂದ ನನ್ನನ್ನು ಪಾರು ಮಾಡಿದಾರೆಂಬುದಾಗಿ. ಅದರರ್ಥ ಮರಕ್ಕೆ ತೂಗು ಹಾಕಲ್ಪಟ್ಟವರು ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ, ಯಾವ ಧರ್ಮಶಾಸ್ತ್ರದಲ್ಲಿ? ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ, ಯಾರು ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾರೋ ಅಂಥವರನ್ನು ಶಿಲುಬೆಗೆ ಏರಿಸಬೇಕೆಂಬುದಾಗಿ. ಬಟ್ ಯೇಸು ಕ್ರಿಸ್ತರು ಒಂದೇ ಒಂದು ಚಿಕ್ಕ ತಪ್ಪನ್ನು ಮಾಡಿಲ್ಲ, ಒಂದು ಚಿಕ್ಕ ಸುಳ್ಳನ್ನು ಹೇಳಿಲ್ಲ, ಒಂದು ಅಪಬದ್ಧ ಮಾತನ್ನು ಆಡಲಿಲ್ಲ. ಬದಲಾಗಿ ಅವರನ್ನು ಶಿಲುಬೆಗೆ ಏರಿಸಲಾಯಿತು. ಏತಕ್ಕಾಗಿ? ನಮ್ಮ ಪಾಪ ಶಾಪಗಳನ್ನು ಅವರು ಹೊತ್ತುಕೊಂಡು, ನನ್ನ ಪಾಪ ಶಾಪವನ್ನು ಅವರು ಹೊತ್ತುಕೊಂಡು ಶಿಲುಬೆ ಮೇಲೆ ತಮ್ಮ ರಕ್ತದ ಬೆಲೆಯನ್ನು ಅವರು ಕೊಟ್ಟರು, ತಮ್ಮ ಪ್ರಾಣವನ್ನು ಅರ್ಪಿಸಿದ್ರು. ಅದರರ್ಥ ನನ್ನ ಪಾಪಕ್ಕೆ ಅವರು ಬೆಲೆಯನ್ನು ಕೊಟ್ಟಿರುವಾಗ ನನ್ನ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಅವರು ತನ್ನ ಪ್ರಾಣವನ್ನು ಅರ್ಪಿಸಿದ ಮೇಲೆ ನಾನು ಇನ್ನು ಮುಂದೆ ಶಾಪಗ್ರಸ್ತನಲ್ಲ, ಬದಲಾಗಿ ನಾನು ಆಶೀರ್ವದಿತನು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಗಾಗಿ ಯಾರಾದರೂ ವ್ಯಕ್ತಿಗಳು ನಮ್ಮಂಗೆ ಇನ್ಸಲ್ಟ್ ಮಾಡಿಲ್ಲ ಇವತ್ತು ಅಷ್ಟೇ ನಾವು ಓಕೆ ಆಯಿತಾ, ನಮ್ಮ ಇನ್ಸಲ್ಟ್ ಮಾಡಿ ಟೈ ಹಾಕಿ ಶೂಟ್ ಹಾಕಿ ಅಥವಾ ಚೆನ್ನಾಗಿ ಬಂದು ನಿಮ್ಮ ಮೇಲೆ ತಲೆ ಮೇಲೆ ಕೈ ಇಟ್ಟು, ಅಪ್ಪ ಹೆಂಗಿದ್ದೀರ ನೀವು, ನನಗೆ ಮುಟ್ಟಕ್ಕೆ ಆಗಲಿಲ್ಲ ನಿಮ್ಮನ್ನ, ನಿಮ್ಮ ಮೇಲೇನೋ ಶಾಪ ಇದೆ, ನಿಮ್ಮ ಮೇಲೇನೋ ಪಾಪ ಇದೆ. ಅದನ್ನೇನು ಮಾಡಬೇಕು? ಇಲ್ಲಿ ಯೇಸು ಕ್ರಿಸ್ತನ ಕಳೆದ ಮೇಲೆ ಅವನೇನು ಮಾಡಬೇಕು? ಅವನೇನಾದರೂ ಕಳೆಯೋಕ್ಕಿದೆಯಾ ಅಥವಾ ತೊಳೆಯೋಕ್ಕಿದೆಯಾ? ಏನಿಲ್ಲ ತಾನೆ. ಒಮ್ಮೆಗೆ ಅವರು ತಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಿದಾರ? ಅದು ಬಂದರು ಮನೆಗೆ ಕರೆದು ಬಂದ ತಕ್ಷಣನೇ ಪ್ರೇಯರ್ ಮಾಡ, ಹಾಲೆಲೂಯ್ಯ, ಮನೆಗೆ ಬರೋ ಒಳವಾಗ್ಲಿ ಹೇಳ್ತಚ್ಚಿ, ಹಾಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಬನ್ನಿ ಪ್ರೇಯರ್ ಮಾಡೋಣ, ಬನ್ನಿ ನಿಂತ್ಕೊಳ್ಳಿ, ಎಲ್ಲ ಸಾಲ ನಿಂತಲ್ಲಿ ಪ್ರೇಯರ್ ಮಾಡೋಣ. ಯಾಕೆ ಬ್ರದರ್ ಏನೋ ನನಗೆ, ಬನ್ನಿ ಇಲ್ಲಿ ಬನ್ನಿ, ನೀವು ಈ ನಿಮ್ಮ ಮನೆ ಹಿಂದೆ ಮೂಲೆ ಇದೆಯಲ್ಲ, ಅಲ್ಲಿ ಯಾರೋ ಏನೋ ಏನು ಮಾಡೋರೆ ರಾಜಣ್ಣ? ಹೇಳಿ ರಾಜಣ್ಣ, ಇವ್ರು ಯಾರು ಹೇಳಲ್ಲ, ಹೇಳಿ ರಾಜಣ್ಣ ನೀವು ಏನು ಮಾಡೋರೆ? ಏನೋ ಮಾಟ ಮಂತ್ರ ಮಾಡಿ ಹಾಕ್ಬಿಡಿ. ನಿಮಗೆ ಯಾರೋ ಏನೋ ಮಾಡಿಸಿದ್ದಾರೆ ಅಂದ ತಕ್ಷಣ ಯಾರು ಜ್ಞಾಪಕ ಬರ್ತಾರೆ? ಮಹೇಶ್ ಬ್ರದರು, ಆಲೂನ್ ಬದರು. ಯಾರು ಜ್ಞಾಪಕ ಬರ್ತಾರೆ ರಾಜಣ್ಣ? ಯಾರೋ ಏನೋ ಮಾಡಿಸಿದ್ದಾರೆ ಅಂದರೆ ಯಾರು ಜ್ಞಾಪಕ ಬರ್ತಾರೆ? ಪ್ರಬೋಧಕರಿಗೆ ಹೇಳ್ತೇವೆ, ಯಾರಂತ ಗೊತ್ತು ಬಿಡಿ. ಯಾರು ನಿಮ್ಗೆ ಯಾರು ಆಗಲ್ವೋ ಅವರೇ ಜ್ಞಾಪಕ ಬರೋದಾಗ, ಹೌದಲ್ಲೋ? ನಿಮ್ಮ ಪ್ರೀತಿ ಪಾತ್ರ ಜ್ಞಾಪಕ ಬರ್ತಾರ ಅಥವಾ ಗೊತ್ತಿಲ್ಲ, ನಾವು ಜ್ಞಾಪಕ ಬರ್ತೀವಿ? ಇಲ್ಲ, ಯಾರೋ ಏನೋ ಮಾಡಿಸಿದ್ದಾರೆ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಬರೋದು ಯಾರು? ಮೊನ್ನೆ ಬಂದೋದ, ಯಾವತ್ತೂ ಇಲ್ಲದೇದವನು ಇವತ್ತೇನಪ್ಪ ನಮ್ಮ ಮನೆ ಕಾಂಪೌಂಡ್ ಎಲ್ಲ ಸುತ್ತಾ ಇದ್ದಾನೆ ಅಂದಾಗಲೇ ನನಗೆ ಅನ್ನಿಸ್ತು ಏನೋ ಮಾಡಿದ. ಯಾಕೆ ಅವ್ರ ಜ್ಞಾಪಕ ಬಂದರು? ಅವ್ರೇನಾದ್ರು ಮಾಡಿಸಿದಾರಾ?
ಯಾಕೆ ಕನೆಕ್ಷನ್ ಆಯಿತು? ಯಾಕೆ ನಿಮ್ಮೊಳಗೆ ದ್ವೇಷ ಇರೋದ್ರಿಂದ ನಿಮಗೆ ಅಟ್ರಾಕ್ಷನ್ ಆಯ್ತದಷ್ಟೇ. ಯಾವಾಗ ಆ ರೀತಿ ನುಡಿದ್ರು, ಆ ರೀತಿ ನುಡ್ದು ಆತನ ಹೋದ, ಓ ಇಲ್ಲೇ ತುಂಬ ಇದೆ, ಇದನ್ನು ಈಗೇನು ಮಾಡಬೇಕಂದ್ರೆ ಬಲವಾಗಿ ಅದನ್ನು ಬಂಧಿಸ್ಬೇಕು. ಬಲವಾಗಿ ಬಂಧಿಸಂಗೂ ಇಲ್ಲ, ಭೇದಿಸಂಗೂ ಇಲ್ಲ. ಅದು ಹಾಗೆ ದೈವ ವಾಗ್ದಾನ ತಿಳಿಸಿದ ಸಂಖ್ಯಾಕಾಂಡ 13ನೇ ವಾಕ್ಯ 13 ಸ್ಪಷ್ಟ. ಆ ಸಂಖ್ಯಾಕಾಂಡ 23ನೇ ವಾಕ್ಯ 23 ತಿಳಿಸದೆ ಇಸ್ರಾಯೇಲರ ವಿರುದ್ಧವಾಗಿ ಯಾವ ಮಾಟ ಮಂತ್ರಗಳು, ಯಾವ ಶಕುನವೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ. ದ ಸೇಮ್ ವಾಗ್ದಾನ ಲೋಕ 10:19 ಹೇಳ್ತಾರೆ, ಯಾವ ಕೆಟ್ಟದ್ದು ಕೂಡ ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಆ ಪ್ರಬೋಧಕನ ಹೇಳಿದ ಯಾರೋ ನಿಮಗೇನೋ ಮಾಡಿಸ್ಬಿಟ್ಟಿದ್ದಾರೆ. ಏನನ್ಬೇಕಾಗ ನಾನು ಎಲ್ಲರೂ ಕೂತ್ಕೋಬೇಕು. ಬದರ್ ಏನು ಆಯ್ತಾನೇ ಇಲ್ಲ ಬದರ್, ಕೂತ್ಕಂದ್ರೆ ಸುಸ್ತು ಬದರ್, ನಿಂತ್ಕಂದ್ರೆ ಸುಸ್ತು ಬದರ್, ಅವರೇನೋ ನನಗೆ ಮಾಡಿಸ್ಬಿಟ್ಟಿದ್ರಂತೆ ಬದರ್. ಮೊನ್ನೆ ಬೇರೆ ನಮ್ಮ ಮನೆ ಹತ್ರ ನಿಂಬೆಹಣ್ಣು ಸಿಕ್ತು ಬದರ್. ನಿಂಬೆಹಣ್ಣು ಹೆಂಗೆ ಸಿಕ್ತು? ಬೆಳಗ್ಗೆ ಒಬ್ಬ ತರಕಾರಿ ಕೈ ಗಾಡಿ ತಳಕ್ಕೆ ಹೋಗಿದ್ದ, ನಿಮ್ಮ ಮನೆ ಅಪ್ಪು ಸ್ವಲ್ಪ. ಆ ನಿಂಬೆಹಣ್ಣು ಕವರಲ್ಲಿ ಹಾಕಿ ಇಟ್ಟಿದೆ. ಏನಾಗಿದೆ, ಒಂದು ನಿಂಬೆಹಣ್ಣು ಕೆಳಗಡೆ ಬಿದ್ದೋಗಿದೆ. ಆ ಬಿದ್ದೋದು ನಿಮ್ಮ ಕಡೆ ಮನೆ ಡೌನಲ್ಲಿದೆ. ನಿಮ್ಮ ಮನೆಯವ್ರಿಗೂ ಮುಂಚಿದವ್ರು ಮುಂದೆ ರಂಗೋಲಿ ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಕುಂಕುಮ ಕಲರ್ ಎಲ್ಲ ಹಾಕಿದ್ದಾರೆ. ಅದು ಉಳ್ಕೊಂಡು ಅದ್ರ ಮೇಲೆ ಉಳ್ಕೊಂಡು ಹಾಗೇ ನಿಮ್ಮ ಮನೆ ಗೇಟ್ ಹತ್ರ ಬಂದ್ಬಿಡ್ತು. ಬೆಳಗ್ಗೆ ಎದ್ದು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ಅಲ್ಲಿ ಮಾಡಿರೋದಲ್ದೆ ಇಷ್ಟೊತ್ತಿಗೆ ತಂದು ಹಾಕ್ಬಿಟ್ಟು ಹೋಗಿದಾರಲ್ಲ. ದೇವರು ವಾಗ್ದಾನ ತಿಳಿಸದ ಪ್ರಿಯರೇ, ಯಾಕೋಬರಿಗೆ ವಿರುದ್ಧವಾಗಿ ಶಕುನವಿಲ್ಲ, ಇಸ್ರಾಯೇಲಲ್ಲಿ ಕಣಿ ಕೇಳುವುದಿಲ್ಲ. ಓಕೆ, ಶಾಸ್ತ್ರ ಕೇಳಬಹುದು. ರೇಖೆ ಬ್ರದರ್ ನನ್ನ ನೋಡಿ ಹೇಳಿ ಬ್ರದರ್. ತುಂಬ ಜನ ಹೇಳ್ತಾರೆ ಬ್ರದರ್ ಪ್ರೇಯರ್ ಮಾಡಿ ಬ್ರದರ್ ಅಂತಾರೆ. ಪ್ರೇಯರ್ ಮಾಡಿದ್ಮೇಲೆ ಏನಾದ್ರು ಕಾಣಿಸ್ತಾ ಬ್ರದರ್? ಏನಾದ್ರು ಹೇಳ್ತಾ ಬ್ರದರ್ ದೇವ್ರು ಏನಾದ್ರು ಏನಾಯ್ತೇನು ಬ್ರದರ್? ಇದೇ ರೀತಿ ನಮಗೂ ಕೂಡ ಅಷ್ಟೇ, ಕಣಿ ಕೇಳುವುದಿಲ್ಲ, ಬದಲಾಗಿ ಯಾಕೋಬನ ಮತ್ತು ಇಸ್ರಾಯೇಲರ ವಿಷಯದಲ್ಲಿ ಹೀಗೆ ಹೇಳುವರು, ದೇವರು ಮಾಡುವ ಕೆಲಸವನ್ನು ನೋಡುವರು. ಅದರ ಅರ್ಥ ದೈವ ವಾಗ್ದಾನ ತಿಳಿಸದೆ ದೇವರ ಮಕ್ಕಳ ವಿರುದ್ಧವಾಗಿ ಯಾವ ಮಾಟ ಮಂತ್ರಗಳು, ತಾಯ್ತ ತಗಡುಗಳು, ಕೊತ್ತಂಬರಿ ಸೊಪ್ಪು, ಸೌಂತೆಕಾಯಿ, ನಿಂಬೆಹಣ್ಣು, ಮೊಟ್ಟೆ ಯಾವುದೂ ಕೂಡ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವಾಗಿದ್ದೇವೆ ಅದಕ್ಕೆ ಎದುರಿ ಭಯಪಡುವಂಥವರು. ಅದಕ್ಕಾಗಿ ಪ್ರಿಯ ದೇವರು ವಾಗ್ದಾನ ತಿಳಿಸದೆ ಗಲಾತ್ಯ 3:13 ತಿಳಿಸದೆ ಏನಂತ, ನಿಮ್ಮ ಮೇಲೆ ಶಾಪ ಇದೆಯಾ ಆಶೀರ್ವಾದ ಇದೆಯಾ? ಹಾಗಾದ್ರೆ ಯಾರಾದರೂ ಬಂದು ನಿಮ್ಮ ಮೇಲೆ ಶಾಪ ಇದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಹೌದಾ ಬದರ್, ಆಮ ಬದರ್, ಅಪಡಿಯ ಬದರ್, ಎನ್ನ ಪೇಸಿಂಗ ಬದರ್, ಈಗ ಎನ್ನ ಮಾಡಿಂಗ ಬದರ್, ಹೆಂಗಾರ ತೊಡ್ದಂಗ ಬದರ್, ಏನಾರ ಮಾಡಿ ಬದರ್. ಆಗ ಅವ್ರು ಹೇಳ್ತಾರೆ ಏನು ಮಾಡೋದು? ನಾನು ಮನೆಗೆ ಹೋಗಿ ಪ್ರೇಯರ್ ಮಾಡಿಬಿಟ್ಟು ಹೇಳ್ತೀನಿ. ಅವ್ರು ಅಲ್ಲೇ ಹೇಳಲ್ಲ, ಮನೆಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಹೇಳ್ತೀನಿ. ಮನೆಗೆ ಹೋದ್ಮೇಲೆ ಒಂದು ಲೀಸ್ಟ್ ಕಳಿಸ್ತಾರೆ, ಚಕ್ಕೆ ಲವಂಗದಿಂದ ಹಿಡಿದು ಇಂತಿಂಥದ್ದನ್ನೆಲ್ಲ ತಗೊಂಡು ಯಾರಿಗೆ ನಾನು ಅದೆಲ್ಲ ತಗೊಂಡು ಏನು ಮಾಡ್ತಾರೆ ಅಂತ. ಮನೆ ಸಾಮಾನಿಗೆ ನಮ್ಮ ಮನೆ ಲೀಸ್ಟ್ ಮಿಸ್ಸಸ್ ಏನು ಕೊಟ್ಟಿರ್ತಾರೆ ಆ ಲೀಸ್ಟ್ನ ವಾಟ್ಸಪ್ ಮಾಡಿಬಿಡಿ, ಇದೆಲ್ಲ ತಗೊಬನ್ನಿ ಸಿಸ್ಟರ್, ನಾನು ಪ್ರೇಯರ್ ಮಾಡಿ ಕಳೆದು ಬಿಡ್ತೀನಿ ಅದಕ್ಕೆ. ದೇವರು ವಾಗ್ದಾನ ತಿಳಿಸದೆ ಪ್ರಿಯರ, ಪ್ರಭು ಯೇಸುವಿನ ರಕ್ತಕ್ಕಿಂತ, ರಕ್ತದ ಬೆಲೆಗಿಂತ ಯಾವುದೂ ಕೂಡ ಶ್ರೇಷ್ಠವಾದುದಿಲ್ಲವೇ ಇಲ್ಲ. ಹಾಗಾಗಿ ಆತನು ತನ್ನ ರಕ್ತದ ಬೆಲೆಯನ್ನು ಕೊಟ್ಟು ನಮ್ಮನ್ನು ಪಾಪದಿಂದ ಬಿಡಿಸಿರುವಂಥದ್ದು. ಹಾಗಾಗಿ ಯಾರದು ನಿಮ್ಮ ಮೇಲೆ ಪಾಪ ಇದೆ, ನಿಮ್ಮ ಮೇಲೆ ಶಾಪ ಇದೆ, ನಿನಗೆ ಇದ್ರ ದೋಷ ಇದೆ, ನಿನಗಿದ್ರ ದೋಷ ಇದೆ, ನಿನಗೆ ಅದಿದೆ, ನಿನಗಿದಿದೆ ಅಂತ ಹೇಳೋದಾದರೆ ಒಂದೇ ಹೇಳಬೇಕು, ಅದೆಲ್ಲ ಇತ್ತು ಹಿಂದೆ ಇತ್ತದೆಲ್ಲ. ಅದಕ್ಕೆ ಬೇಕಾದ ಪೆನಾಲ್ಟಿ ನಿಮಗೂ ಗೊತ್ತಿಲ್ಲ ಅನಿಸುತ್ತೆ. ಕೂತ್ಕೊಳ್ಳಿ, ಹೇಳ್ಕೊಡ್ತೀನಿ. ನೀವು ಬರೀ ಪ್ರೀಚ್ ಮಾಡ್ತಾ ಒಯ್ತಾನೇ ಇದ್ದೀರಾ ಅಷ್ಟೇ, ಗೊತ್ತಿಲ್ಲ ನಿಮಗೆ. ಗಲಾತ್ಯ 3:13 ಹೇಳ್ತದೆ, ಕ್ರಿಸ್ತರು ನಮ್ಮ ಧರ್ಮಶಃ ಕಾನು ಶಾಪದಿಂದ ನಾನು ಮಾತ್ರ ಅಲ್ಲ ನೀವು ಬಿಡುಗಡೆ ಹೊಂದಿದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಶಾಪಗ್ರಸ್ತರ ಆಶೀರ್ವಾದಿತರ ಖಂಡಿತವಾಗಿಯೂ. ಹಲ್ಲೆಲೂಯ. ಸದಕ ಮುಂದುವರಿಸಿ ತಿಳಿಸದೆ ಈಗ ನೆಕ್ಸ್ಟ್ ಬರೋಣ, ಗೆಹಜಿ ಹತ್ರ ಬರೋಣ. ಓಕೆ, ಯಾರ ಹತ್ರ? ಗೆಹಜಿ ಏನಂತ ಅಂದ್ಕೊಂಡ? ನಾನು ಮಾತ್ರ ಬಿಡಲ್ಲ. ಸೀನಿಯರ್ ಬಿಡ್ಬೋದು, ಬಟ್ ಜೂನಿಯರ್ ನಾನು ಬಿಡಲ್ಲ. ಅವನಿಗೆ ಏನಿಲ್ಲ, ಹೆಂಡತಿ ಮಕ್ಳು ಏನೂ ಇಲ್ಲ, ಬಿಟ್ಬಿಡ್ತಾನೆ ಎಲೀಷನ್ಗೆ. ಅಟ್ಲೀಸ್ಟ್ ಅವನು ಕೊಡ್ತೀನಿ ಅಂತ ಹೇಳ್ದೆ ತಾನೆ. ಈಸ್ಕಂದಿದ್ರೆ ನನಗೆ ಆಯ್ತಿರ್ಲಿಲ್ವಾ? ಓಲಿ ಅವನೊಬ್ಬನೇ ಇದ್ದಾನೆ, ನಾನು ಇಲ್ಲ ಅವನ ಜೊತೆಗೆ, ಜ್ಞಾಪಕ ಮಾಡಿ ಅವನಿಗೇನೋ ಬೇಡ, ಒಂಚೂರು ನಮ್ಮ ಸೇವಕನಿಗೇನೋ ಕೊಟ್ಬಿಡಿ ಅಂತ ಅವ್ರು ಹೇಳ್ಬೋದಾಗಿತ್ತಾನೆ. ಏನಕ್ಕೆ ಇರಬೇಕು ಇವನ ಜೊತೆಗೆ? ನಾನು ಯಾಕೆ ಇರಬೇಕು? ನಾನು
ನನ್ನ ಬಗ್ಗೆ ಇವನಿಗೆ ಕನಿಕರ ಇಲ್ಲ, ನನ್ನ ಬಗ್ಗೆ ಕಾಳಜಿ ಇಲ್ಲ. ಈ ರೀತಿ ಎಲ್ಲ ಆಲೋಚನೆ ಬಂದು ಗೆಹಜಿಗೆ ಒಂದು ಉತ್ತರ ಬಂದ್ಬಿಡ್ತೇನೆಂದರೆ, ಏನಾರ ಆಗಲಿ ಇವತ್ತು ನಾನು ನಾಮಾನಿಂದ ಕಿತ್ಕೊಳ್ಳೇಬೇಕು. ನೆಕ್ಸ್ಟ್ ಓಡ್ತಾನೆ. ಹೆಂಗೆ ಓಡ್ತಾನೆ ಗೊತ್ತಾ ಅವನು? ಕುದುರೆಗಳಿಗಿಂತ ಜೋರಾಗಿ ಓಡ್ತಾನೆ. ನೆಕ್ಸ್ಟು ನೆಕ್ಸ್ಟ್ ಓಡಿಸ್ಬಿಟ್ಟಿದ್ರೆ ಹಾಗೆ ಅವನ್ನ. ಓಕೆ, 22. ಅದಕ್ಕೆ ಇನ್ನು 21, ಇನ್ನೊಂದು 20, ಇನ್ನು ಓಡಿ ಮುಂದೆ ಬಂದ್ಬಿಟ್ಟು ಆಗಲೇ ಓಟೋಗಿದ್ದಾನೆ ಮುಂದೆ. 20, ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವ ಮನುಷ್ಯನಾದ ಎಲೀಷನ ಸೇವಕನಾದ ಗೆಹಜಿಯು ಮನಸ್ಸಿನಲ್ಲಿ, ನೋಡು, ನನ್ನ ಯಜಮಾನನು ಆ ಅರಾಮ್ಯನಾದ ನಾಮಾನಿಂದ ಏನನ್ನೂ ತೆಗೆದುಕೊಳ್ಳದೆ ಅವನನ್ನು ಹಾಗೇ ಕಳಿಸಿಬಿಟ್ಟನಲ್ಲ, ಯೆಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಅವನಿಂದ ಸ್ವಲ್ಪವನ್ನಾದರೂ ತೆಗೆದುಕೊಂಡು ಬರುವೆನು ಅಂದುಕೊಂಡು ಹೊರಟನ. ಹೆಂಗ್ ಹೋಗ್ತಿದ್ದಾನೆ ನೋಡಿ. ಈಗ 21, ನಾಮಾನನು ತಂದೆ ಹಿಂದೆ ಬರುವ ಗೆಹಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು. ಅದರ ಅರ್ಥ ನಾಮಾನ್ ಏನ್ ಮಾಡಿದಾನೆ? ರಥಗಳಲ್ಲಿ ಹೋಗ್ತಿದ್ದಾನೆ, ಹೌದಾ? ಗೆಹಜಿ ಅದರ ಅರ್ಥ ಇನ್ನೇನು ಅವನು ರಥನೇ ಬೀಟ್ ಮಾಡೋ ಹಂಗೆ ಓಡಿದಾನೆ. ರಥ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಕುದುರೆ, ಆದರೆ ಸಮನಾಗಿ ಓಡೋಗಿದ್ದಾನೆ ಈಗ ಗೆಹಜಿ. ದ ಲಸ್ಟ್ಫುಲ್ ಥಾಟ್ಸ್, ಅದಕ್ಕಾಗಿ ಲೋಕದ ಆಸೆಗಳು, ಬಯಕೆಗಳು ನಿಮ್ಮನ್ನು ಅದೇ ರೀತಿ ಓಡಿಸುತ್ತೆ. ಟ್ರೆಮೆಂಡಸ್ ಆಗಿ ಓಡಿಸುತ್ತೆ. ಬೇಕಾದ್ರೆ ನಿಮ್ಮಿಂದ ಸಾಧ್ಯ ಇಲ್ಲದಂಥ ಕೆಲಸ ಕಾರ್ಯಗಳನ್ನು ಲೋಕದ ಆಸೆ ಕಾರ್ಯಗಳು ಮಾಡಿಸಲ್ಪಡ್ತದೆ. ನೆಕ್ಸ್ಟ್ ಅಲ್ಲಿ ಹೇಳ್ತದೆ, ಆತನು ಓಡಿ ಬರುವುದನ್ನು ಗೆಹಜಿಯು ಓಡುತ್ತಾ ಬರುವ ಗೆಹಜಿಯನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು ಎಲ್ಲ ಕ್ಷೇಮವೋ ಎಂದು ಕೇಳಿದನು. ಯಾಕೆಂದ್ರೆ ನೋಡಿದ್ದಾನೆ ಗೆಹಜಿನ. ಯಾಕೆ ನೀವು ಹೇಳಿದ್ನಲ್ಲ, ನೀವು ಯಾರು? ನಾಮಾನ್. ಓಕೆ, ನಮ್ಮ ಎಲೀಷ ಅವರು ಒಳಗಡೆ ಇದ್ದಾರೆ, ನಾನು ಹೋಗಿ ಮಾತಾಡಿಸ್ಕೊ ಬರ್ತೀನಿ. ನೋಡಿದನಲ್ಲ ಎಲೀಷನ ಮನೆಯಲ್ಲಿ, ಗೆಹಜಿ ಗೊತ್ತಾಗ್ತು, ಮಾತಾಡಿದ. ನೆಕ್ಸ್ಟ್ ಅದಕ್ಕೆ ಗೆಹಜಿಯು, ಕ್ಷೇಮ, ಎಫ್ರಾಯಿಮ್ ಪರ್ವತದ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ಜೋಡಿ ಬಟ್ಟೆಯನ್ನು ತೆಗೆದುಕೊಂಡು ಬರಬೇಕೆಂದು ನನ್ನ ಯಜಮಾನ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದಾನೆಂದು ಉತ್ತರ ಕೊಟ್ಟೆ. ಏನು ಉತ್ತರ ಹೇಳ್ತಿದ್ದಾನೆ? ಅಲ್ಲಿ ಬೇಡ ಅಂದರು, ಬಟ್ ನೀವು ಯಾವಾಗ ಈ ಕಡೆ ಬಂದರೋ ಆಗ 2 ಪ್ರವಾದಿ ಬಂದು. ಸೊ ಹಾಗಾಗಿ ಎಲೀಷ ಅವರು ನಿಮ್ಮ ಹತ್ರ ಕಳಿಸಿ. ಸೊ ಅವ್ರು ಹೇಳಿದ್ದಾರೆ, 1 ತಲಾಂತು ಬೆಳ್ಳಿ, 2 ಜೊತೆ ಬಟ್ಟೆ ಬೇಕಂತ. ನೆಕ್ಸ್ಟು ನಾಮಾನನು 2 ತಲಾಂತನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ 2 ಚೀಲಗಳಲ್ಲಿ ಬೆಳ್ಳಿ ನಾಣ್ಯಗಳನ್ನು ತುಂಬಿಸಿ ಆ ಚೀಲಗಳಲ್ಲಿ 2 ಜೋಡಿ ಬಟ್ಟೆಗಳನ್ನು ಇಟ್ಟು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೆಹಜಿಯ ಸಂಗಡ ಕಳಿಸ್ತಾನೆ. ಅದರ ಅರ್ಥ ಅವನು ಹೋಗಿರೋದೇನಕ್ಕೆ? 2 ತಲಾಂತ ನಾಣ್ಯ, 2 ಜೊತೆ ಬಟ್ಟು. ಈಗ ಅವ್ನು ನಾಮಾನ ಏನು ಮಾಡ್ದ? ಸ್ವಲ್ಪ ಸುಮ್ಮನೆ ಬಾಯ್ತು, ನಿಮಗೆ ಬೇಜಾರಾಗಬಾರ್ದು. ಆಯ್ತು ಹಾಕಿಯಪ್ಪ, ಏನು ಇಷ್ಟೊಂದು ಹಿಂಸೆ ಮಾಡ್ತೀರಾ ನೀವು, ನಮ್ಗೆ ಆಗೋದಿಲ್ಲ ಅಂತಂದ್ರು ನೀವು. ತುಂಬಿ 2 ಸೇವಕರು ಹೊತ್ಕೊ ಬರ್ತಿದ್ದಾರೆ ಈಗ. ನೆಕ್ಸ್ಟ್ ನೋಡಿ, 2 ಸೇವಕರ ಮೇಲೆ ಒರಿಸಿ ಅವನನ್ನು ಗೆಹಜಿಯ ಸಂಗಡ ಕಳಿಸಿದನು. ಅವರು ಹೊತ್ತಿಕೊಂಡು ಅವನ ಮುಂದೆ ನಡೆದರು. ಗೆಹಜಿ ಗುಡ್ಡವನ್ನು ಮುಟ್ಟಿದಾಗ 2 ಚೀಲ ಬೆಳ್ಳಿಯನ್ನು ತೆಗೆದುಕೊಂಡು ಮನೆಯಲ್ಲಿ, ಯಾವಾಗ ಗುಡ್ಡಕ್ಕೆ ಬಂದೋ ಆಗೇನು ಮಾಡ್ದ? ಸೇವಕಕ್ಕೆ ಇಸ್ಕೊಂಡು, ಥ್ಯಾಂಕ್ ಯು, ನಾನು ತಗೊಂಡು ಹೋಗ್ತೀನಿ ಬಿಡಿ, ನಿಮಗೆ ಯಾಕೆ ತೊಂದರೆ, ಹೋಗಿ. ಯಾಕೆಂದ್ರೆ ಇವನು ಬಂದರೆ ಗೊತ್ತಾಗೋಗ್ತದಲ್ಲ, ಸೇವಕರ ಮುಂದೆ ಬಂದರೆ ಇವನ ಆಲೋಚನೆ. ಹಾಗಾಗಿ ಹೇಳ್ತಾನೆ, ನಾನು ತಗೊಂಡು ಹೋಗ್ತೀನಿ ಅಂತೇಳಿ ಸೇವಕನ್ನು ಕಳಿಸ್ದ. ಇದೆಲ್ಲನ ತೆಗೆದುಕೊಂಡು ಹೋಗಿ ಅಡಗಿಸಿಟ್ಬಿಟ್ಟು ಆಳುಗಳನ್ನು ಕೂಡ ಕಳಿಸ್ಬಿಟ್ಟು ಈಗ ನೀಟಾಗಿ ಕೈ ಎದುರ್ಕೊಂಡು ಬತ್ತಾ ಇದ್ದಾನೆ. ನೆಕ್ಸ್ಟು ಅವರು ಹೊರಟು ಹೋದ ಆನಂತರ ಗೆಹಜಿಯು ತನ್ನ ಯಜಮಾನ ಬಳಿಗೆ ಬಂದ. ಹೇಗೆ ಬರ್ತಿದ್ದಾನೆ ಗೆಹಜಿ? ಏನು ಮಾಡಿಲ್ಲ, ನಾನೇನು ಮಾಡಿಲ್ಲ, ಏನೂ ಗೊತ್ತಿಲ್ಲ. ಆರಾಮಾಗಿ ಎಲ್ಲ ನವಸಿ ಕೈ ಕಾಲೆಲ್ಲ ಒರೆಸ್ಕೊಂಡು ನೀರೆಲ್ಲ ಕುಡ್ಕೊಂಡು, ಯಾಕೆ ಪ್ರವಾದಿ ಮುಂದೆ ಗಾಬರಿಯಾಗಿರಬಾರ್ದಲ್ಲ, ಕಾಮಾಗಿ ಆರಾಮಾಗಿ ಅಲ್ಲೆಲೂಯ್ಯ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಅಲ್ಲೆಲೂಯ್ಯ ಹಾಡು ಹೇಳ್ಕೊಂಡು ತಿರುಗಾಡ್ಕೊಂಡು ಬರ್ತಾ ಇದ್ದಾನೆ. ಎಲೀಷ ಬರ್ತಾನಾಗ. ಎಲೀಷನು ಅವನನ್ನು ಗೆಹಜಿಯೇ, ಎಲ್ಲಿ ಹೋಗಿ ಬಂದಿರುವೆ ಎಂದು ಕೇಳಿದ. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ.
ಗೇಜಿನ ಕೇಳಿದೆ, ಗೇಜಿ ಎಲ್ಲೋಗಿದೆ? ನನ್ನೇ, ನಿಮ್ಮನ್ನು ಬಿಟ್ಟು ನಾನು ಎಲ್ಲೋಗಿದೆ? ಇಲ್ಲೇ ಇದ್ದೀನಲ್ಲ. ಎಲ್ಲೂ ಹೋಗಿಲ್ಲ ನೀನು? ಇಲ್ಲ, ಎಲ್ಲೂ ಹೋಗಿಲ್ಲ. ನೆಕ್ಸ್ಟ್ ಹೇಳ್ತಾನೆ, ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಗೇಜಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಲಿಲ್ಲವೆಂದು ತಿಳಿದಿರುವೆಯಾ? ದ್ರವ್ಯ ಬಟ್ಟೆಗಳನ್ನು, ಎಣ್ಣೆ ಮರದ ತೋಪುಗಳನ್ನು, ದ್ರಾಕ್ಷಿ ತೋಟಗಳನ್ನು, ಕುರಿ ದನಗಳನ್ನು, ದಾಸ ದಾಸರಿಯನ್ನು, ಜನರು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವು. ನೆಕ್ಸ್ಟ್ ಹೇಳ್ತದೆ ಪ್ರಿಯರೇ, ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಎಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಗೆಹಜಿ ಇಮ್ಮದಂತೆ ಬಿಳುಪಾಗಿ ಎಲೀಷನ ಸನ್ನಿಧಿಯಿಂದ ಹೊರಟು ಹೋದ. ಪ್ರಶ್ನೆ, ದೇವರ ವಾಗ್ದಾನದಲ್ಲಿ ನಾವು ಧ್ಯಾನಿಸುವಾಗ ಮೋಶೆ ದೇವರ ಸ್ವರವನ್ನು ಆಲಿಸಿದ, ಹೌದಾ? ಹೌದಲ್ಲ? ಮೋಶೆಯ ಸಂಗಡ ಇದ್ದಂತಹ ಯೆಹೋಶುವನು ಕೂಡ ದೇವರ ಸ್ವರವನ್ನು ಆಲಿಸಿದ, ಹೌದಾ? ಎಲೀಷನು ದೇವರ ಸ್ವರವನ್ನು ಆಲಿಸಿದ, ಎಲಿಯನು ದೇವರ ಸ್ವರವನ್ನು ಆಲಿಸಿದ, ಎಲೀಷನು ಕೂಡ ದೇವರ ಸ್ವರವನ್ನು ಆಲಿಸಿದ. ಅದೇ ರೀತಿ ಎಲೀಷನ ಸಂಗಡ ಇದ್ದಂತಹ ಗೆಹಜಿಯು ಕೂಡ ದೇವರ ಸ್ವರವನ್ನು ಆಲಿಸಬೇಕಾಗಿತ್ತು, ಹೌದಾ? ಬಟ್ ಆತನ ದೇವರ ಸ್ವರವನ್ನು ಆಲಿಸಿದ್ನ ಏತಕ್ಕಾಗಿ? ಅದ ಕಾರಣ ಯಾಕೆಂದರೆ ಆತನ ಹೃದಯ ಬಂದು ಬರೀ ಕೇವಲ ಸ್ವಲ್ಪ ಮೇಲೆ ಆತನ ಹೃದಯ ಬಂದು ಯಾವುದರ ಕಡೆ ಇತ್ತು? ಬರೀ ಕೇವಲ ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷಿ ತೋಟಗಳು, ಕುರಿ ದನಗಳು, ದಾಸ ದಾಸಿಯರು, ಜನರು ಇವುಗಳನ್ನು ಸಂಪಾದಿಸುವುದಕ್ಕಿದು ಸಮಯನ. ಅದರ ಅರ್ಥ ಆತನ ಹೇಳ್ತಾನಲ್ಲ, ನಾಮನ ಹತ್ರ ನಾನು ಹೋಗಿ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರ್ತೇನೆ, ಸ್ವಲ್ಪನಾದರೂ ಗೂಡಿಸ್ಕೊಂಡು ಬರ್ತೇನೆ, ಎಷ್ಟಾಗ್ತದೋ ಅಷ್ಟು ಕಿತ್ಕೊಂಡು ಬರ್ತೇನೆ. ಅದರ ಅರ್ಥ ಆತನ ಹೃದಯ ದೇವರ ಮೇಲೆ ಇರಲಿಲ್ಲ, ಬದಲಾಗಿ ಲೌಕಿಕವಾದಂಥ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಿತು. ಎಲ್ಲಿಯವರೆಗೆ ಒಂದು ವ್ಯಕ್ತಿಯ ಹೃದಯ ಪ್ರಿಯರೇ ಕರ್ತನಿಗಾಗಿ ಕಾದಿರದೆ ಲೋಕದ ಕಾರ್ಯಗಳನ್ನು, ಲೋಕದ ಆಸೆ ಆಕಾಂಕ್ಷೆಗಳನ್ನು ಹಿಂಬಾಲಿಸುವಂಥದ್ದಾಗಿರ್ತದೋ ಅಂತಹ ಹೃದಯ ಯಾವುದೇ ಕಾರಣಕ್ಕೂ ದೇವರಿಂದ ಏನನ್ನೂ ಕೂಡ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರ ಸಾಮ್ರಾಜ್ಯ ಪದೇ ಪದೇ ನುಡಿಯುವಂಥದ್ದು, ದೇವರು ಅಂತರಂಗವನ್ನು ನೋಡುವಾತನ ಹೊರತು ಹೊರಾಂಗಣವನ್ನು ನೋಡುವಾತನಲ್ಲ. ಇವು ಮೇ ಬಿ ನೀವು ಅದಕ್ಕಾಗಿ ನೀವು ಎಷ್ಟೇ ಬೆಲೆ ಬಾಳು ವಸ್ತ್ರವನ್ನು ಧರಿಸ್ಬೋದು, ದ ಇಂಪಾರ್ಟೆಂಟ್ ಕಾರಲ್ಲಿ ನೀವು ಓಡಾಡ್ಬೋದು, ಬಟ್ ಹಾರ್ಟ್ ಕಂಡೀಷನ್ ಇಸ್ ಗುಡ್ ಇಲ್ಲ ಅನ್ನೋದಾದರೆ ನೀವು ಯಾವುದೇ ಕಾರಣಕ್ಕೂ ದೇವರ ರಾಜ್ಯದಲ್ಲಿ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರು ನೋಡುವಂಥದ್ದು ಅಂತರಂಗವನ್ನು ಹೊರತು ಬಹಿರಂಗದ ತೋರಿಕೆಯ ಜೀವಿತವನ್ನು ಅಲ್ಲ. ದ್ರಾಕ್ಷಿ ತೋಟಗಳನ್ನು ಮಾಡಲಿಕ್ಕಾಗಿ, ಹೊಲ ಗದ್ದೆಗಳನ್ನು ಮಾಡಲಿಕ್ಕಾಗಿ, ಕುರಿ ದನಗಳನ್ನು ಮಾಡಲಿಕ್ಕಾಗಿ, ದಾಸಿಯರನ್ನು ಮಾಡಿಕೊಳ್ಳಲಿಕ್ಕಾಗಿ, ದ್ರವ್ಯ ಬಟ್ಟೆಗಳನ್ನು ಹೊಂದುಗೂಡಿಸಿಕೊಳ್ಳಲಿಕ್ಕಾಗಿ ಇದು ಸಮಯ ಅಲ್ಲ. ಯಾಕೆಂದರೆ ಲೋಕ ಆದರೆ ಹಿಂದೆ ಬಿದ್ದಿರಬಹುದು ಗೆಹಜಿ, ನಾನು ನೀನು ಕರೆದಿರುವಂಥದ್ದು ಸೃಷ್ಟಿಕರ್ತ ತಂದೆಯನ್ನು ಆರಾಧಿಸಲಿಕ್ಕಾಗಿ, ಆತನ ನಾಮವನ್ನು ಪ್ರಕಟಪಡಿಸಲಿಕ್ಕಾಗಿ. ಯಾಕೆಂದರೆ ನಮಗೆ ಗೊತ್ತು ಇದೆಲ್ಲವೂ ಕೂಡ ಈ ಲೋಕದಲ್ಲಿ ನುಸಿ ಹಿಡಿತದೆ, ಈ ಲೋಕದಲ್ಲಿ ಎಲ್ಲವೂ ಕೂಡ ನಶಿಸಿ ಹೋಗ್ತದೆ. ಹಾಗಾಗಿ ನಾವು ನಶಿಸಿ ಹೋಗುವಂಥ ನುಸಿ ಹಿಡಿಯುವಂಥದ್ರ ಕಡೆ ಗಮನ ಕೊಡೋದಿಲ್ಲ, ಬದಲಾಗಿ ದೇವರ ಸಾಮ್ರಾಜ್ಯದಲ್ಲಿ ಪ್ರಾಮುಖ್ಯಕರವಾದಂಥ ದೇವರ ಪ್ರೀತಿಯ ಕಡೆ ನಾವು ಗಮನವನ್ನು ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಟ್ ಗೆಹಜಿಯ ಹೃದಯ ಯಾವುದ್ರ ಮೇಲಿದೆ? ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ. ಎಲಿಯನ ನಂತರದಲ್ಲಿ ಇಸ್ರಾಯೇಲನ್ನು ಮುನ್ನಡೆಸಿದವನು ಎಲೀಷನು, ಹೌದಾ? ಎಲೀಷನ ನಂತರದಲ್ಲಿ ಆ ಸ್ಥಾನದಲ್ಲಿ ಯಾರಿರಬೇಕಾಗಿತ್ತು? ಗೆಹಜಿ ಇರಬೇಕಾಗಿತ್ತು. ಬಟ್ ಗೆಹಜಿಗೆ ಏನಾಗಿದ್ದಾನೆ? ನಾಮಾನನ ಕುಷ್ಠರೋಗವನ್ನು ಈಗ ಹೊತ್ತುಕೊಂಡು ಕುಷ್ಠರೋಗಿ ಆಗಿದ್ದಾನೆ. ಕುಷ್ಠರೋಗಿ ಆದಾತನು ಇಸ್ರಾಯೇಲರ ಒಳಗಡೆ ಇರೋ ಆಗಿಲ್ಲ, ಊರಿನ ಹೊರಭಾಗದಲ್ಲಿ ಜೀವಿಸಬೇಕು. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ. ನಾವು ಕೂಡ ನಮ್ಮ ಜೀವಿತದಲ್ಲಿ ಲೋಕಕ್ಕೆ, ಲೋಕದ ಆಸೆಗಳಿಗೆ ನಮ್ಮ ಹೃದಯಗಳನ್ನು ತೆರೆದಿಡುತ್ತಾ ಕುಷ್ಠರೋಗಿಗಳಾಗಿ ದೇವರಿಂದ ದೂರಪಟ್ಟು ದೇವರ ಆಲಯದಿಂದ ಹೊರಭಾಗದಲ್ಲಿ ಜೀವಿಸುವಂಥ ವ್ಯಕ್ತಿಗಳಾಗಿದ್ದೇವಾ, ಅಥವಾ ತನ್ನ ದೇವರಿಗೆ ಹೃದಯಗಳನ್ನು ತೆರೆದಿಟ್ಟು ದೇವರ ಮುಂದೆ ನಮ್ಮನ್ನು ನಾವು ತೆರೆದಿರಿಸುತ್ತಾ ಆತನ ಸತ್ಸಂಬಂಧದೊಂದಿಗೆ ಜೀವಿಸುವವರಾಗಿದ್ದೇವೆ? ದ ಹಾರ್ಟ್ ಕಂಡೀಷನ್, ಅದಕ್ಕಾಗಿ ಹೃದಯದ ಅಂತರಂಗದ ಸ್ಥಿತಿ ಬಹಳ ಮುಖ್ಯಕರವಾದದ್ದು. ಯಾಕೆಂದರೆ ನಾವು ಮನುಷ್ಯನನ್ನು ಮೋಸಗೊಳಿಸಬಹುದು, ಆದರೆ ದೇವರನ್ನು ಎಂದಿಗೂ ಕೂಡ ಮೋಸಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಹೊರಗೊಂದು ಒಳಗೊಂದನ್ನು ಮಾಡಿ ವ್ಯಕ್ತಿಗಳನ್ನು ಮೋಸಗೊಳಿಸಬಹುದು ಹೊರತು ಸೃಷ್ಟಿಕರ್ತನನ್ನು ನಾನು ಮೋಸಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆದರೆ ದೇವರ ವಾಗ್ದಾನ ತಿಳಿಸದೆ ಆತನಿಗೆ ಕತ್ತಲೆ ಕೋಣೆಯೂ ಕೂಡ ಬಟ್ಟ ಬಯಲು, ಮನುಷ್ಯನ ಅಂತರಂಗವನ್ನು ಆತನು ಚೆನ್ನಾಗಿ ಬಲ್ಲಾತನೆಂಬುದಾಗಿ. ಹಲ್ಲೆಲೂಯಾ,
ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ನೀವು ನೋಡ್ಬೋದು, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ದೇವರ ಆಲಯದ ಒಳಭಾಗದಲ್ಲಿ ಕುಳಿತಿರುವಾಗ ಒಂದು ಬಡ ವಿಧವೆಯ ಮಹಿಳೆ ಬಂದು ಆತ ಮುಂದೆ 2 ತಾಮ್ರದ ಬೆಳ್ಳಿ ನಾಣ್ಯಗಳನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕ್ತಾನೆ. ಅಲ್ಲಿ ದೇವರ ವಾಗ್ದಾನ ತಿಳಿಸಿದ ಪ್ರಭು ಯೇಸು ಕ್ರಿಸ್ತರು ಎಲ್ಲಿ ಕುಳಿತಿದ್ದಾರೆ? ದೇವರ ಆಲಯದಲ್ಲಿ ಕಾಣಿಕೆ ಪೆಟ್ಟಿಗೆಯ ಎದುರಾಗಿ. ಯಾಕೆ ಕಾಣಿಕೆ ಪೆಟ್ಟಿಗೆ ಎದುರಾಗಿ ಕುಳಿತಿದ್ದಾರೆ? ದೇವರ ಆಲಯದಲ್ಲಿ ಕಾಣಿಕೆ ಪೆಟ್ಟಿಗೆಯ ಎದುರಾಗಿ ಕುಳಿತಿದ್ದಾರೆ. ಯಾಕೆ? ಯಾರು ಎಷ್ಟೆಷ್ಟು ಆಗ್ತಾರೋ ನೋಡೋಣ ಅಂತ. ಹೌದಾ? ಅದವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅದವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರ ಇಂಟ್ರೆಸ್ಟ್ ಇರೋದು ಯಾರಂದರೆ ನೀನು ಹೇಗೆ ಆಗ್ತೀಯ ಅನ್ನೋದು ಇಂಟ್ರೆಸ್ಟ್. ನೀನು ಒಲ್ಲದ ಮನಸ್ಸಿನಿಂದ, ಬೇಡದ ಮನಸ್ಸಿನಿಂದ, ಕಷ್ಟದ ಮನಸ್ಸಿನಿಂದ ನೀನು ಇತರರು ನೋಡಲಿ ಎಂಬುದಾಗಿ ಕಾಣಿಕೆಯ ಡಬ್ಬಿಯಲ್ಲಿ ಉಂಡಿಗೆ ನೀನು ದುಡ್ಡನ್ನು ಹಾಕ್ತಿದ್ದೀಯೋ, ಅಥವಾ ಪೂರ್ಣ ಹೃದಯದಿಂದ ದೇವ ನೀನು ನನಗೆ ಕೊಟ್ಟಿದ್ದೀಯಾ, ನೀನು ನನಗೆ ಕೊಟ್ಟಿರೋದ್ರಿಂದ ನಾನು ಕೃತಜ್ಞತೆಯುಳ್ಳವನಾಗಿ ನಾನು ನಿನಗೆ ಸನ್ನಿಧಾನದಲ್ಲಿ ಇದನ್ನು ಅರ್ಪಿಸ್ತಾ ಇದ್ದೇನೆ ಎಂಬುದಾಗಿ ಪೂರ್ಣ ಹೃದಯದೊಂದಿಗೆ ಅರ್ಪಿಸ್ತಿದೆಯೋ ಅದು ಮುಖ್ಯವಾದದ್ದು. ಹಾಗಾಗಲ್ಲಿ ಹೇಳ್ತಾ ದೇವರ ವಾಕ್ಯದಲ್ಲಿ ಆಕೆ ಬಡ ವಿಧವೆ ಮಹಿಳೆ ಬಂದು ಎಷ್ಟು ತಾಮ್ರದ ಬೆಳ್ಳಿ ನಾಣ್ಯಗಳನ್ನು ಹಾಕ್ತಾಳೆ? ಎಷ್ಟು? ಓಕೆ, 2 ತಾಮ್ರದ ಬೆಳ್ಳಿ ನಾಣ್ಯಗಳನ್ನು ಕಾಣಿಕೆ ಡಬ್ಬಿಲಿ ಹಾಕಿದ್ಲು. ಅದನ್ನು ಹಾಕಿದ ಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಈ ಕಾಣಿಕೆ ಪೆಟ್ಟಿಗೆಗಳಲ್ಲಿ ಇರುವಂಥ ಎಲ್ಲ ಕಾಣಿಕೆಗಳಿಗಿಂತ ಈ ಮಗಳು ಹಾಕಿದ್ಲಲ್ಲ ಅದೇ ಆ ಕಾಣಿಕೆ ಹೆಚ್ಚಾದದ್ದು ಎಂಬುದಾಗಿ. ಏನಂತ ಹೇಳ್ತಾರೆ? ಈ ಕಾಣಿಕೆ ಡಬ್ಬಿಯಲ್ಲಿರುವಂಥ ಎಲ್ಲ ಕಾಣಿಕೆಗಳಿಗಿಂತ ಈ ವಿಧವೆ ಹಾಕಿದ್ಲಲ್ಲ ಅದು ಹೆಚ್ಚಿದ್ದು ಎಂಬುದಾಗಿ. ಹಾಗಾದ್ರೆ ಪ್ರಶ್ನೆ, ಅಲ್ಲಿ ಅನೇಕ ಜನರು ಕಾಣಿಕೆ ಅಂದರೆ ನಾವು ಮಾಸಲ್ಲಿ ತೆಗಿತೀವಲ್ಲ ಆ ರೀತಿಯಲ್ಲ, ಬದಲಾಗಿ ಒಂದು ಕಾಣಿಕೆ ಡಬ್ಬಿಗಳನ್ನು ಇಟ್ಟಿರ್ತಾರೆ. ನೋಡಿದ್ದೀರಾ ನೀವು? ಮಾಸಲ್ಲಿ ಆಗದದನ್ನು ಅವತ್ತೇ ಓಪನ್ ಮಾಡಿ ಜನ ನಂಬೋದಿಲ್ಲ ಅಂತ ಫಾದರ್ಗಳು ನೆಕ್ಸ್ಟ್ ವಾರದಲ್ಲಿ ಹೇಳೇ ಬಿಡ್ತಾರೆ. ಯಾಕಂದರೆ ಅದನ್ನು ಮಾಡ್ತೀವಿ ನಾವು, ಯಾವ್ರಿಗೇನಪ್ಪ ಎಲ್ಲ ತಗೊಂಡು ನಮ್ಮ ದುಡ್ಡಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತೀರಿ. ಅದಕ್ಕೆ ಫಾದರ್ಗಳು ಏನು ಮಾಡ್ತಾರೆ? ಈಗ ಬನ್ರಪ್ಪ ನೀವೇ ಬನ್ನಿ, ಲೆಕ್ಕ ಹಾಕಿ ಬರೆದ್ಬಿಟ್ಟು ಹೋಗಿ ಅದಕ್ಕೆ ನೆಕ್ಸ್ಟ್ ವಾರ ಅದಕ್ಕೆ ಅದನ್ನು ಅನೌನ್ಸ್ ಮಾಡಿಬಿಡ್ತೀನಿ. ಅದಕ್ಕೆ ಎಷ್ಟು ನಮ್ಮ ಸೇವೆಗಾಗಿ ನಿಂತಿರೋರನ್ನು ನಾವೆಷ್ಟು ಪ್ರೀತಿಯಾಗಿ ಉಪಯೋಗಿಸ್ತೀವಿ. ಹೌದಾ? ಓಕೆ, ನಿಮ್ಮ ಪ್ಯಾರಿಶ್ ನಾನು ಯಾಕೆ ಬರಲಿ? ಓಕೆ, ನಿಮ್ಮ ಪ್ಯಾರಿಶ್ ವಿಚಾರ ನಾನು ಯಾಕೆ ಮಾತಾಡಲಿ? ಹೌದಲ್ಲ? ನೆಕ್ಸ್ಟ್ ಅಲ್ಲಿ ಹೇಳ್ದೆ ದೇವರು ವಾಕ್ಯದಲ್ಲಿ ನೋಡುವಾಗ ಆಕೆಯನ್ನು ಕುರಿತು ಯೇಸು ಸ್ವಾಮಿ ಹೇಳ್ತಾರೆ, ಕಾಣಿಕೆ ಪೆಟ್ಟಿಗೆಗಳಲ್ಲಿರುವಂಥ ಎಲ್ಲ ಕಾಣಿಕೆಗಿಂತ ಆ ಮಗಳು ಹಾಕಿದ್ದು ಶ್ರೇಷ್ಠವಾದದ್ದು. ಅಲ್ಲಿ ಹೇಳ್ತದೆ, ಧನವಂತರು ಅನೇಕರು ಚಿನ್ನ ಬೆಳ್ಳಿ ಅವರು ಎಲ್ಲವನ್ನು ಹಾಕ್ತಾ ಇದ್ದಾರೆ, ಬಟ್ ಈ ಮಗಳು ಏನನ್ನು ಹಾಕಿದ್ಲು? 2 ತಾಮ್ರದ ನಾಣ್ಯಗಳು. ಯೇಸು ಸ್ವಾಮಿ ಏನಂತ ಹೇಳ್ತಾರೆ? ಕಾಣಿಕೆ ಪೆಟ್ಟಿಗೆಯಲ್ಲಿ ಯಾವುದೆಲ್ಲ ಕಾಣಿಕೆ ಇದೆಯೋ ಅದೆಲ್ಲಕ್ಕಿಂತ ಇದು ಹೆಚ್ಚಿನದೆಂಬುದಾಗಿ. ಹಾಗಾದ್ರೆ ನಾನು ಅಂದ್ಕೊಳ್ತೀನಿ, ಆಗಿನ ಕಾಲದಲ್ಲಿ ತಾಮ್ರನೇ ಜಾಸ್ತಿ ಇರಬೇಕು ರೇಟು. ಚಿನ್ನ ಬೆಳ್ಳಿ ವಜ್ರಕ್ಕಿಂತ ತಾಮ್ರನೇ ಜಾಸ್ತಿ ಇರಬೇಕು. ಹೌದಾ? ಇಲ್ಲ. ಏಕಂದರೆ ಅದರ ಮೌಲ್ಯ ಹೆಚ್ಚಾಯಿತು. ದೇವರ ರಾಜ್ಯದಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ಡಾಲರು ಪೌಂಡ್ಸ್ ಎಲ್ಲ ಬೆಲೆ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ದೇವರ ರಾಜ್ಯದಲ್ಲಿ ಪ್ರಿಯರೇ ನಿಮ್ಮ ಅಂತರಂಗದ ಮೌಲ್ಯ ಎಂದಿಗೂ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಕೆ ಯಾವ ಹಾರ್ಟ್ ಕಂಡೀಷನಲ್ಗೆ ಹಾಕಿದ್ಲೋ ಅದನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ನುಡಿಯುವಂಥದ್ದು. ಪ್ರಭು ಯೇಸು ಕ್ರಿಸ್ತರು ದೇವರ ಆಲಯದ ಒಳಗಿದ್ರೆ ಹೊರಗಿದ್ರ? ದೇವರ ಆಲಯದ ಒಳಗಿದ್ರೆ ಹೊರಗಿದ್ರ? ಕಾಣಿಕೆ ಪೆಟ್ಟಿಗೆ ಎದುರಾಗಿ ಅಂದರೆ ಕಾಣಿಕೆ ಪೆಟ್ಟಿಗೆ ಹೊರಗಿರುತ್ತದ ಒಳಗಿರುತ್ತಾ? ಹಾಗಾದ್ರೆ ಯೇಸು ಸ್ವಾಮಿ ಎಲ್ಲಿದ್ದರು? ಒಳಗಿದ್ರು. ಪ್ರತಿ ಭಾನುವಾರ ನಾವೆಲ್ಲಿರ್ತೀವಿ? ವೆರಿ ಗುಡ್. ಗೇಟ್ ಹತ್ರ, ತೆಂಗಿನ ಮರದ ಹತ್ರ, ಈಚೆ ಕಾರಿಡಾರಲ್ಲಿ, ಪಾರ್ಕಿಂಗಲ್ಲಿ, ಅದು ಕೂತಿದ್ರೆ ಚರ್ಚಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ. ದೇವರ ಮಕ್ಕಳು ಪ್ರಿಯರ ದೇವರ ಸನ್ನಿಧಿಯಲ್ಲಿರಬೇಕು ಹೊರತು ಹೊರಗೆಲ್ಲೋ ನಿಂತ್ಕೊಳ್ಳೋದಲ್ಲ. ಸೊ ಅದು ನನಗೆ ಮೊದಲು ಬರಬೇಕು. ಯಾರನ್ನು ನಾನು ನೋಡ್ಲಿಕ್ಕೆ ಹೋಗಿದ್ದೇನೆ, ಯಾರನ್ನು ನಾನು ಭೇಟಿ ಆಗಲಿಕ್ಕೆ ಹೋಗಿದ್ದೇನೆ, ಯಾರನ್ನು ನಾನು ಸ್ವೀಕರಿಸಲಿಕ್ಕೆ ಹೋಗಿದ್ದೇನೆ ಎಂಬುದಾಗಿ. ಯಾಕೆ ದೇವರ ವಾಗ್ದಾನ ತಿಳಿಸದೆ ಮಾಂಸಧಾರಿಯಾಗಿ ವಾಕ್ಯವಾದ ಆತನು ಶರೀರಧಾರಿ ಆದನು. ದ ಸೇಮ್ ದೈವ ವಾಗ್ದಾನ ತಿಳಿಸುವಂತೆ ಅಂದ ಪ್ರಭು ಯೇಸು ತಿಳಿಸಂತೆ ನಾನೇ ಪರಲೋಕದಿಂದ ಇಳಿದು ಬಂದಂಥ ಜೀವಂತ ರೊಟ್ಟಿ. ನನ್ನನ್ನು ಭುಜಿಸುವವನು ಎಂದಿಗೂ ಕೂಡ ಸಾವಿಗೀಡಾಗಲಿಕ್ಕೆ ಸಾಧ್ಯ ಇಲ್ಲ. ದ ದೇವ ಪ್ರಭು ಯೇಸು ಕ್ರಿಸ್ತರು ರೊಟ್ಟಿಯ ರೂಪದಲ್ಲಿ ನಾನು ಅವರನ್ನು ನನ್ನ ಜೀವಿತಕ್ಕೆ ನಾನು ಸ್ವೀಕರಿಸಿಕೊಳ್ಳಕ್ಕೆ ಹೋಗಿದ್ದೇನೆ.
ಹಲ್ಲೆಲೂಯಾ. ಅಲ್ಲಿ ಅವರು ಬ್ರೆಡ್ಡನ್ನು ಕೊಡ್ತಾರೋ, ವೈನನ್ನು ಕೊಡ್ತಾರೋ, ಅಥವಾ ರೊಟ್ಟಿಯನ್ನು ಕೊಡ್ತಾರೋ, ಯಾವುದನ್ನು ಕೊಡ್ತಾರೋ ಅದು ಬೇಕಾಗಿಲ್ಲ. ಬಟ್ ಆದರೆ ಎಲ್ಲವೂ ಕೂಡ ಪ್ರಭುವಿನ ನಾಮದಲ್ಲಿ ಅದನ್ನು ಕೊಡುವಂಥದ್ದು ಕಾರ್ಯವಾದದ್ದರಿಂದ ನನ್ನ ಜೀವಿತ ನಾನು ಅದನ್ನು ಸ್ವೀಕರಿಸಿಕೊಳ್ಳುವಾಗ ಯಾವ ರೀತಿ ಸ್ವೀಕರಿಸಿಕೊಳ್ತಾ ಅದನ್ನು. ಯಾಕೆಂದರೆ ದೇವರು ವಾಗ್ದಾನ ತಿಳಿಸದ ಇಸ್ರೇಲ್ ಮಕ್ಕಳು ಈಜಿಪ್ಟಿನಿಂದ ಬಿಡುಗಡೆಯಾಗುವಾಗ ಒಬ್ಬನೇ ಒಬ್ಬ ರೋಗಿ ಇರಲಿಲ್ಲ. ಏತಕ್ಕಾಗಿ? ಯಾಕೆಂದ್ರೆ ದೇವರು ವಾಗ್ದಾನ ತಿಳಿಸದೆ ಪಾಸ್ಕಾ ಹಬ್ಬದಲ್ಲಿ ಆ ಕುರಿಮರಿಯ ಮಾಂಸವನ್ನು ಅವರು ತಿಂದಿದ್ದರಿಂದ ಅವರು ಇಸ್ರೇಲ್ ಜನರು ಈಜಿಪ್ಟಿನಿಂದ ಹೊರಬರುವಾಗ ಅವರಲ್ಲಿ ಒಬ್ಬನೂ ಕೂಡ ರೋಗಿ ಇರಲಿಲ್ಲ. ದ ಸೇಮ್ ವೇ ದೇವರು ವಾಗ್ದಾನ ತಿಳಿಸುವಂಥದ್ದು ಕ್ರೈಸ್ತ ಮಕ್ಕಳಾದಂಥ ಪ್ರತಿಯೊಬ್ಬನೂ ಕೂಡ ರೋಗದಿಂದ ಬಳಲುವಂಥದ್ದನ್ನು ದೇವರು ಎಂದಿಗೂ ಕೂಡ ಇಚ್ಛಿಸೋದಿಲ್ಲ. ದೇವರು ನಮ್ಮನ್ನು ಕರೆದಿರುವಂಥದ್ದೇ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಇರುವವರೆಗೆ ಹೇಗೋ ತೆವಳುಕೊಂಡು ಎಳಿಸ್ಕೊಂಡು ತೊಳಸ್ಕೊಂಡು ಮಲಗಿಸ್ಕೊಂಡು ಹೇಗೋ ಹೊರಟೋಗ್ತೀನಿ, ನಿರಾಶ ಜೀವನ ಸಾಕ್ಬಿಟ್ರೆ ಸಾಕಪ್ಪ. ನೋ, ನಾವು ಇರುವಷ್ಟು ದಿನಗಳು ಕೂಡ ಹದ್ದಿನಂತೆ ಆರಾಟವನ್ನು ಮಾಡಲಿಕ್ಕಾಗಿ ಕರೆಯಲ್ಪಟ್ಟಿರುವವರು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಬಟ್ ದುರದೃಷ್ಟಕರವಾದ ಸಂಗತಿ ಏನನ್ನೋದಾದರೆ ಹೊರಗೋಗಿ ರೋಗಿಗಳನ್ನು ಗುಣಪಡಿಸಬೇಕಾದಂಥ ನಾವುಗಳೇ ರೋಗಿಗಳಾಗಿ ಜೀವಿಸ್ತಾ ಇದ್ದೀವಿ. ಮಧ್ಯಾಹ್ನ ಇಲ್ಲಿ ನೋಡಿದ್ರಿ ಹೌದಾ? ಯೇಸುವಿನಲ್ಲಿ ನಂಬಿಕೆ ಇಟ್ಟಾಗ ಏನೇನು ಅದ್ಭುತ ಕಾರ್ಯಗಳಾಗ್ತದೆ? ಏನೇನು ಅದ್ಭುತ ಕಾರ್ಯಗಳಾಗ್ತದೆ? ಅವರು ನನ್ನ ಹೆಸರಿನಲ್ಲಿ ಏನನ್ನು ಬಿಡಿಸುವರು? ದೆವ್ವವನ್ನು ಬಿಡಿಸುವರು. ನಿಜವಾಗ್ಲೂ ಅಥವಾ ಹೀಗಿದೆಯಾ? ಅವರು ನನ್ನಲ್ಲಿ ನಂಬಿಕೆ ಇಟ್ಟುದರಿಂದ ದೆವ್ವವನ್ನು ನೋಡಿದ ತಕ್ಷಣ ಅವರು ಓಡಿ ಹೋಗುವರು. ಓಡೋಗೋರ ಬಿಡಿಸೋರ? ನಾವ್ಯಾರು? ಯಾರನ್ನ? ಕೈ ಹಿಡ್ಕೊಂಡಿರೋರು ಬಿಡಿಸ್ಕೊ ಹೋಗೋರು ನಾವು. ಅವ್ರು ಎಳಿತಾ ಇರ್ತಾರೆ, ಬನ್ನಿ ನೀವು ಪ್ರೇಯರ್ ಮಾಡಿ ಬನ್ನಿ ಅಂತ. ಬಿಡಿಸ್ಕೊಂಡು ಅಯ್ಯೋ ಇಲ್ಲ ಹಾಲು ಇಟ್ಬಿಟ್ಟಿದ್ದೀನಿ, ಹಾಲು ಡೈರಿಗೆ ಹಾಕ್ಬೇಕು ನಾನು, ಇಲ್ಲ ಅಂದರೆ ಅಲ್ಲಿ ಹೋಗ್ಬೇಕು ನಾನು, ಇಲ್ಲಿ ಹೋಗ್ಬೇಕು ನಾನು. ದೇವರು ವಾಗ್ದಾನ ತಿಳಿಸದೆ ನೋಡುವಾಗ ಯೇಸುವಿನ ನಾಮದಲ್ಲಿ ನೀವು ನಂಬಿಕೆ ಇಟ್ಟಿದ್ರೆ ಫಸ್ಟ್ ಅದ್ಭುತ ಏನು? ದೆವ್ವ. ಯೇಸುವಿನ ನಾಮದಲ್ಲಿ ನಾನು ಏನಾಗಿದ್ದೇನೆ? ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ಹೊಂದಿದ್ದೇನೆ. ಎರಡನೇದು, ಹೊಸ ಭಾಷೆಯಲ್ಲಿ ಮಾತನಾಡುವರು. ನೆಕ್ಸ್ಟು, ಅವ್ರು ರೋಗಿಗಳ ಮೇಲೆ ಕೈ ಇಟ್ಟಾಗ ಏನಾಗೋರು? ರೋಗಿಗಳು ಸತ್ತು ಹೋಗುವರು. ಗುಣ ಹೊಂದೋರು ಸತ್ತೋಗೋರ. ಮತ್ತು ಯಾಕೆ ಕೈ ಇಡ್ತಿಲ್ಲ ನೀವು? ಇಲ್ಲ, ಅಲ್ಲ ಹಂಗೆ ಬರೆದಿದೆ ಅಲ್ಲ. ಅವರು ಯಾಕೆ ಬರೋದು? ಮಾರ್ಕ 16:17. ಸಾರಿ, ಮಾರ್ಕ 16:17. ಓಕೆ. ಇದಲ್ಲದೆ ನಂಬುವುದರಿಂದ. ನಂಬಿದ್ದೀರಾ? ಯೇಸುವನ್ನು ವಿಶ್ವಾಸಿದ್ದೀರಾ? ಎಷ್ಟು ಜನ ವಿಶ್ವಾಸ ಮಾಡಿದ್ರಿ? ಕೈ ಮೇಲೆ ಮಾಡಿ ನೋಡೋಣ. ಓಕೆ, ಇನ್ನು ಸುಮಾರು ಜನಕ್ಕೆ ಕೈ ಇಲ್ಲ. ಓಕೆ, ಪರವಾಗಿಲ್ಲ. ಓಕೆ, ಇಳಿಸಿ. ಕೈ ಇದೆಯಾ ನಿಮಗೆ? ಎಷ್ಟು ಕೈ ಇದೆ? 2 ತೋರಿಸಿ. ಇದೆ. ನಾನು ಪ್ರೂವ್ ಮಾಡಲೇ ನಿಮ್ಮ ಕೈ ಇಲ್ಲ ಅಂತ? ಓಕೆ, ಇಳಿಸಿ. ದೇವರು ವಾಗ್ದಾನ ತಿಳಿಸಿದಂತೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವ. ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರಾ? ಓಕೆ. ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಅವುಗಳನ್ನು ಕೈಗಳಿಂದ ಎತ್ತಿಕೊಳ್ಳುವರು, ವಿಷ ಪದಾರ್ಥಗಳೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗೆ ಆಗೋದಿಲ್ಲ. ಅದರ ಅರ್ಥ ಏನು? ಹಂಗೆ ನಾನು ಏನು ಬೇಕಾದ್ರೂ ಕುಡಿಬೋದು, ಏನು ಬೇಕಾದ್ರೂ ಎತ್ಬೋದು. ಈಗ ಏನು ಹಿಡಿತೀನಿ ನೋಡು ನಾನೇ ಉತ್ತಕ್ಕೆ, ಆಮೇಲೆ ನಿಮ್ಮನ್ನು ಹಿಡಿಬೇಕಾಗತ್ತೆ ನಾವು ಹಿಂಗೆ. ಏನು ವಿಷ ಪದಾರ್ಥಗಳಂದ್ರೇನು? ಬ್ರದರ್, ನನಗೆ ಆಲೂಗೆಡ್ಡೆ ತಿನ್ನೋಕ್ಕಾಗಲ್ಲ ಬರ, ವಾಯು ಬದರ್. ಬದನೆಕಾಯಿ ತಿನ್ನೋಕ್ಕಾಗಲ್ಲ ಬರ, ಅಲರ್ಜಿ ಬದರ್. ನನಗೆ ತಿಂದರೆ ಅದು ಬದರ್, ಅದು ತಿಂದರೆ ಹಿಂಗೆ ಬದರ್, ಇದಂಗೆ ಬದರ್. ಅವರಲ್ಲಿ ಊಟದಲ್ಲಿ ಏನೋ ಮದ್ದು ಹಾಕಿದೆ ಅಂತ ಬದರ್, ಅದನ್ನು ತೆಗಿಸ್ಕೊ ಬಂದೆ. ನಾವು ಹಳ್ಳಿಲಿದ್ದ ಕೇಳ್ತಿದ್ವಿ. ಈ ಕ್ರೈಸ್ತ ಮಕ್ಕಳು ಅದೇ, ಇದ್ಯಾಕೆ ಹಿಂಗೆ ಅಯ್ಯೋ ಏನೋ ಮದ್ದು ಹಾಕ್ಬಿಟ್ಟಿದ್ದಾರೆ ಅಂತ ತೆಗಿಸ್ಕೊ ಬರೋಕ್ಕೆ ಹೋಗಿದೆ. ಸಾರ್ಥಕ ಅವನು ಕ್ರಿಶ್ಚಿಯನ್ ಆದದಕ್ಕೂ. ದೇವರು ವಾಗ್ದಾನ ತಿಳಿಸದ ಯಾವ ವಿಷ ಪದಾರ್ಥಗಳು ಯಾವುದೂ ಕೂಡ ಹಾನಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಏನು? ಈವನ್ ಯಾವುದೇ ಕಾರ್ಯಗಳು ಈವನ್ ಎಂಥದ್ದಿದ್ದರೂ ಅವನ್ನು ಪ್ರತಿಯೊಂದು ಕೂಡ ಯಾವುದೇ ರೀತಿಯ ಕೆಡುಕನ್ನು ನನ್ನ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು, ಅವರು ಯಾವ ಹಾನಿಯೂ ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಸತ್ತು ಹೋಗುವರು. ಇಲ್ಲಿ ಸ್ವಲ್ಪ ನಿಮಗೆ ಕಾಣಿಸ್ತಿಲ್ಲ, ಇದು ಅಳಿಸಿದ್ದು ಈ ಸತ್ತು ಹೋಗುವರು ಇಲ್ಲ, ಅದು ಸತ್ತು ಹೋಗೋರು. ಅದು ಸತ್ತು ಹೋಗೋರು ಸ್ವಸ್ಥರಾಗೋರ. ಮತ್ತೆ ಯಾಕೆ ಭಯ ಪಡ್ತಿದ್ರೆ ಕೈ ಹಿಡಿಯೋಕ್ಕೆ? ನಿಮ್ಮ ಅಕ್ಕಪಕ್ಕ ರೋಗಿಗಳಿದ್ದಾರಾ?
ನಿಮ್ಮ ಅಕ್ಕಪಕ್ಕದಲ್ಲಿ ರೋಗಿಗಳಿದ್ದಾರಾ? ಇಲ್ಲಲ್ಲ, ಆಯಿತು, ನಿಮ್ಮನೆ ಇಲ್ಲಿ ಯಾಕೆ ಅವ್ರನ್ನ ನೋಡ್ತೀರಾ? ಅವ್ರು ಬೇರೆ ಗಾಬರಿ ನನ್ನ ಯಾಕೆ ನೋಡ್ತಿದ್ದು, ನಾನು ಚೆನ್ನಾಗಿದ್ದೀನಿ ನಾನು. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ರೋಗಿಗಳಿದ್ದಾರಾ? ಅವ್ರ ಮೇಲೆ ಕೈ ಇಡ್ತಿದ್ದೀರಾ? ಇಲ್ಲ. ಯಾಕಂದ್ರೆ ನಿಮ್ಮ ಕೈ ಇಲ್ಲ. ನೀವು ಕೈ ಇದ್ದಿದ್ದರೆ ಹೋಗಿ ಕೈ ಇಡ್ತಿದ್ರಿ, ಅವ್ರ ರೋಗ ಗುಣ ಆಯ್ತಿತ್ತು. ನೀವು ಹೋಗಿ ಕೈ ಇಡ್ತಿಲ್ಲ, ಪಾಪ, ಯಾಕಂದ್ರೆ ನಿಮಗೆ ಕೈ ಇಲ್ಲ. ಹೌದಲ್ಲೋ? ರೋಗಿಗಳ ಮೇಲೆ ಕೈ ಇಡುವಾಗ ಏನಾಗ್ತಾರೆ? ಸ್ವಸ್ಥರಾಗ್ತಾರೆ, ಸತ್ತೋಗ್ತಾರ? ಸ್ವಸ್ಥರಾಗುವರು. ಹೌದಲ್ಲೋ? ಪ್ರೈಸ್ ಅಲ್ಲ. ಆದರೆ ಕೈ ಇಡಬೇಕು, ನಾನು ರೋಗಿ ಮೇಲೆ ಇಡಬೇಕೋ ಬೇಡೋ? ಆದರೆ ಯಾಕೆ ಕೈ ಇಡೋದಿಲ್ಲ ನಾನು? ಅಲ್ಲದೆ ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಯು ಸ್ವಸ್ಥನಾಗುವನು. ಆದರೆ ನೆಕ್ಸ್ಟ್ ವಾಕ್ಯ ಬ್ರದರ್, ಆದರೆ ಆ ರೋಗವು ಯಾರು ಕೈ ಇಟ್ಟರೋ ಅವರನ್ನು ಹುಡಿಕೊಂಡು ಬಂದು ಅವರ ಮೇಲೆ ಎರಗುವುದು. ಹಾಗಾಗಿ ರೋಗಿಗಳ ಮೇಲೆ ಕೈ ಇಡುವಾಗ ಎಚ್ಚರಿಕೆಯಾಗಿರಿ, ಯಾಕೆಂದರೆ ಬಿಟ್ಟು ಹೋದ ರೋಗ ನಿಮ್ಮನ್ನು ಹಿಂಬಾಲಿಸುವುದು. ಹೌದಾ? ತುಂಬ ಜನ ಇದ್ದಾರೆ. ಏನಂದ್ರೆ ಬ್ರದರ್, ದೆವ್ವ ಬಿಡಿಸೋ ಇದೆ, ಏನು ಇಷ್ಟೊಂದು ಟಯರ್ಡ್ ಆಗಿದೆ, ದೆವ್ವ ಬಿಡ್ಸೋಕೆ ಹೋಗಿದೆ ಕೆಲವೊಬ್ರು ನೋಡಿದ್ರೆ ಪ್ರಭು ದೆವ್ವ ಬಿಡಿಸಿದ್ರೆ 3 ದಿನ ರಜೆ ಬೇಕು ಅವ್ರಿಗೆ. ಫೈಟ್ ಆಡಿ ಗುದ್ದಾಡಿ ಅದೇ ಎದುರ್ಕೋಬೇಕು. ಯಾರೋ ನನಗಿಂತ ಬಲಿಷ್ಠರಾದವರು ಬಂದಿದ್ದಾರಲ್ಲಪ್ಪ, ನಾನು ಸೌಂಡು ಅಂದ್ರೆ ನನಗಿಂತ ಸೌಂಡ್, ಒಯ್ತೀಯೋ ಇಲ್ಲೋ, ಅದೇ ಗಾಬರಿ ಆಗೋಡ್ಬೇಕು ಸೌಂಡ್ಗೆ. ಅದು ಅರ್ಚಿ ಕಿರ್ಚಿ ಪರ್ಚಿ ಒದ್ದಾಡ್ಬೇಕಾ? ನಾವು ಒಯ್ತಿರೋ ಆಗಲೇ ಬಂದಿದ್ದಂಥ ಜಾಗ ಬಿಡಬೇಕಷ್ಟೇ. ನಾನು ಹೋಗಲ್ಲ, ಆಗಲ್ಲ, ಬಿದ್ಕೊಂಡು ಒದ್ದಾಡೋದು. ನಿನ್ನ ಕೇಳಕ್ಕೆ ನೀನು ಎಲ್ಲಿದ್ದೆ, ಯಾವ ಮರದಲ್ಲಿದ್ದೆ, ಹುಣಸೆ ಮರದಲ್ಲಿದ್ಯಾ, ಹೊಂಗೆ ಮರದಲ್ಲಿದ್ದೆ, ಯಾಕೆ ನ್ಯಾತಾಡ್ತಿದ್ದೆ, ಇವನಿಗೆ ಯಾಕೆ ಬಂದೆ, ಇವನು ಹೆಂಗೆ ಕಂಡ ನಿನಗೆ, ನೀನು ಹೆಣ್ಣ, ನೀನು ಗಂಡ? ಹಲೋ ರಾಜಣ್ಣ. ಅದು ಹೇಳುತ್ತೆ, ಆಗ ನಾನು ಕಾವಲಿಲ್ಲಿ ಇದ್ದೆ, ಅಲ್ಲಿ ಸೇತುವೆ ಕೆಳಗೆ ಕೂತಿದ್ದೆ, ಇವನು ನೀರಿಗೆ ಬಂದ, ಆಗ ನಾನು ಆಯಿತು ನಿಂಗೇನು ಬೇಕು, ನನಗೆ ಉಪ್ಪಿಟ್ಟು ಬೇಕು, ಖಾರ ಬಾತ್ ಬೇಕು, ನನಗೆ ಮಟನ್ ಪಲಾವ್ ಬೇಕು, ತರಿಸ್ತೀನಿ, ತಿನ್ಕೊ ಹೊಟ್ಟೋಗ್ಬೇಕು, ಒಯ್ತೀಯಾ? ಅದು ಹೋಗ ಅಂದಂತ ತಿನ್ನಗಂಡು ನಾವು ಹೋಗಲ್ಲ. ಒಯ್ತೀನಿ ಅಂದೆ ಅದಲ್ಲ, ಇಲ್ಲ ನಾನು ಹೋಗಲ್ಲ. ಈಗ ಇವನಿಗೆ ಶುರು, ಈಗ ಇನ್ನೇನು ಬೇಕು ಅವ್ನಿಗೆ ಅರ್ಥ, ಏನಾರು ಮಾಡಿ ಕಳಿಸ್ಬಿಟ್ಟು ಸಮಾಧಾನ ಆಗಿರ್ಬೇಕು ನಾನು. ಅದಕ್ಕೆ ಹೇಳಿದೆ, ಎಲ್ಲಿ ಕೂತಿದೆ, ಹುಣಸೆ ಮರದಲ್ಲಿ ಕೂತಿದ್ದ, ಯಾವ ಮರದಲ್ಲಿ ಕೂತಿದೆ, ಹೆಂಗೆ ಮಾತಾಡ್ತಿದ್ದೆ, ಇವನು ಹೆಂಗೆ ಆಗ್ತದೆ, ಇವನಿಗೆ ಯಾಕೆ ಬಂದೆ, ಇವನು ಹೆಂಗೆ ಕಂಡ ನಿನಗೆ? ದೇವರು ವಾಗ್ದಾನ ಹೇಳ್ತು, ನಾನು ಅದನ್ನೆಲ್ಲ ನಿನ್ನ ಜೊತೆ ಮಾತಾಡೋ ಅಗತ್ಯ ಇಲ್ಲ ನನಗೆ. ಯೇಸು ನಾಮದಲ್ಲಿ ಹೇಳ್ತೀನಿ, ಹೋಗಂದ್ರೆ ಹೋಗಷ್ಟೇ. ಅದು ಹೋಗಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದು ನಿಮ್ಮನ್ನು ನೋಡ್ತಿರ್ತದೆ. ಫಸ್ಟು ನೀವು ಗಟ್ಟಿಯಾಗಿದ್ದೀರಾ, ದೃಢವಾಗಿ ವಿಶ್ವಾಸ ಇಟ್ಟಿದ್ದೀರಾ ಅಂತ. ನೀವು ಯಾವಾಗ ಒಳಗೆ ಅದು ಸಿಕ್ಕಾಕಂದ ಇವನು ಸರಿಯಾಗಿ, ನೀವು ಯಾವಾಗ ಅದ್ರ ಕಡೆ ಗಮನ ಕೊಡೋದು ಯೇಸು ನಾಮದಲ್ಲಿ ನುಡಿತೀರೋ ಅದು ನಿಮ್ಮ ಮಾತಿಗೆ ವಿಧೇಯತೆ ತೋರಬೇಕು. ಬಟ್ ಇಲ್ಲೇ ದೇವರ ವಾಕ್ಯದಲ್ಲಿ ಅವ್ರ ರೋಗಿಗಳ ಮೇಲೆ ಕೈ ಇಟ್ಟರೆ ಏನಾಗ್ತದೆ? ರೋಗ ಅವ್ರ ಗುಣ ಆಯ್ತದೆ, ನಮಗೆ ಬಂದ್ಬಿಡುತ್ತೆ. ಹೌದಾ? ದೇವರು ವಾಗ್ದಾನ ತಿಳಿಸಿದಾಗ್ರಿ, ಆಗ ರೋಗಿ ಮೇಲೆ ಕೈ ಇಟ್ಟು ರೋಗ ನಮ್ಗಿಂತಿರುಗಿ ಬರೋದಾದ್ರೆ ಯೇಸು ಸ್ವಾಮಿ, ಪೇತ್ರ, ಯೋಹನ ಎಲ್ಲರೂ ಎಷ್ಟು ದಿನ ರೋಗದಲ್ಲಿ ಒದ್ದಾಡಬೇಕಾಗಿತ್ತು? ಒದ್ದಾಡಿದ್ರ? ಬಟ್ ಅದಕ್ಕಾಗಿ ಹೇಳ್ತದೆ ಪ್ರಿಯರೇ, ನೀವು ರೋಗಿಗಳ ಮೇಲೆ ಕೈ ಚಾಚುವಾಗ ರೋಗಿ ಏನಾಗ್ತಾನೆ? ಗುಣ ಹೊಂದಿಕೊಳ್ಳುವನು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಅದಕ್ಕಾಗಿ ದೇವರು ವಾಗ್ದಾನ ತಿಳಿಸುವಂತೆ ನಾವು ಆರೋಗ್ಯವಂತರಾಗಿ ಜೀವಿಸೋದು ಮಾತ್ರವಲ್ಲ, ಇತರರನ್ನು ಕೂಡ ಗುಣಪಡಿಸುವಂಥ ಸಾಮರ್ಥ್ಯವನ್ನು ನಾವು ಹೊಂದಿಕೊಂಡಿದ್ದೇವೆ. ಯಾವುದೇ ಆಧಾರದ ಮೇಲೆ? ಯೇಸುವನ್ನು ನಂಬುವುದರ ಮೂಲಕವಾಗಿ. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ನೆಕ್ಸ್ಟ್ ಬರೋಣ ನಾಮಾನನಿಗೆ. ನಾಮಾನನ ಕಾರ್ಯದಲ್ಲಿ ನಾವು ನೋಡಿದಂಥ ಪ್ರಿಯರೇ, ಈಗ ಗೆಹಜಿ ಏನಾದ? ನಾಮಾನನು ಗುಣ ಹೊಂದಿಕೊಂಡ, ಗೆಹಜಿ ಕುಷ್ಠರೋಗಕ್ಕೆ ತುತ್ತಾದ. ಈಗ ಪ್ರಶ್ನೆ, ನಾಮಾನನು ಗುಣ ಹೊಂದಿದ್ದು ಹೇಗೆ? ಆತನೋಗಿ ಜೋರ್ಡಾನ್ ನದಿಯಲ್ಲಿ 7 ಬಾರಿ ನೀರು ಮುಳುಗಿದ್ಮೇಲೆ ಆಗಾಗಿನ ಅನೇಕ ಜನರು ಇವತ್ತು ಕೂಡ ಆಗ ಅಂದ್ಕೊಂಡು ಹೋಗ್ತಾರೆ, ಜೆರುಸಲೇಮಲ್ಲಿ ಜೋರ್ಡಾನ್ ನದಿಯಲ್ಲಿ ಮುಳುಗ್ತಾರೆ, ಎದ್ದೊಳ್ತಾರೆ, ಮುಳುಗ್ತಾರೆ, ಎದ್ದೊಳ್ತಾರೆ. ಅಲ್ಲಿ ಗುಣಪಡಿಸಿದ್ದು ನೀರಾ? ನೋ. ಬದಲಾಗಿ ಪ್ರವಾದಿ ಏನನ್ನು ನುಡಿದನೋ ಆ ನುಡಿಯನ್ನು ನಂಬಿ ಅದರ ಪ್ರಕಾರ ಅವನು ಕಾರ್ಯವನ್ನು ಕೈಗೊಂಡು ನಡೆದ.
ಹಾಗಾಗಿ ನೀವು ಗುಣ ಹೊಂದಲಿಕ್ಕಾಗಿ ಪ್ರಿಯ ನೀರು ಇನ್ನೊಂದು ಮತ್ತೊಂದು ನೀವು ಹಿಂಬಾಲಿಸಬೇಕಾಗಿಲ್ಲ. ಯಾಕೆಂದರೆ ದೇವರ ವಾಕ್ಯವಾಗಿರುವ ಆತನು ಪ್ರಭು ಯೇಸು ಕ್ರಿಸ್ತನು ತನ್ನ ವಾಕ್ಯದಲ್ಲಿ ನುಡಿದಿರುವಂತೆ, ನಾನು ನಿಮ್ಮ ಗಾಯಗಳನ್ನು ತೆಗೆದುಕೊಂಡಿದ್ದೇನೆ, ನನ್ನ ಶರೀರ ಗಾಯಗಳಾಗ್ತು, ಆ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಲ್ಲೆಲೂಯಾ. ಅದನ್ನಲ್ಲಿ ದೇವರ ವಾಗ್ದಾನ ತಿಳಿಸುವಂಥದ್ದು ಪ್ರಿಯರೇ, ಯಾವಾಗ ನಾಮಾನನು ಬಂದು ದೇವರು ಎಲೀಷನು ಏನನ್ನು ಹೇಳಿದ್ನೋ ಅದನ್ನು ನಂಬಿ ಅದರಂತೆ ಆತನು 7 ಬಾರಿ ಮುಳುಗಿ ಹೇಳ್ದ. ದ ಪ್ರೈಸ್ ಗಾಡ್. ದೇವರ ವಾಗ್ದಾನ ತಿಳಿಸಿದ ಪ್ರಿಯರೇ, ಯಾವಾಗ ಆತನು 6ನೇ ಬಾರಿ ಮುಳುಗುವಾಗಲೂ ಕುಷ್ಠರೋಗಿ, 7ನೇ ಬಾರಿ ಮುಳುಗುವಾಗಲೂ ಕೂಡ ಕುಷ್ಠರೋಗಿ, ಬಟ್ ಯಾವಾಗ 7ನೇ ಬಾರಿ ಮುಳುಗಿ ಆತನು ಮೇಲೇಳುವಾಗ ಆತನ ಚರ್ಮರೋಗ ಕುಷ್ಠರೋಗ ಎಲ್ಲ ವಾಸಿಯಾಗಿ ಆತನ ಚರ್ಮವು ಹಸು ಗೂಸಿನ ಚರ್ಮದಂತೆ ಕೋಮಲವಾದಂಥ ಚರ್ಮ ಆತನ ದೇಹದಲ್ಲಿ ಉಂಟಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗಾರು ಸ್ಕಿನ್ ಅಲರ್ಜಿ ಇದೆಯಾ? ಸ್ಕಿನ್ ಅಲರ್ಜಿ, ತುರಿಕೆ, ಚರ್ಮದ ಸಮಸ್ಯೆ, ಅಲರ್ಜಿಗಳು, ಬೆಸ್ಟ್ ನೀವು ಮಾಡಬೇಕಾದೊಂದೇ, ಚಂದ್ರಮ್ಮ ಏನೇನಾಯ್ತೆ? ಅಲರ್ಜಿ ಇದೆಯಾ? ಇದೇನಾಯ್ತು? ಅದರೊಂದಿಗೆ ಅದು ಹೊರಟೋಗಿದೆ. ಯೇಸುವಿನ ಗಾಯದಿಂದ ಗುಣ ಹೊಂದ್ಮೇಲೆ ತಲೆನೋಗೊಂದು ಟ್ಯಾಬ್ಲೆಟು, ಹೊಟ್ಟೆ ನೋಗೊಂದು ಟ್ಯಾಬ್ಲೆಟ್ ಇಲ್ಲ. ದೇವರಾಜ್ಯದಲ್ಲಿ ಯೇಸುವಿನ ಗಾಯದಿಂದ ಗುಣ ಹೊಂದಿದ್ದೀನಿ ಅಂದಮೇಲೆ ಇನ್ಕ್ಲೂಡಿಂಗ್ ಅಲರ್ಜಿ ಪ್ರತಿಯೊಂದು ಸೇರಿ ಕ್ಲಿಯರೆನ್ಸು. ಯಾರಿಗೆಲ್ಲ ನಿಮ್ಮ ದೇಹದಲ್ಲಿ ಅಲರ್ಜಿ ಅಥವಾ ತುರಿಕೆ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದೆಯೋ, ನೀವು ಮಾಡಬೇಕಾದ್ದೊಂದೇ, ನೀವು ಸ್ನಾನ ಮಾಡುವಾಗ ನೀವು ಹಚ್ಚುವಂಥ ಕ್ರೀಮ್ ಇರ್ಬೋದು, ಅದು ಸ್ನಾನಕ್ಕೆ ಉಪಯೋಗಿಸುವಂಥ ನೀರಿರ್ಬೋದು, ಯೇಸು ನಾಮದಲ್ಲಿ ಅದನ್ನು ಬ್ಲೆಸ್ ಮಾಡಿ. ಹೇಗೆ ದೈವ ಅಂದು ಸಾಮಾನ್ಯ ನೀರನ್ನು ದ್ರಾಕ್ಷಾರಸವನ್ನು ಹಾಕಿಸಿದ್ರಿ, ಅದೇ ದ್ರಾಕ್ಷಾರಸವನ್ನು ಕಡೆಯ ದಿನದಲ್ಲಿ ನಿಮ್ಮ ಪರಿಶುದ್ಧ ರಕ್ತವಾಗಿ ಮಾರ್ಪಡಿಸಿದಿರಿ. ಯೇಸುವೆ, ನಿನ್ನ ನಾಮದಲ್ಲಿ ನಾನು ಕೂಡ ಈ ನೀರನ್ನು ಆಶೀರ್ವದಿಸ್ತಾ ಇದ್ದೇನೆ. ಇದು ನೀರಲ್ಲ, ಬದಲಾಗಿ ನಿಮ್ಮ ಪರಿಶುದ್ಧ ರಕ್ತವಾಗಿ ಮಾರ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತವನ್ನು ನಾನು ಹಚ್ಚುವಾಗ ನನ್ನ ದೇಹದಲ್ಲಿ ಅದು ಎಲ್ಲೆಲ್ಲಿ ಹರಿಯಲ್ಪಡುತ್ತದಲ್ಲಿ ಸಂಪೂರ್ಣವಾದ ಬಿಡುಗಡೆ, ಸ್ವಸ್ಥತೆ ಇರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಾನು ನಂಬಿದ್ದೇನೆ, ನಾನು ಈಗಾಗಲೇ ನಿಮ್ಮ ಗಾಯದಿಂದ ಗುಣ ಹೊಂದಿದ್ದೇನೆ ಹೇಳಿ ಅದನ್ನು ಪ್ರತಿದಿನ ಡೈಲಿ ಆ ರೀತಿ ನೀವು ಮಾಡಲಿಕ್ಕೆ ಪ್ರಾರಂಭಿಸಿ. ಪ್ರಿಯರೇ, ದೇವರ ವಾಗ್ದಾನ ಏನೆಂಬುದಾಗಿ ನುಡಿದಿದ್ದೀವಿ, ನೀವು ಯಾವಾಗ ಅದನ್ನು ಕಂಟಿನ್ಯೂ ಮಾಡ್ತಿರೋ ನಿಮ್ಮ ಜೀವಿತದಲ್ಲಿ ಒಂದೇ ಒಂದು ಚರ್ಮದ ಅಲರ್ಜಿ ಆಗಲಿ, ಸ್ಕಿನ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಆಗಲಿ, ತುರಿಕೆ ಆಗಲಿ, ಕೆರೆತೆ ಆಗಲಿ, ಯಾವುದೇ ಅಲರ್ಜಿಗಳು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಈವನ್ ನಿಮ್ಮ ಮುಖದ ಗುಳ್ಳೆಯ ಪ್ರತಿಯೊಂದು ಇರಬಹುದು. ಹಾಗೆ ದೇವರು ವಾಗ್ದಾನ ತಿಳಿಸಿದ ಅಬ್ರಹಾಮನ ಹೆಂಡತಿಗೆ ಎಷ್ಟು ವಯಸ್ಸು? ಎಷ್ಟು ವಯಸ್ಸು? ಅಬ್ರಹಾಮನಿಗೆ 100 ಅಂದರೆ ಈ ಅಬ್ರಹಾಮನ ಹೆಂಡತಿಗೆ ಎಷ್ಟು? 90. ಅಬ್ರಹಾಮನು ಮನೆ ಬಿಟ್ಟು ಬರುವಾಗ 75 ಅಂದರೆ ಸಾರಾಳಿಗೆ ಎಷ್ಟು? 65. ಹೌದಲ್ಲೋ? 80 ಇವನಿಗೆ ಸೇರಿಸ್ಕೊಂಡು 70ನೇ ವಯಸ್ಸಿನಲ್ಲಿ ಸಾರಾಳು ಹೇಗಿದ್ಲು ಗೊತ್ತಾ? ಸಾರಾಳು ಹೇಗಿದ್ ರಾಜಣ್ಣ, ಅದೊಂದು ಜ್ಞಾಪಕ ಆಯ್ತು ನೋಡಿ. ಸಾರಕ್ಕೆ ಚಿನ್ನದ ಗೊಂಬೆ ಹೇಗಿದ್ದಾಳೆ ಅಂದರೆ ಆ ದೇಶದ ಅರಸ ಕಣ್ಣಾಗ್ತಾನೆ, ನಾನು ಅವಳನ್ನು ಮದುವೆ ಆಗ್ತೀನಿ. ಎಷ್ಟು ವಯಸ್ಸು? ಆಕೆ ಅಷ್ಟು ಸೌಂದರ್ಯ ಉಳ್ಳದಿಲ್ಲ. ಏನು ಹಾಕೋತಿದ್ಲು? ಆದಿಕಾಂಡ ತೆಗಿರಿಬದ, ಆದಿಕಾಂಡ 30ನೇ ಅಧ್ಯಾಯ, ಇನ್ನು ನೆಕ್ಸ್ಟ್ ಫುಲ್ ಲಾಸ್ಟ್ ಬನ್ನಿ. ಆದಿಕಾಂಡ ಇನ್ನು ಕೆಳಗಡೆ ಫುಲ್ಲು 51ನೇ ಅಧ್ಯಾಯ ವಾಕ್ಯ 1ರಲ್ಲಿ ಬರೆದಿದೆ. ಸಾರಾಳು ಅಷ್ಟು 51ನೇ ಅಧ್ಯಾಯ ವಾಕ್ಯ 1, 51ನೇ ಅಧ್ಯಾಯ ವಾಕ್ಯ 1, 51ನೇ ಅಧ್ಯಾಯ ಇಲ್ಲ, ಅಲ್ಲಿ ಹುಡುಕಬೇಡಿ. ಸಾರಾಳು ಹೇಗೆ ಆ ಸೌಂದರ್ಯವತಿ ಆಗಿದ್ಲು ಅಂತ ಬರೆದಿದ್ದಂದ್ರೆ 51ನೇ ಅಧ್ಯಾಯ ಅಂದರೆ ಅಲ್ಲಿ ಬರಕತ್ತೂ ಇದ್ದಾರೆ. ಹೌದ ಬದ ಬರೀತೀನಿ ಬದ, ನನ್ನ ಕೂದಲು ಉದುರೋಗದಸಿ ಚೆನ್ನಾಗಾಯ್ತೀನಿ ನಾನು. ಅವಳ ಆರೋಗ್ಯ ಅಷ್ಟಕ್ಕೆ ಸೌಂದರ್ಯಯುತವಾಗಿ ಉಳ್ಳಿಕ್ಕೆ ಯಾವುದೇ ಕಾರಣಕ್ಕೆ ಡವ್ವು ಪವ್ವು ಮತ್ತು ಇನ್ನೊಂದು ಮೆತ್ಕೊಂಡು ಒಂದ್ರ ಮೇಲೆ ಒಂದು ಆಗ್ದಿಲ್ಲ. ಬಲ್ಲಾಗ ದೇವರು ಸಂತೂರ್ ಮಮ್ಮಿ ಆಕೆ ಯಾವುದೇ ಕಾರಣಕ್ಕೂ ಆಕೆ ಸೌಂದರ್ಯದ ರಹಸ್ಯ ಯಾವುದನ್ನೋದಾದರೆ ಪ್ರಿಯರೇ, ಆಕೆ ದೇವರೊಂದಿಗೆ ಜೀವಿಸುವಂಥ ಕಾರ್ಯ. ದೇವರ ವಾಗ್ದಾನ ತಿಳಿಸದೆ ಮೋಶೆ ಆತನು ಸೀನಾಯಿ ಪರ್ವತದಿಂದ ಇಳಿದು ಬರುವಾಗ ಆತನ ಮುಖ ಎಷ್ಟರ ಮಟ್ಟಿಗಿತ್ತನ್ನೋದಾದರೆ ಫೋಕಸ್ ಲೈಟ್ ನೋಡಿದಾಗ ಫಳಫಳ ಅಂತ ಹೊಳಿತಾ ಇತ್ತು. ಏಕೆ ಮೇಲೆ ಹೋಗಿ ಚೆನ್ನಾಗಿ ಕಲ್ಲಾಕಿ ಚೆನ್ನಾಗಿ ತಿಕ್ಕಿ ಪೇಸ್ಟು ಬ್ರಸ್ಸು. ಯಾರು ಸುಮಾರು ಜನ ಹೇಳಿದ್ರಪ್ಪ, ಯಾವುದೋ ಯೂಟ್ಯೂಬೆಲ್ಲ ನೋಡ್ಬಿಟ್ಟು ಯಾವುದೋ ಒಂದು ಹುಡುಗ ಫೋನ್ ಮಾಡಿದ, ಬ್ರದರ್ ಪೇಸ್ಟ್ ಹಾಕಂತ ಹೇಳಿದ್ರೆ ಚೆನ್ನಾಗಾಯ್ತದೆ ಅಂತ ಪೇಸ್ಟ್ ಹಾಕೊಂಡಿದ್ದೀನಿ ಬ್ರದರ್, ಎಲ್ಲ ಗುಳ್ಳೆ ಆಗೋಗಿದೆ.
ನೀವು ಹೆಲ್ತ್ಗೆ ಏನಾದರೂ ಯೂಟ್ಯೂಬ್ ಅಥವಾ ಗೂಗಲ್ ನೋಡಿದ್ರೋ 100% ನೆಕ್ಸ್ಟ್ ಬ್ರದರ್ ಕೈಲಂತೂ ಪ್ರೇಯರ್ ಮಾಡಿಸ್ಕೊಳ್ಳೋದು ಗ್ಯಾರಂಟಿ. ದೇವರು ವಾಗ್ದಾನ ತಿಳಿಸಿದ ಪ್ರೇಯರ್, ಎಷ್ಟರ ಮಟ್ಟಿಗೆ ನೀವು ದೇವರ ವಾಕ್ಯದೊಂದಿಗೆ ನೀವು ಜೀವಿಸ್ತೀರೋ ಅಷ್ಟರ ಮಟ್ಟಿಗೆ ನೀವು ಆರೋಗ್ಯದೊಂದಿಗೆ ಜೀವಿಸಲಿಕ್ಕೆ ಸಾಧ್ಯ. ಕೀರ್ತನೆ 1ನೇ ಅಧ್ಯಾಯ ವಾಕ್ಯ 2. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾಮಾನನು ಕೂಡ ಗುಣ ಹೊಂದಲಿಕ್ಕೆ ಏನು ಕಾರಣ ಪ್ರಿಯರೇ? ಎಲೀಷನ ಬಾಯಿಂದ ಏನನ್ನು ನುಡಿದನೋ ಅದನ್ನು ನಂಬಿದ, ಆತ ನಂಬಿದಂತೆ ಹೋಗಿ 7 ಬಾರಿ ಮುಳುಗಿ ಎದ್ದ. ಆದ್ದರಿಂದ ನಾವು ನನ್ನ ಗುಣಪಡಿಸೋದು ಜೋರ್ಡಾನ್ ನದಿಯ ನೀರಲ್ಲ, ಬದಲಾಗಿ ಎಲೀಷನ ಬಾಯಿಂದ ಬಂದಂತಹ ನುಡಿಯನ್ನು ಆತನು ನಂಬಿದ್ದರಿಂದ. ಹಲ್ಲೆಲೂಯಾ. ದ ಸೇಮ್ ವೇ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರು ತನ್ನ ವಾಕ್ಯದಲ್ಲಿ ಏನನ್ನು ನುಡಿದಿದ್ದಾರೋ ಅದನ್ನು ನಾವು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಪ್ರತಿದಿನವೂ ಅದರೊಂದಿಗೆ ಮುನ್ನಡೆಯುವಾಗ ಅಲೌಕಿಕವಾದ ಅತ್ಯದ್ಭುತ ಕಾರ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಗಾದ್ರೆ ಮನೆ ಕೆಲಸದ ಆಕೆ ಪಾಠ ತುಂಬ ಚೆನ್ನಾಗಿದೆಯಾ? ಹಾಂ, ನಾನು ಯೋಚನೆ ಮಾಡಬೇಕಾ ಬದರ್, ನಾನು ಕೂಲಿ ಕೆಲಸ ಮಾಡ್ತೀನಿ ಬದರ್, ನಾನು ಇಂಥ ಕೆಲಸಕ್ಕಿದ್ದೀನಿ, ನಾನು ಆ ಕೆಲಸಕ್ಕಿದ್ದೀನಿ, ನಾನು ಹೇಳಿದ್ರೆ ನಮ್ಮ ಓನರು ಕೇಳ್ತಾರೋ ಕೇಳೋದಿಲ್ಲೋ? ಅವ್ರು ನಿಮ್ಮ ಓನರೇ ಇರ್ಬೋದು, ಬಟ್ ಅವರ ಪ್ರಾಬ್ಲಮ್ಗೆ ಸಮಸ್ಯೆಗೆ ಪರಿಹಾರ ನಿಮ್ಮಲ್ಲಿರೋದು, ಹೊರಗಲ್ಲ. ನೀವು ಅವರ ಸಮಸ್ಯೆಗೆ ಪರಿಹಾರಗಳನ್ನು ಹೊತ್ತು ಕೂತ್ಕೊಂಡಿದ್ದೀರಿ. ಹಾಗಂದ್ರೆ ನೀವು ಮಾಡಬೇಕಾದ ಕೆಲಸ ಏನು? ಎವ್ರಿ ಡೇ ನೀವು ಅವರಿಗೋಸ್ಕರ ನೀವು ಬಿಡುಗಡೆ ಪ್ರೇಯರನ್ನು ಕಂಟಿನ್ಯೂ ಮಾಡುವಾಗ ತಕ್ಕ ಸಮಯಕ್ಕೆ ಖಂಡಿತವಾಗಿಯೂ ಕೂಡ ದೇವರು ಒಂದು ಅವಕಾಶವನ್ನು ಒದಗಿಸಿಕೊಡ್ತಾರೆ ನಿಮ್ಮಲ್ಲಿರೋದನ್ನು ಅವರಿಗೆ ಪ್ರಕಟಪಡಿಸಲಿಕ್ಕಾಗಿ. ಹಲ್ಲೆಲೂಯಾ. ಹಾಗಾಗಿ ನಿಮ್ಮನ್ನು ನೀವೆಂದಿಗೂ ಕೂಡ ಕೀಳಾಗಿ ಕಾಣಿಕೊಳ್ಳಬೇಡಿ. ಯಾಕಂದರೆ ನಿಮ್ಮೊಂದಿಗೆ ಸರ್ವಶಕ್ತ ದೇವರಿರುವುದರಿಂದ ನೀವು ಕನಿಷ್ಠರಲ್ಲ, ಬದಲಾಗಿ ಶ್ರೇಷ್ಠರನ್ನು ಧರಿಸಿರುವಂತಹ ನೀವು ದೇವರ ಮಕ್ಕಳಾಗಿದ್ದೀರಿ. ಹಲ್ಲೆಲೂಯಾ. ಒಂದು ನಿಮಿಷ ಎದ್ದು ನಿಲ್ಲೋಣ. ಹಾಗಾದ್ರೆಲ್ಲರೂ ಎದ್ದು ನಿಂತು ಸಂಪೂರ್ಣ ಕಣ್ಣುಗಳನ್ನು ಮುಚ್ಚೋಣ. ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮನ್ನು ಒಪ್ಪಿಸೋಣ. ಈ ಸಂದರ್ಭದಲ್ಲಿ ದೇವರ ವಾಗ್ದಾನ ತಿಳಿಸುವಂತೆ ಪ್ರಿಯರೇ, ಒಂದು ನಂಬಿಕೆಯು ಯಾವ ರೀತಿ ಅಲೌಕಿಕವಾದ ಅತ್ಯದ್ಭುತ ಕಾರ್ಯಗಳನ್ನು ನೆರವೇರಿಸಲ್ಪಡ್ತದೆ ಎಂಬುದಾಗಿ, ಎಲೀಷನ ಮತ್ತು ಸರೆಫ್ತಾ ಪಟ್ಟಣದ ವಿಧವೆಯ ಕಾರ್ಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಯಾವಾಗ ಅವರು ದೇವರ ವಾಕ್ಯವನ್ನು ನಂಬಿದ್ರು, ಆ ನಂಬಿಕೆ ಅವರ ಜೀವಿತದಲ್ಲಿ ಅಲೌಕಿಕವಾದ ಅತ್ಯದ್ಭುತವಾದ ಕಾರ್ಯಗಳನ್ನು ನೆರವೇರಿಸುತ್ತೆಂಬುದಾಗಿ. ಥ್ಯಾಂಕ್ ಯು ಜೀಸಸ್. ತಂದೆ, ವಿಶೇಷವಾಗಿ ಸಮಯದಲ್ಲಿ ಮತ್ತೊಮ್ಮೆ ಈ ನಿಮ್ಮ ಪ್ರೀತಿ ಮುದ್ದು ಮಕ್ಕಳ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ, ಎಲೀಷನ ಬಾಯಿಂದ ಬಂದಂಥ ನುಡಿಯನ್ನು ನಾಮಾನನ್ನು ಕೇಳಿ ಆತನ 7 ಬಾರಿ ಮುಳುಗಿ ಏಳುವಾಗ ಯಾವ ರೀತಿ ಆತನ ಚರ್ಮವು ಶುದ್ಧವಾಗಲ್ಪಡ್ತೋ, ಅದೇ ರೀತಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ನಿಮಿಷದಲ್ಲಿ ಈ ವಾಕ್ಯಗಳನ್ನು ಈಗ ಆಲಿಸುತ್ತಿರುವಂಥವ್ರು ಮತ್ತು ಮುಂದೆ ಆಲಿಸುವ ಪ್ರತಿಯೊಬ್ಬರಲ್ಲೂ ಯಾವುದೆಲ್ಲ ಚರ್ಮಕ್ಕೆ ಸಂಬಂಧಪಟ್ಟಂಥ ಅಲರ್ಜಿಯ ಕಾರ್ಯಗಳು, ಚರ್ಮಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ನಕಾರಾತ್ಮಕವಾದಂಥ ರೋಗದ ಸಮಸ್ಯೆಗಳಿಂದ ಬಳಲ್ಪಡ್ತಾದರೂ ಯೇಸುವಿನ ನಾಮದಲ್ಲಿ ನೀವು ಪ್ರತಿಯೊಬ್ಬೊಬ್ಬರೂ ಕೂಡ ಪ್ರತಿದಿನವೂ ಕೂಡ ನೀವು ನುಡಿಬೇಕಾಗಿರುವಂಥದ್ದು ಏನನ್ನೋದಾದರೆ, ಥ್ಯಾಂಕ್ ಯು ಜೀಸಸ್. ಯಾಕೆ ನಿಮ್ಮ ವಾಗ್ದಾನ ತಿಳಿಸದೆ, ಯಾಕೆಂದರೆ ಪ್ರಾರ್ಥನೆ ನೀವೇನನ್ನು ಬೇಡಿದಿರೋ ಅದನ್ನು ಪಡೆದಾಯ್ತೆಂಬುದಾಗಿ ನಂಬಿ ಎಂಬುದಾಗಿ. ಯಾವ ರೀತಿ ನಾಮಾನನ ಚರ್ಮವು ಹಸುಗೂಸಿನ ಚರ್ಮದಂತೆ ಕೋಮಲ ತ್ವಚೆಯನ್ನು ಹೊಂದಿಕೊಂಡಿತೋ, ಅದೇ ರೀತಿ ನನ್ನ ಚರ್ಮವು ಆರೋಗ್ಯಕರವಾದ ಚರ್ಮವಾಗಿಯೂ ನನ್ನ ಇಡೀ ದೇಹವು ಆರೋಗ್ಯಕರವಾಗಿ ಪ್ರವರ್ಧಿಸುವುದಕ್ಕಾಗಿಯೂ ನಾನು ಬೇಕಾದ ನನ್ನ ವಿಶ್ವಾಸವನ್ನು ನಾನು ನಿವೇದಿಸುವಂಥವನಾಗಿರಬೇಕು. ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ನೀವು ಯಾವಾಗ ನೀವು ನಿಮ್ಮ ವಿಶ್ವಾಸವನ್ನು ನಿವೇದಿಸ್ತೀರೋ, ನೀವು ನಿವೇಶಿಸಿದಂಥ ವಿಶ್ವಾಸದಂತೆ ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಅನುಭವಿಸಲು ಸಾಧ್ಯ. ಆದರೆ ಒಂದು ತಪ್ಪಾದ ಕಾರ್ಯಪ್ರಿಯರೇ, ಎಂದಿಗೂ ಕೂಡ ನಾವು ಆಲೋಚಿಸದೆ ಮುಂದೆ ಇಸ್ರೇಲ್ ಜನರನ್ನು ಮುನ್ನಡೆಸಬೇಕಾದಂಥ ಗೆಹಜಿಯು ಕುಷ್ಠರೋಗಿಯಾಗಿ ಇಸ್ರೇಲಿನ ಊರ ಹೊರಗ ಭಾಗದಲ್ಲಿ ಜೀವಿಸ್ತಾ ಇದ್ದಾನೆ. ಯಾಕಂದರೆ ಆತನ ಆಲೋಚನೆಗಳು, ಆತನ ಹೃದಯವು ಬರೀ ಕೇವಲ ಬಾಚುವುದರ ಕಡೆ, ಗೂಡಿಸುವುದರ ಕಡೆ ಕೇಂದ್ರೀಕರಿಸಿದ್ದರಿಂದ ಇವತ್ತು ಮೊದಲು ದೇವರ ಮುಂದೆ ನಿಂತು ನಾವು ಕ್ಷಮೆಯಾಚಿಸೋಣ. ನಮ್ಮ ಇಲ್ಲಿ ತನಕದ ಆಲೋಚನೆಗಳು ಬರೀ ಕೇವಲ ನನ್ನ ಕೆಲಸ, ನನ್ನ ಉದ್ಯೋಗ, ನನ್ನ ಸಂಪತ್ತು, ನಾನು ಕೂಡಿಸುವುದು, ನನ್ನ ಬ್ಯಾಂಕ್ ಅಕೌಂಟ್, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ಯಾವುದೆಲ್ಲದರ ಮೇಲೆ ನಾವು ಕೇಂದ್ರೀಕರಿಸಿದ್ವೋ, ಪ್ರಭುವನ್ನು ತೊರೆದು ಇನ್ನೆಲ್ಲವನ್ನು ಯಾವುದನ್ನು ಆತುಕೊಂಡಿದ್ವೋ ಮೊದಲಿನದಾಗ ಅದಕ್ಕೆ ಕ್ಷಮೆಯಾಚಿಸೋಣ. ದೇವ, ನನ್ನ ಇಂದಿನಿಂದ ನನ್ನ ಜೀವಿತದಲ್ಲಿ ನನ್ನ ಹೃದಯದ ಕೇಂದ್ರ ಸ್ಥಾನ ಬಂದು, ನನ್ನ ಹೃದಯದಲ್ಲಿ ಮೊದಲನೇ ಸ್ಥಾನ ಬಂದು ನೀವಾಗಿದ್ದರೆ ನಿಮ್ಮ ವಾಕ್ಯಕ್ಕಾಗಿದೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್. ತಂದೆ, ವಿಶೇಷವಾಗಿ ಮತ್ತೊಮ್ಮೆ ನಿಮ್ಮ ಪ್ರೀತಿ ಮುದ್ದು ಮಕ್ಕಳ ನಿಮ್ಮ ಕರಗಳಿಗೆ ಒಪ್ಪಿಸುತ್ತಾ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ವಿಶೇಷವಾಗಿ ತಂದೆ, ಇವರು ಎಂದಿಗೂ ಕೂಡ
ಎಡಕ್ಕಾಗಲಿ ಬಲಕ್ಕಾಗಲಿ ಚಲಿಸಲ್ಪಡದೆ, ಬದಲಾಗಿ ನಿಮ್ಮ ವಾಕ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಅನುದಿನವೂ ಕೂಡ ನಿಮ್ಮ ವಾಕ್ಯದ ಬೆಳಕಿನಲ್ಲೂ ನಮ್ಮ ಪವಿತ್ರಾತ್ಮರ ಅನ್ಯೂನ್ಯತೆಯಲ್ಲೂ ಪ್ರತಿಯೊಬ್ಬೊಬ್ಬರನ್ನು ಮುನ್ನಡೆಸುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವ ಘನ ಮಾನ ಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ, ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆ ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ನಾವು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ತಂದೆಗೆ ಚಪ್ಪಾಳೆ ತಟ್ಟದ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ.